ಸುವರ್ಣ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಆಚಾರ ವಿಚಾರ ಸಂಸ್ಕಾರಗಳ ಬಗ್ಗೆ ಸರಿಯಾದ ಮಾರ್ಗದರ್ಶನ ನೀಡೋದ್ರ ಜೊತೆಗೆ ಅನೇಕ ಸಮಸ್ಯೆಗಳಿಗೆ ಸರಳವಾದ ಪರಿಹಾರವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಿಮ್ಮ ನೆಚ್ಚಿನ ಗುರುಗಳಾದಂತಹ ವಾಚಸ್ಪತಿ ಭಟ್ ಗುರೂಜಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಲ್ವಾ ಗುರುಗಳೇ? ನಮಸ್ಕಾರ. ನಮಸ್ಕಾರ. ನಮ್ಮ ಇಂದಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ ಗುರುಗಳೇ. ಧನ್ಯವಾದಮ್ಮ. ಈ ದಿನ ಹೇಗಿದೆ? ಈ ದಿನದ ಯೋಗ ಕರ್ಣ ನಕ್ಷತ್ರಗಳ ಬಗ್ಗೆ ತಿಳಿಸ್ಕೊಡಿ. ಹಾಗೇನೆ ಈ ದಿವಸ ಯಾವ ವಿಚಾರದ ಬಗ್ಗೆ ತಿಳಿಸ್ತಾ ಇದ್ದೀರಾ ಅಂತ ಕೂಡ ಹೇಳ್ತೀರಾ? ವಂದೇಹರಂ ರಥಶೂಲಕಪಾಲಹಸ್ತಂ ಸಾಭೇತಿ ಮುದ್ರಿತನಯೋರ್ಜ್ವಲದೇಹ ಕಾಂತ್ಯ ವಾಮೋರು ಪೀಠಗತಯ ನಿಜವಾಮ ಬಾಹುಂ ನಿಸ್ತಾರಣೋತ್ಪಲಯುಜ ಪರಿರುದ್ಧದೇಹಂ. ಓಂ ನಮಃ ಶಿವಾಯ. ಎಲ್ಲ ವೀಕ್ಷಕರಿಗೂ ಇವತ್ತಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೀನಿ. ಜೊತೆಯಲ್ಲಿ ಯಾರ್ಯಾರು ಈ ಒಂದು ಮಾರ್ಚ್ ತಿಂಗಳ 12ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಸಹ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಕೊಡಲಿ, ನಿಮ್ಮನ್ನು ಸದಾಕಾಲ ರಕ್ಷಣೆ ಮಾಡಲಿ ಅಂತ ಅವನನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಂಚಾಂಗವನ್ನು ಒಂದು ಸಾರಿ ನೋಡೋಣ. ಇವತ್ತು ಸ್ವಸ್ತಿಶ್ರೀ ವಿಜಯನಾಮ ಸಂವತ್ಸರದ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿವಸ. ಈ ಏಕಾದಶಿ ಅಂತಕ್ಕಂಥದ್ದು ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ಇದೆ. ಹಾಗಾಗಿ ಏಕಾದಶಿ ಆಚರಣೆ ಮಾಡ್ತಕ್ಕಂಥವ್ರು ಇವತ್ತೇ ಏಕಾದಶಿಯನ್ನು ಆಚರಣೆ ಮಾಡಬೇಕು. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇವತ್ತಿನ ನಕ್ಷತ್ರ ಪುಷ್ಯ ನಕ್ಷತ್ರ. ಸರಿಸುಮಾರು ರಾತ್ರಿ 1 ಗಂಟೆವರೆಗೂ ಸಹ ಪುಷ್ಯ ನಕ್ಷತ್ರ ವ್ಯಾಪಿನಿಯಾಗಿರ್ತಕ್ಕಂಥದ್ದು. ಕರ್ಕಾಟಕ ರಾಶಿಗೆ ಚಂದ್ರ ಪ್ರವೇಶವನ್ನು ಹೊಂದಿದ್ದಾನೆ ನಿನ್ನೆನೆ. ಹಾಗಾಗಿ ಪುಷ್ಯ ನಕ್ಷತ್ರದಲ್ಲಿ ಇವತ್ತು ಅವನ ತಿರುಗಾಟ ಅಥವಾ ಚಲನೆ ಅನ್ನುವಂಥದ್ದಿದೆ. ಜೊತೆಯಲ್ಲಿ ಶೋಭನ ಅನ್ನುವಂತಹ ಒಂದು ವಿಶೇಷವಾಗಿರತಕ್ಕಂಥ ಯೋಗ, ಜೊತೆಯಲ್ಲಿ ಬಾಲವ ಅನ್ನುವಂತಹ ಕರ್ಣ. ಈ ಬಾಲವ ಕರ್ಣ ಮತ್ತು ಶೋಭನ ಯೋಗವನ್ನು ನೋಡಿದಾಗ ಯಾರು ಧೈರ್ಯವನ್ನು ಇಟ್ಟುಕೊಂಡು ಶುಭ ಕೆಲಸಗಳನ್ನು ಮಾಡಲಿಕ್ಕೆ ಹೊರಡ್ತಾರೆ, ಅಂದರೆ ಎಲ್ಲದಕ್ಕೂ ಧೈರ್ಯ ಬೇಕು, ಆದರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಧೈರ್ಯ ಜಾಸ್ತಿ ಬೇಕು. ಆ ಥರದ ಧೈರ್ಯವನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವರಿಗೆ ಇವತ್ತು ಒಳ್ಳೆಯ ದಿನ ಅಂತ ಅರ್ಥ. ಇನ್ನೊಂದು ವಿಶೇಷ ಇದೆ ಇವತ್ತು. ಏನಪ್ಪ ಅಂದರೆ ಈಗಾಗಲೇ 10 ಗಂಟೆ ಏನಿದೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ 10 ಗಂಟೆಗೆ ಬುಧಗ್ರಹ ಮಕರ ರಾಶಿಯನ್ನು ಬಿಟ್ಟು ಕುಂಭರಾಶಿಗೆ ಪ್ರವೇಶವನ್ನು ಹೊಂದ್ತಾನೆ. ಅಂದರೆ ಕುಂಭರಾಶಿಯಲ್ಲಿ ಅವನ ಚಲನೆ ಅನ್ನುವಂಥದ್ದು ಮುಂದುವರಿಯುತ್ತೆ. ಅವನ ಪರಮಾಪ್ತ ಸ್ನೇಹಿತನಾಗಿರ್ತಕ್ಕಂಥ ರವಿಯ ಜೊತೆಗೆ ಹೋಗಿ ಸೇರಿಕೊಳ್ತಾ ಇದ್ದಾನೆ. ಇದು ಇವತ್ತಿನ ಪಂಚಾಂಗದ ವಿಶೇಷ. ಇನ್ನು ಮೊನ್ನೆ ದಿವಸ ನೀವು ಒಂದು ಪ್ರಶ್ನೆ ಕೇಳಿದ್ರಲ್ಲ ನನ್ನ ಹತ್ರ, ಯಾವ ಯಾವ ಹೆಸರನ್ನು ಇಡಬಹುದು, ಯಾರಿಗೆ ಏನು ಎತ್ತ ನಕ್ಷತ್ರ ರಾಶಿಗಳ ಬಗ್ಗೆ ಅಲ್ಲ, ಆ ಬಗ್ಗೆ ಒಂಚೂರು ಗಮನ ಹರಿಸೋಣ. ಏನಂತಂದರೆ ಒಟ್ಟು ನಕ್ಷತ್ರಗಳು 27. ಇದು ವೇದೋಕ್ತವಾಗಿರ್ತಕ್ಕಂಥದ್ದು 28 ನಕ್ಷತ್ರ ಇದೆ. ಇದೇನು ಗುರುಜಿ ನಮ್ಗೆ ಗೊತ್ತೇ ಇರಲಿಲ್ವಲ್ಲ ಅಂತ ಅಂದ್ಕೊಳ್ಬೇಡಿ. ಯಾಕೆ ಅಂದರೆ ವೇದ ಮಂತ್ರಗಳಲ್ಲಿ ಕೃತ್ತಿಕಾ ನಕ್ಷತ್ರದಿಂದ ಪ್ರಾರಂಭ ಆಗುತ್ತೆ. ವೇದದಲ್ಲಿ ನಕ್ಷತ್ರ ಸೂಕ್ತ ಅಂತ ಇದೆ, ಅಥವಾ ನಕ್ಷತ್ರ ವೃಷ್ಟಿ ಅಂತ ಹೇಳ್ತಾರೆ. ಆ ನಕ್ಷತ್ರ ವೃಷ್ಟಿ ಪ್ರಾರಂಭ ಆಗೋದೇ ಕೃತ್ತಿಕಾ ನಕ್ಷತ್ರದಿಂದ ಭರಣಿ ನಕ್ಷತ್ರಕ್ಕೆ ಮುಗಿಯುತ್ತೆ. ಅದು ವಿಶೇಷ. ಅಗ್ಧರ್ನಃ ಪಾತು ಕೃತ್ತಿಕಾ ಅಂತ ಪ್ರಾರಂಭ ಆದರೆ ಅಪಪಾಪ್ಮಾನಂ ಭರಣೀರ್ಭರಂತು ತದ್ಯಮೋ ರಾಜ ಭಗವಾನ್ ವಿಚಷ್ಟಾಂ ಲೋಕಸ್ಯ ರಾಜ ಮಹತೋ ಮಹಾನ್ಹಿ ಸುಗನ್ನಃ ಪಂಥಾಮಭಯಂ ಕೃಣೋತು ಯಸ್ಮಿನ್ ನಕ್ಷತ್ರೇ ಯಮಯೇತಿ ರಾಜ ಯಸ್ಮಿನ್ನೇನಮಭ್ಯಷಿಂಚಂತ ದೇವಾಃ ತದಸ್ಯ ಚಿತ್ರಗಂ ಹವಿಷಾಯಜಾಮ ಅಂತ ಬರುತ್ತೆ. ಅಂದರೆ ಕೃತ್ತಿಕಾ ನಕ್ಷತ್ರದಿಂದ ಪ್ರಾರಂಭ ಮಾಡಿ ಭರಣಿ ನಕ್ಷತ್ರಕ್ಕೆ ಮುಕ್ತಾಯ ಆಗುತ್ತೆ. ಅದು ನಕ್ಷತ್ರ ಎಷ್ಟೇ. ಹಾಗೆ ಶ್ರವಣ ಮತ್ತು ಧನಿಷ್ಠ ನಕ್ಷತ್ರದ ಮಧ್ಯದಲ್ಲಿ ಅಭಿಜಿತ್ ಅಂತ ಅನ್ನುವಂಥದ್ದು ಒಂದು ನಕ್ಷತ್ರ ಬರುತ್ತೆ. ಹಾಗಾಗಿ ವೇದೋಕ್ತವಾಗಿ ನೋಡಿದಾಗ 28 ನಕ್ಷತ್ರ, 27 ಅಲ್ಲ. ಆದರೆ ನಮ್ಮ ಹಿಂದಿನ ಋಷಿಮುನಿಗಳು ಏನು ಮಾಡಿದರು, ಯಾವ ಒಂದು ಈ ರಾಶಿ ನಕ್ಷತ್ರ ಪಾದ ಇತ್ಯಾದಿಗಳನ್ನೆಲ್ಲ ಭೇದ ಮಾಡಿದ್ರು. 12 ರಾಶಿಗೆ ಹಂಚಬೇಕು, 9 ಗ್ರಹಗಳಿಗೆ ಯಜಮಾನಿಕೆ ಕೊಡಬೇಕು. ಯೋಚನೆ ಮಾಡೋಣ, ಆ ಒಂದು ಗಣಿತ ಎಷ್ಟು ಚೆನ್ನಾಗಿದೆ ಅಂದರೆ ವೇದಗಣಿತದ ಆಧಾರದ ಮೇಲೇ ಜ್ಯೋತಿಷ್ಯದ ಗಣಿತ ಬಂದಿದ್ದು. ಅದು ಹೇಗಿದೆ ನೋಡಿ, 27 ನಕ್ಷತ್ರಗಳು. ಒಂದು ನಕ್ಷತ್ರಕ್ಕೆ ಪಾದಗಳೆಷ್ಟೋ 4 ಪಾದ.
ಅಲ್ಲಿಗೆ 27 4 108 ಆಯಿತು. 12 ರಾಶಿಗಳು, 9 ಗ್ರಹಗಳು. 12 × 9 ಎಷ್ಟಾಯಿತು? 108 ಆಯಿತು. ಇನ್ನೂ ಒಂದು ಆಶ್ಚರ್ಯ ಇದೆ ಇಲ್ಲಿ. ಏನಪ್ಪ ಅಂತಂದರೆ 12 ರಾಶಿಗಳಿಗೆ 4 ಪಾದಗಳಂತೆ ಬಂದಾಗ ಒಂದು ರಾಶಿಗೆ 3 ನಕ್ಷತ್ರಕ್ಕೆ ಒಟ್ಟು ಸೇರಿ 9 ಪಾದಗಳನ್ನು ಸೇರಿಸ್ತಾರೆ. ಅಲ್ಲೂ ಸಹ ಬರ್ತಕ್ಕಂಥದ್ದು 108. ಹಾಗಾಗಿ ಅಷ್ಟೋತ್ತರ ಶತ ಅಥವಾ 108 ಅನ್ನುವಂಥದ್ದಕ್ಕೆ ಬಹಳ ಮಹತ್ವ ಇದೆ. ನೋಡಿ, ನೀವು ಅಷ್ಟೋತ್ತರ ಶತನಾಮಾವಳಿ ಅಂತ ಮಾಡ್ತೀವಿ ನಾವು, ಅದು 108. ಹಾಗಾಗಿ ಇದು ಕೆಲವರಿಗೆ ನೋಡೋದಕ್ಕೆ ವಿಚಿತ್ರ ಅಂತ ಅನಿಸ್ಬೋದು, ಆದರೆ ಎಷ್ಟು ಸತ್ಯ ಇದೆ ಅಂತ ನೋಡ್ಕೊಳ್ಳಿ. ಒಂದು ನಕ್ಷತ್ರದ ಪ್ರಮಾಣ ಸರಿಸುಮಾರು 60 ಘಳಿಗೆ. 60 ಘಳಿಗೆ ಅಂತಂದ್ರೆ ಎಷ್ಟಪ್ಪ ಅಂತಂದ್ರೆ 24 ಗಂಟೆ. 60 ಘಳಿಗೆ 24 ಗಂಟೆ. ಈ 24 ಗಂಟೆ 4 ಭಾಗ ಮಾಡ್ತಾರೆ. ಅದು 8 ಒಂದೊಂದು ಗಂಟೆಯನ್ನು 6 ಭಾಗ ಮಾಡ್ತಾರೆ. ಅಂದರೆ ಒಂದು ದಿನದ 4 ಭಾಗ, ಆ ಥರದಲ್ಲಿ 6 ಗಂಟೆ. ಇದು ನಕ್ಷತ್ರದ ವ್ಯಾಪ್ತಿ ಎನ್ನುವಂಥ ಒಂದು ಲೆಕ್ಕ. ಅಂದ್ರೆ ಒಂದು ನಕ್ಷತ್ರ 6 ಗಂಟೆಗಳ ಕಾಲ ಇರುತ್ತೆ ಅಂತ ಅನ್ನುವಂಥದ್ದು ಒಂದು ನಕ್ಷತ್ರ ಅಲ್ಲ, ಒಂದು ನಕ್ಷತ್ರದ ಒಂದು ಪಾದ. ಹಾಗೆ ಒಂದು ನಕ್ಷತ್ರ ಒಂದು ಪೂರ್ಣ ದಿನ ವ್ಯಾಪಿನಿಯಾಗಿರುತ್ತೆ. ಕನಿಷ್ಠ ಪಕ್ಷ ಒಂದು ನಕ್ಷತ್ರ 56 ಘಳಿಗೆ ಇರುತ್ತೆ. 56 ಘಳಿಗೆಯಿಂದ 65 ಘಳಿಗೆವರೆಗೂ ಬರಬಹುದು ವ್ಯತ್ಯಾಸ. ಆ ನಕ್ಷತ್ರ ಪ್ರಮಾಣದ ಮೇಲೆ, ಚಂದ್ರನ ಚಲನ ಎಷ್ಟು ಶೀಘ್ರವಾಗಿರ್ತದೆ ಅಥವಾ ಎಷ್ಟು ನಿಧಾನವಾಗಿರ್ತದೆ ಅನ್ನೋದ್ರ ಮೇಲೆ ಆ ಒಂದು ನಕ್ಷತ್ರಗಳಲ್ಲಿ ಅಷ್ಟು ಕಾಲ ಚಂದ್ರನ ಸಂಚಾರ ಇರುತ್ತೆ ಅಂತ ಅರ್ಥ. ಹಾಗಾಗಿ ಇದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು. ಆ ನಕ್ಷತ್ರದ ಆ ಪಾದದಲ್ಲಿದ್ದಾಗ ಯಾವ ಅಕ್ಷರ ಬರುತ್ತೆ ಅನ್ನುವಂಥದ್ದು, ಅದಕ್ಕೆ ರೂಲ್ಸ್ ಇದೆ. ಅದು ಸುಮ್ಮನೆ ಒಟ್ಟು ಬರಲಿಲ್ಲ, ಅದನ್ನು ಯೋಚನೆ ಮಾಡಿದ್ರು. ಅಶ್ವಿನಿಯಿಂದ ರೇವತಿಯವರೆಗೆ ತಗೊಂಬಂದರು. ನೋಡಿ, ಎಷ್ಟು ಒಂದು ಯೋಚನೆ ಮಾಡಿದ್ದಾರೆ ನಮ್ಮ ಹಿಂದಿನ ಋಷಿಮುನಿಗಳು ಅಂತಂದರೆ, ಕೃತ್ತಿಕಾದಿಂದ ಪ್ರಾರಂಭ ಮಾಡಿದ್ರು ವೇದದಲ್ಲಿ. ಹಾಗೆ ದಶಾಭುಕ್ತಿಯಲ್ಲೂ ಅಷ್ಟೇ ಕೃತ್ತಿಕಾದಿಂದ ಪ್ರಾರಂಭ ಇದೆ, ಅಶ್ವಿನಿಯಿಂದ ಪ್ರಾರಂಭ ಇಲ್ಲ. ರಾಶಿಗಳಿಗೆ ಮಾತ್ರ ಅಶ್ವಿನಿಯಿಂದ ಪ್ರಾರಂಭ. ಆದರೆ ನಾಡಿಕೂಟ, ಯೋನಿಕೂಟ, ಗಣಕೂಟ ಇತ್ಯಾದಿಗಳೆಲ್ಲ ಒಂದು ರೀತಿಯಲ್ಲಿ ಒಂದು ಸರಿಯಾದ ವ್ಯವಸ್ಥೆ ಬರಬೇಕಲ್ಲ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು. ಹಾಗಾಗಿ ಅದನ್ನು ಅಶ್ವಿನಿಯಿಂದ ತಂದರು. ಆದರೆ ದಶಾಭುಕ್ತಿ ವಿಚಾರಕ್ಕೆ ಬಂದಾಗ ಕೃತ್ತಿಕಾ ಉತ್ತರ ಉತ್ತರಾಷಾಢಕ್ಕೆ ರವಿದಶೆ ಪ್ರಾರಂಭದಲ್ಲಿ ಹುಟ್ಟಿದಾಗಿನ ಲೆಕ್ಕ ಹೇಳ್ತಾ ಇದ್ದೀನಿ ನಾನು. ಕೃತ್ತಿಕಾ ಉತ್ತರ ಉತ್ತರಾಷಾಢ 3 ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ರವಿದಶೆ ಇರುತ್ತೆ ಪ್ರಾರಂಭದಲ್ಲಿ. ಹಾಗೆ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರು ಸರಿಯಾಗಿ ಕೇಳಿಸ್ಕೊಳ್ಳಿ, ಪ್ರಾರಂಭದಲ್ಲಿರ್ತಕ್ಕಂಥದ್ದು ಚಂದ್ರದಶೆ. ಆನಂತರ ಮೃಗಶಿರ, ಚಿತ್ತ, ಧನಿಷ್ಠ ಈ 3 ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಮೊದಲು ಇರ್ತಕ್ಕಂಥದ್ದು ಅಂಗಾರಕಂದು. ಹಾಗೇನೆ ರೋಹಿಣಿ ಹಸ್ತ ಶ್ರವಣ ಆದ್ರ ಮೇಲೆ ಕೃತ್ತಿಕಾ ಉತ್ತರ ಉತ್ತರಾಷಾಢ ಆಯಿತು, ಮೃಗಶಿರ ಚಿತ್ತ ಧನಿಷ್ಠ ಆಯಿತು. ಆರ್ದ್ರ ಸ್ವಾತಿ ಶತಭಿಷಕ್ಕೆ ರಾಹು, ಹಾಗೇನೆ ಪುನರ್ವಸು ವಿಶಾಖ ಪೂರ್ವಭಾದ್ರಕ್ಕೆ ಗುರು, ಪುಷ್ಯ ಅನುರಾಧ ಉತ್ತರಾಭಾದ್ರಕ್ಕೆ ಶನಿ, ಹಾಗೆ ಆಶ್ಲೇಷ ಜ್ಯೇಷ್ಠ ರೇವತಿಗೆ ಬುಧ, ಅಶ್ವಿನಿ ಮಘ ಮೂಲಕ್ಕೆ ಕೇತು, ಭರಣಿ ಹುಬ್ಬ ಪೂರ್ವಾಷಾಢಕ್ಕೆ ಶುಕ್ರ. ಈ ರೀತಿಯಾಗಿ 27 ನಕ್ಷತ್ರಗಳಿಗೆ 7 ಗ್ರಹಗಳ ಅಧಿಪತ್ಯವನ್ನು ಕೊಡಲಿಲ್ಲ, ಬದಲಾಗಿ 9 ಗ್ರಹಗಳ ಅಧಿಪತ್ಯವನ್ನು ನಕ್ಷತ್ರಗಳಿಗೆ ಕೊಟ್ಟರು. ಇದು ಪ್ರಾರಂಭಿಕ ಹಂತ. ಇನ್ನು ಮುಂದೆ ನಕ್ಷತ್ರದಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಯಾವ ಅಕ್ಷರ ಬರುತ್ತೆ, ಎಷ್ಟನೇ ಪಾದಕ್ಕೆ ಅಂತ ನೋಡೋಣ. ಸುಮ್ಮನೆ ಯಾವ ನಕ್ಷತ್ರಕ್ಕೆ ಯಾವ ಅಕ್ಷರ ಅಂತ ತಿಳ್ಕೊಳ್ಳೋದ್ರ ಬದಲು ಅದ್ರ ಹಿಂದೆ ಒಂದು ಕಾರಣವನ್ನು, ಯಾಕೆಂದರೆ ಯಾವ ರೀತಿ ವಿಭಜನೆ ಆಗಿದೆ, ಒಂದು ನಕ್ಷತ್ರ ಒಂದು ದಿನದಲ್ಲಿ ಎಷ್ಟಿದೆ ಅಂತ ಕೂಡ ವಿವರವಾಗಿ ತಿಳ್ಕೊಂಡ್ರೆ ಯಾವ ಅಕ್ಷರನ ಇಟ್ಕೋಬೋದು ಅಂತ ನಮಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ಗುರುಗಳೇ. ವೀಕ್ಷಕರು, ಇನ್ನು ಯಾವ್ಯಾವ ನಕ್ಷತ್ರಕ್ಕೆ ಯಾವ್ಯಾವ ಅಕ್ಷರಗಳನ್ನು ಹೆಸರುಗಳನ್ನ ಇಟ್ಕೋಬಹುದು ಕೇಳ್ತೀನಿ ಪ್ರಶ್ನೆಯನ್ನು. ಅದಕ್ಕೆ ಮುಂಚೆ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಯಾವ ನಕ್ಷತ್ರಕ್ಕೆ ಯಾವ ಯಾವ ಹೆಸರುಗಳು ಆಗತ್ತೆ ಹೇಳ್ತೀರಾ? ಅದು ಒಂದೇ ಸಾರಿ ಹೇಳಿ ಮುಗಿಸೋದು ಕಷ್ಟ ಆಗುತ್ತೆ. 27 ನಕ್ಷತ್ರ. ಹೌದು, 27 ನಕ್ಷತ್ರ ಇರೋದ್ರಿಂದ ಅದನ್ನೇ ಪೂರ್ಣ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಇಡೀ ದಿವಸ ಹೇಳಿದ್ರೂ ಮುಗಿಯೋದಿಲ್ಲ. ಹಾಗಾಗಿ ಒಂದು ಕೆಲಸ ಮಾಡೋಣ, ಇವತ್ತು ಸದ್ಯಕ್ಕೆ ಅಷ್ಟು ಸಾಕು. ಅಶ್ವಿನಿ ನಕ್ಷತ್ರ ಒಂದನ್ನು ತಿಳಿಸ್ಕೊಡ್ತೀನಿ, ಇನ್ನೂ 26 ನಕ್ಷತ್ರಗಳಿದ್ದಾವೆ. ಹಾಗಾಗಿ ಅದೆಲ್ಲ ಸಮಯ ಬಂದಾಗ ತಿಳಿಸ್ತಾ ಹೋಗ್ತೀನಿ. ನೀವು ಮೊದಲು ಇಷ್ಟು ತಿಳ್ಕೊಂಬಿಡಿ, ಯಾವ ನಕ್ಷತ್ರಕ್ಕೆ ಯಾವ ಅಕ್ಷರ ಬರುತ್ತೆ. ಪಾದ ಅಕ್ಷರದ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ. 4 ಅಕ್ಷರ ಹೇಳ್ತೀನಿ, 1 2 3 4 ಅದನ್ನು ನೀವು ತಿಳ್ಕೊಂಡ್ರೆ ಆಯ್ತು ಅಷ್ಟೇ. ಆವಾಗ ನಿಮ್ಮ ಅಕ್ಷರದ ಮೇಲೆ ಯಾವ ರಾಶಿ ಆಗುತ್ತೆ ನಿಮ್ಮದು ಅನ್ನೋದು ಸುಲಭ ಆಗುತ್ತೆ. ಇನ್ನು ಅಶ್ವಿನಿ ನಕ್ಷತ್ರಕ್ಕೆ ಚೂ ಚೇ ಚೋಲ 4 ಅಕ್ಷರ, ಚೂ ಚೇ ಚೋ ಲಾ ಮುಗಿದೋಯ್ತು. ಈ 4 ಅಕ್ಷರದಲ್ಲಿ ಯಾರ್ದು ಹೆಸರಿದೆ ಅವರೆಲ್ಲರೂ ಸಹ ಅಶ್ವಿನಿ ನಕ್ಷತ್ರ ಅನ್ನುವಂಥದ್ದು ಸಹಜವಾಗಿರ್ತಕ್ಕಂಥ ತಿಳುವಳಿಕೆ. ಇನ್ನಿವತ್ತಿನ ರಾಶಿಫಲದ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸೋಣ.
ಮೊದಲು ಮೇಷರಾಶಿಯ ಯೋಗ ಫಲವನ್ನು ನೋಡೋಣ. ಮೇಷರಾಶಿಯ ಯೋಗ ಫಲದ ಪ್ರಕಾರ ಇವತ್ತು ಸ್ವಲ್ಪ ತಾಯಿಯ ಆರೋಗ್ಯದ ಬಗ್ಗೆ ಚಿಂತೆ ಮಾಡಬೇಕಾದಂಥ ದಿನ. ಯಾಕೆ ಅಂತಂದರೆ ಭಾವೇ ಕಾರಕನಾಶನಂ ಅಂತ ಹೇಳುತ್ತೆ. ಚತುರ್ಥ ಭಾವದಲ್ಲಿ ಚಂದ್ರ ನಿನ್ನೆ ರಾತ್ರಿ ಆಗಲೇ ಪ್ರವೇಶ ತಗೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿನ್ನೆ ಸಾಯಂಕಾಲದಿಂದಲೇ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡುವಂಥ ಸ್ಥಿತಿ ನಿಮಗೆ ಬಂದಿದೆ. ನಿಮಗೆ ಸ್ವಲ್ಪ ಆ ಬಗ್ಗೆ ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿ ಕೂಡ ಇದೆ. ಹಾಗಾಗಿ ಅದು ಅಲ್ಲದೇ ಬುಧ ಏನಾಗಿದ್ದಾನೆ ಇವತ್ತು ಅಂತಂದರೆ ಕುಂಭಕ್ಕೆ ಹೋಗ್ತಾ ಇದ್ದಾನೆ. ಅಂದರೆ ಕುಂಭಕ್ಕೆ ಹೋಗೋದಕ್ಕಿಂತ ಮೊದಲು ಸ್ವಲ್ಪ ತಾಯಿಯ ಆರೋಗ್ಯದ ಬಗ್ಗೆ ಚಿಂತೆ ಜಾಸ್ತಿ ಇರುತ್ತೆ. ಯೋಚನೆ ಮಾಡಬೇಡಿ. ಅವನು ಕುಂಭದ ಪ್ರವೇಶ ಆದ ನಂತರ ಖಂಡಿತವಾಗಲೂ ನಿಮ್ಮ ತಾಯಿಯ ಆರೋಗ್ಯ ಸುಧಾರಣೆ ಆಗುತ್ತೆ. ಇನ್ನು ತಾಯಿಯ ಆರೋಗ್ಯಕ್ಕೋಸ್ಕರವಾಗಿ ಇವತ್ತು ನೀವು ಪಾರ್ವತಿ ಸಹಿತನಾಗಿರ್ತಕ್ಕಂಥ ಪರಮೇಶ್ವರನ ಪೂಜೆಯನ್ನು ಮಾಡಿ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ. ಯೋಚನೆ ಮಾಡಬೇಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರ ಯೋಗ ಫಲದ ಪ್ರಕಾರ ಸ್ವಲ್ಪ ಮಾನಸಿಕವಾಗಿ ಸಮಾಧಾನ ಇಲ್ಲದೆ ಇರುವಂಥ ದಿನ. ಹಾಗಂತ ಹೇಳ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಬೇಡ. ಯಾಕೆಂದರೆ ಪ್ರತಿಯೊಂದಕ್ಕೂ ಪರಿಹಾರ ಇದೆ ಅಂತ ನಾನು ಹೇಳಿದ್ದೆ ಅಲ್ವಾ. ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ವೃಷಭ ರಾಶಿಯವರು. ನಿಮ್ಮ ಮಾನಸಿಕವಾದ ಚಿಂತೆ ಏನೇ ಇದ್ದರೂ ಸಹ ಪೂರ್ಣವಾಗಿ ಅದು ಪರಿಹಾರವಾಗುತ್ತೆ. ಯೋಚನೆ ಮಾಡೋದು ಬೇಡ. ಇನ್ನು ಮಿಥುನ ರಾಶಿ ಯೋಗ ಫಲವನ್ನು ನೋಡೋಣ. ಮಿಥುನ ರಾಶಿಯವರ ಯೋಗ ಫಲದ ಪ್ರಕಾರ ಇವತ್ತು ಆಕಸ್ಮಿಕವಾಗಿರ್ತಕ್ಕಂಥ ಒಂದು ಧನಲಾಭ ಆಗ್ತಕ್ಕಂಥ ಯೋಗ. ಯಾಕೆಂದರೆ ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ರಾಶ್ಯಾಧಿಪತಿ. ಆದ್ದರಿಂದ ಅದು ಅಲ್ಲದೆ ಚಂದ್ರನ ದೃಷ್ಟಿಯನ್ನು ಕಳ್ಕೊಳ್ತಾ ಇದ್ದಾನೆ, ಗುರುವಿನ ದೃಷ್ಟಿಯನ್ನು ಹೊಂದ್ತಾ ಇದ್ದಾನೆ. ಹಾಗಾಗಿ ಒಳ್ಳೆಯ ಯೋಗ ಇದೆ. ಯೋಚನೆ ಮಾಡಬೇಡಿ. ನೀವೇನಿದ್ದೀರಾ ಮಿಥುನ ರಾಶಿಯವರು ನಿಶ್ಚಿಂತೆಯಿಂದ ಇರತಕ್ಕಂಥದ್ದನ್ನು ಬೆಳೆಸ್ಕೊಳ್ಳಿ. ಜೊತೆಯಲ್ಲಿ ಇವತ್ತು ಪಂಚಮ ಭಾವಾಧಿಪತಿಯಾಗಿರ್ತಕ್ಕಂಥ ಶುಕ್ರನ ಸಂಬಂಧಿತವಾಗಿ ಯೋಚನೆ ಮಾಡಿದಾಗ ಮಿಥುನ ರಾಶಿಯವರು ಇವತ್ತು ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ರಿ ಅಂದರೆ ಯಾವ ಕಷ್ಟ ಇದ್ದರೂ ಸಹ ಪೂರ್ಣ ಪರಿಹಾರ ಆಗೋದ್ರ ಜೊತೆಯಲ್ಲಿ ಇನ್ನಷ್ಟು ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲ ಇವತ್ತು ಸಿಕ್ಕುತ್ತೆ. ಇನ್ನು ಕರ್ಕಾಟಕ ರಾಶಿಯವರ ಯೋಗ ಫಲವನ್ನು ನೋಡೋಣ. ಕರ್ಕಾಟಕ ರಾಶಿಯವರ ಯೋಗ ಫಲದ ಪ್ರಕಾರ ರಾಶಿಯಲ್ಲೇ ಇರತಕ್ಕಂತಹ ರಾಶಿಯಾಧಿಪತಿ ಅಂತಂದರೆ ಮನೆ ಮಗ ಮನೆಗೆ ಬಂದ ಅಂತಾರಲ್ಲ, ಆ ಥರದ ಒಂದು ಯೋಗ. ಮಾನಸಿಕವಾದೊಂದು ಸಮಾಧಾನ, ನೆಮ್ಮದಿ ಕೂಡ ನಿಮ್ಮಲ್ಲಿರುತ್ತೆ. ಯೋಚನೆ ಮಾಡ್ತಕ್ಕಂಥದ್ದಿಲ್ಲ. ಹಾಗಂತ ಯೋಚನೆ ಮಾಡದೇ ಇದ್ರೆ ಹೇಗೆ? ಯಾಕೆಂದರೆ ವ್ಯಯಭಾವದಲ್ಲಿದ್ದಾನಲ್ಲ ಗುರು. ಆ ಗುರು ಏನು ಮಾಡ್ತಾನೆ ಅಂದರೆ ಸ್ವಲ್ಪ ಕಾರ್ಯಹಾನಿ ಮಾಡ್ತಾನೆ, ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡ್ತಾನೆ. ಹಾಗಾಗಿ ಅದು ಸ್ವಲ್ಪ ತೊಂದರೆ ಆಗುತ್ತೆ. ಆದ್ದರಿಂದ ಗುರುವಿನ ಅನುಗ್ರಹವನ್ನು ತಗೊಳ್ಬೇಕು. ದತ್ತಾತ್ರೇಯರ ಧ್ಯಾನವನ್ನು ಮಾಡೋದು, ದತ್ತಾತ್ರೇಯರಿಗೆ ಸಂಬಂಧಪಟ್ಟಂಥ ಯಾವುದೋ ದೇವಸ್ಥಾನಕ್ಕೆ ದರ್ಶನ ಮಾಡೋದು, ನಿಮ್ಮ ಕೈಲಾದಷ್ಟು ಅಲ್ಲಿ ಕಾಣಿಕೆ ಇತ್ಯಾದಿಗಳನ್ನು ಸಮರ್ಪಣೆ ಮಾಡಿ ಬನ್ನಿ. ಯಾಕೆ ಅಂತಂದರೆ ನಾವು ದುಡಿದಿದ್ರಲ್ಲಿ ಸ್ವಲ್ಪ ಭಾಗ ಧರ್ಮ ಕಾರ್ಯಕ್ಕೆ ಅಂತ ಹೋದಾಗ ಭಗವಂತ ಸಹಜವಾಗಿ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಅನೇಕ ಕಾರಣ ಇದೆ, ಮುಂದೆ ಸಮಯ ಬಂದಾಗ ತಿಳಿಸ್ಕೊಡ್ತೀನಿ. ಅಂತೂ ದತ್ತಾತ್ರೇಯರ ಆರಾಧನೆ ಮಾಡಿ ಖಂಡಿತವಾಗಲೂ ಇವತ್ತು ಉತ್ತಮವಾದಂಥ ದಿನ ನಿಮ್ಮದಾಗತ್ತೆ. ಸಿಂಹರಾಶಿ ಯೋಗ ಫಲವನ್ನು ನೋಡೋಣ. ಸಿಂಹರಾಶಿಯವರ ಯೋಗ ಫಲದ ಪ್ರಕಾರ ವ್ಯಯಭಾವದಲ್ಲಿಯೇ ಇರತಕ್ಕಂತಹ ಚಂದ್ರ. ವ್ಯಯಭಾವದಲ್ಲಿ ಚಂದ್ರ ಇದ್ದಾನೆ ಅಂತಂದರೆ ಅರ್ಥ ಏನಪ್ಪ ಅಂದರೆ ಸ್ವಲ್ಪ ಹಣಕಾಸಿನ ಖರ್ಚಾಗ್ತಕ್ಕಂಥದ್ದು. ಜೊತೆಯಲ್ಲಿ ಚಂದ್ರ ಬಂಗಾರವನ್ನು ಸೂಚಿಸ್ತಕ್ಕಂಥ ಗ್ರಹ ಮತ್ತು ಅವನಿಗೆ ಶನಿಯ ದೃಷ್ಟಿ ಇದೆ. ಅಂದರೆ ಚೌರ್ಯವಾಗ್ತಕ್ಕಂಥ ಒಂದು ದಿನ. ಯಾವುದೋ ಒಂದು ಬಂಗಾರದ ವಸ್ತು ಇವತ್ತು ಕಳ್ಳತನ ಆಗಿ ಹೋಗ್ತಕ್ಕಂಥ ಸಾಧ್ಯತೆ ಇರುವಂಥ ದಿನ. ಹಾಗಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿ. ಯಾಕೆ ಅಂತಂದರೆ ನೀವೆಷ್ಟು ಎಚ್ಚರವಾಗಿರ್ತೀರೋ ಅಷ್ಟು ನಿಮ್ಮ ವಸ್ತುಗಳನ್ನು ನೀವು ಕಾಪಾಡಿಕೊಳ್ಬಹುದು. ಹಾಗಾಗಿ ಸ್ವಲ್ಪ ಎಚ್ಚರ ತಪ್ಪಿದರೂ ಸಹ ನಮ್ಮ ವಸ್ತು ಇನ್ನೊಬ್ಬರ ಪಾಲು ಆಗ್ಬಿಡತ್ತೆ. ಆ ಎಚ್ಚರಿಕೆಯಿಂದ ಇಟ್ಕೊಂಡು ನಾವು ಕಾಪಾಡಿಕೊಂಡ್ರೆ ಖಂಡಿತವಾಗಲೂ ನಮ್ಮ ವಸ್ತುವನ್ನು ನಾವು ಉಳಿಸ್ಕೋಬಹುದು. ಯಾಕೆಂದರೆ ಇದು ಚರಯೋಗ, ಸ್ಥಿರಯೋಗ ಅಲ್ಲ. ಕಾರಣ ಚಂದ್ರ ಆಗಿರ್ತಕ್ಕಂಥದ್ದಾದ್ದರಿಂದ ಇದು ಚರಯೋಗ. ಯೋಚನೆ ಮಾಡಬೇಡಿ, ಚಿಂತೆ ಮಾಡೋದನ್ನು ಬಿಡಿ. ಯಾವುದಾದ್ರೂ ಒಂದು ದೇವತಾರಾಧನೆ ಮಾಡ್ಕೊಳ್ಬೇಕು ಅಲ್ವಾ. ಹಾಗಾಗಿ ಇಲ್ಲಿ ಚೌರ್ಯನಷ್ಟ ದೇವತೆ. ಕಳತನ ಆಗಿದ್ದನ್ನು ಹುಡುಕೋದು ಯಾರು? ಹಿಂದೆ ಕಳತನ ಆಗಿತ್ತು. ಸರಿ ಯೋಚನೆ ಮಾಡೋಣ. ರಾಮಾಯಣದಲ್ಲಿ ಸೀತೆ ಕಳತನ ಆಯಿತು, ಹುಡುಕಿದ್ಯಾರು? ಆಂಜನೇಯ ಅಲ್ವಾ. ಹಾಗಾಗಿ ಸಿಂಹರಾಶಿಯವರು ಇವತ್ತು ಆಂಜನೇಯನ ಆರಾಧನೆ ಮಾಡಿ ನಿಮ್ಮ ಕಳತನ ಆಗ್ತಕ್ಕಂಥ ವಸ್ತುವಿನ ಭಯದಿಂದ ವಿಮುಕ್ತರಾಗ್ಬಿಡಿ. ರಿಸ್ಕೇ ಇಲ್ಲ. ಇನ್ನು ಮುಂದಿರೋದು ಕನ್ಯಾ ರಾಶಿ. ಕನ್ಯಾ ರಾಶಿಯ ವಿಶೇಷತೆ ಅಥವಾ ಕನ್ಯಾ ರಾಶಿಯವರ ಇವತ್ತಿನ ಯೋಗ ಫಲ ಏನಿದೆ ಅಂತ ನೋಡಿದ್ರೆ ಲಾಭಸ್ಥಾನದಲ್ಲಿ ಲಾಭಾಧಿಪತಿ. ಯಾವುದೋ ಒಂದು ವಸ್ತು ಬರಬೇಕು ಅನ್ನುವಂಥ ಒಂದು ನಿರೀಕ್ಷೆಯನ್ನು ನೀವು ಇಟ್ಕೊಂಡಿದ್ರಿ. ಆ ವಸ್ತು ಬಹಳ ದಿವಸದಿಂದ ಕಾಯ್ತಿದ್ದೀರಿ, ಬಂದಿಲ್ಲ ನಿಮಗೆ. ಆದರೆ ಇವತ್ತು ಅದನ್ನು ಪಡೆಯುವಂಥ ಒಂದು ಯೋಗ ಇದೆ.
ಆ ಒಂದು ಯೋಗ ಅನ್ನುವಂಥದ್ದು ಏಕಾದಶಿ ಭಾವದಲ್ಲಿ ಚಂದ್ರ ಬಂದಿದ್ದರಿಂದ ಆ ಯೋಗ ಅನ್ನುವಂಥದ್ದು ಬಂದಿದೆ. ಆದರೆ ಶನಿಯ ದೃಷ್ಟಿ ಇರೋದರಿಂದ ಮಂದವಾಗಿ ಬರುತ್ತೆ, ಮತ್ತು ರಾಹುವನ್ನು ಸೇರಿ ಶನಿ ದೃಷ್ಟಿ ಕೊಡೋದಾದ್ರಿಂದ ಖಂಡ ಖಂಡವಾಗಿ ಬರುತ್ತೆ, ತುಂಡು ತುಂಡಾಗಿ ಕೈಗೆ ಬರುತ್ತೆ ಅಂತ ಅರ್ಥ. ಪೂರ್ಣ ಪ್ರಮಾಣದಲ್ಲಿ ಸಿಗೋದಿಲ್ಲ. ಇದು ಪೂರ್ಣ ಪ್ರಮಾಣದಲ್ಲಿ ಸಿಗಬೇಕು ಅನ್ನುವಂಥದ್ದು ಸಹಜವಾಗಿ ಎಲ್ಲರಿಗೂ ಇರುತ್ತಲ್ವ. ಹಾಗಾಗಿ ಏನು ಮಾಡಿ ಅಂತಂದರೆ, ನೀವು ಕನ್ಯಾ ರಾಶಿಯವರು ಇವತ್ತು ರಾಹುವನ್ನು ಆರಾಧನೆ ಮಾಡಿ, ಅಥವಾ ಗೋ ಪೂಜೆಯನ್ನು ಮಾಡಬಹುದು. ಆಯಂಗೌಫ್ ಪ್ರಶ್ನಿರಕ್ರಮಿ ಅಂತ ಮಂತ್ರ ಇದೆ. ಹಾಗಾಗಿ ಗೋ ಪೂಜೆಯನ್ನು ಮಾಡೋದ್ರಿಂದ ಕೂಡ ಕನ್ಯಾ ರಾಶಿಯವರು ಇವತ್ತು ಒಳ್ಳೆಯ ಫಲವನ್ನು ಪಡಿಬಹುದು. ನಿಮ್ಮ ಮನೆ ಹತ್ತಿರ ಹೇಗೂ ಗೋವು ಬರುತ್ತೆ, ಸ್ವಲ್ಪ ಅದಕ್ಕೆ ನೀರು ಹಾಕಿ ಕಾಲು ತೊಳೆದು ಅಷ್ಟ ಕುಂಕುಮ ಇಟ್ಟು ಜೊತೆಯಲ್ಲಿ ಒಂದು ಸ್ವಲ್ಪ ತಿನ್ನೋದಕ್ಕೆ ಬಾಳೆಹಣ್ಣು ಬೆಲ್ಲ ಇತ್ಯಾದಿಗಳನ್ನು ಕೊಟ್ಟು ಪ್ರದಕ್ಷಿಣೆ ಮಾಡಿ ಒಂದು ನಮಸ್ಕಾರ ಮಾಡಿಬಿಟ್ರೆ ಗೋಪೂಜೆ ಆಯಿತು. ಈ ರೀತಿಯ ಗೋಪೂಜೆಯನ್ನು ಮಾಡಿಕೊಂಡು ಕನ್ಯಾ ರಾಶಿಯವರು ನಿಮಗೆ ಬೇಕಾದಂಥ ಲಾಭಗಳನ್ನು ಹೊಂದ್ಕೊಳ್ಳಿ. ಇನ್ನು ಬಾಕಿ ಉಳಿದ ರಾಶಿಗಳು, ತುಲಾದಿಂದ ಪ್ರಾರಂಭ ಮಾಡಿ ಬಾಕಿ ಉಳಿದ ರಾಶಿಗಳ ಯೋಗ ಫಲ ಏನಿದೆ ಮುಂದಿನ ಭಾಗದಲ್ಲಿ ನೋಡೋಣ. ಆಗಲಿ ಗುರುಗಳೇ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಯೋಗ ಫಲವನ್ನು ತಿಳಿಯೋದ್ರ ಜೊತೆಗೆ ಮನೆಯಲ್ಲಿ ಯಾವ ದೇವ್ರ ಫೋಟೋಗಳನ್ನ ಇಟ್ಕೋಬಹುದು, ಇಟ್ಕೋಬಾರ್ದು, ಅಂದರೆ ದೇವರಲ್ಲೂ ವಿಭಜನೆ ಇದೆಯಾ, ಹಾಗೆಯೇ ದೇವ್ರ ಫೋಟೋ ಜೊತೆ ಮನೆ ಹಿರಿಯರ ಫೋಟೋಗಳನ್ನ ಕೂಡ ಇಟ್ಟು ನಮಸ್ಕಾರ ಮಾಡಬಹುದಾ ಬೇಡವಾ? ಈ ಪ್ರಶ್ನೆಗೆ ಉತ್ತರವನ್ನು ಪಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಒಬ್ಬರು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ರಾಮಕೃಷ್ಣ ಅನ್ನೋರು ಈ ಪತ್ರವನ್ನು ಬರೆದಿರೋದು. ಅವ್ರು ಕೇಳ್ತಿರೋ ಪ್ರಶ್ನೆ, ಮನೆಯಲ್ಲಿ ಯಾವ ದೇವ್ರ ಫೋಟೋಗಳನ್ನ ಇಟ್ಕೋಬಹುದು, ಹಾಗೆ ಯಾವ ದೇವ್ರ ಫೋಟೋವನ್ನು ಇಡಬಾರದು, ಮತ್ತು ದೇವ್ರ ಫೋಟೋ ಜೊತೆ ಹಿರಿಯರ ಫೋಟೋ, ಅಂದರೆ ತೀರು ಹೋಗಿರೋ ಅಪ್ಪ ಅಮ್ಮ ಆಗಲಿ ಅಥವಾ ಅಜ್ಜ ಅಜ್ಜಿ ಆಗಲಿ ಅಂಥವರ ಫೋಟೋಗಳನ್ನು ಇಟ್ಟು ನಾವು ಜೊತೆಯಲ್ಲಿ ದೇವ್ರ ಫೋಟೋ ಜೊತೆ ಇಟ್ಟು ಪೂಜೆ ಮಾಡಬಹುದಾ, ನಮಸ್ಕಾರ ಮಾಡಬಹುದಾ ಅಂತ ಕೇಳಿದ್ದಾರೆ. ಇದು ನನಗೊಂದು ಯಾರೋ ಹೇಳಿದ್ರು, ದೇವ್ರ ಮನೆಯಲ್ಲಿ ಮಾತ್ರ ದೇವ್ರ ಫೋಟೋ ಇಡಬೇಕೆ ಹೊರತು ಅಡುಗೆ ಮನೆಯಲ್ಲಿ, ಹಾಲಲ್ಲಿ ಅಥವಾ ಬೆಡ್ರೂಮಲ್ಲಿ ದೇವ್ರ ಫೋಟೋಗಳನ್ನ ಇಡಲೇಬಾರ್ದು, ನಮಸ್ಕಾರ ಮಾಡಬಾರ್ದು, ಬರೀ ಅಲ್ಲಿಗೆ ಮಾತ್ರ ಸೀಮಿತ ಅಂತ. ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಗುರುಗಳೇ? ಇಲ್ಲೊಂದು ಗೊಂದಲ. ಆಮೇಲೆ ಒಂದು ವೇಳೆ ಆ ದೇವ್ರ ಫೋಟೋ ಹಾಳಾಗಿದ್ರೆ ಅದನ್ನ ಹೇಗೆ ಹೊರಗೆ ಹಾಕೋದು? ಯಾಕಂದ್ರೆ ಬಿಸಾಕಕ್ಕೆ ಮನ್ಸಾಗಲ್ಲ. ನಾನು ತುಂಬಾ ಕಡೆ ನೋಡಿದ್ದೀನಿ, ದೇವಸ್ಥಾನದ್ದು ಎಲ್ಲ ಮರಗಳ ತಗೊಂಡು ಹತ್ರ ಹೋಗ್ಬಿಟ್ಟು ತುಂಬಾ ಹಾಕ್ಬಿಟ್ಟು ಬಂದಿರ್ತಾರೆ. ಅದು ಎಲ್ಲೋ ಒಂದ್ ಕಡೆ ತಪ್ಪೇನೆ. ಹಾಗಾಗಿ ಅದನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂತ ಹೇಳ್ತೀರಾ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಯಾಕೆ ಅಂತಂದರೆ, ನಮ್ಮ ಜನ ಇವತ್ತೇನು ಮಾಡ್ತಿದ್ದಾರೆ ಅಂದರೆ, ಚೆನ್ನಾಗಿ ಕಂಡಿದ್ನೆಲ್ಲ ತಂದಿಟ್ಕೊಂಡ್ಬಿಡೋದು. ದೇವ್ರ ವಿಗ್ರಹಗಳಿರ್ಬಹುದು ಅಥವಾ ದೇವ್ರ ಫೋಟೋಗಳಿರ್ಬೋದು, ಏನೋ ಅವ್ರ ಮನಸ್ಸಿಗೆ ಚೆನ್ನಾಗಿ ಕಂಡಿತು ಅಂತ ಅಂದ್ಕೊಳ್ಳೆ ತನ್ನ ಮನೇಲಿ ಇಟ್ಕೊಂಡ್ಬಿಡ್ಬೇಕು. ಇದೊಂದು ಭ್ರಮೆ. ಇದನ್ನು ಮೊದಲು ಕಡಿಮೆ ಮಾಡಿ. ಯಾಕೆ ಅಂತಂದರೆ, ಮನೆ ತುಂಬ ಬರೀ ದೇವ್ರ ಫೋಟೋಗಳನ್ನೇ ತುಂಬ್ಕೊಂಡ್ಬಿಟ್ರೆ, ತುಂಬ್ಕೋಬಾರ್ದು ಅಂತಲ್ಲ, ಆ ದೇವರಿಗೂ ಒಂದು ಲಕ್ಷಣ ಅಂತಿರುತ್ತೆ. ಆ ಲಕ್ಷಣಗಳನ್ನು ನೋಡಬೇಕು. ಏನೋ ಒಂದು ಮನಸ್ಸಿಗೆ ಬಂತು, ಹಾ 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 ಅಂತ ಇತ್ತು, ಓಹೋ ಅಂತ ಇತ್ತು, ನನಗಿಷ್ಟ ಆಯಿತು, ನಾನು ತೊಗೊಂಬಂದೆ. ನಿಮ್ಗೆ ಇಷ್ಟ ಆಗಿದ್ನೆಲ್ಲ ನೀವು ತನ್ನಿ ನಿಜ, ಆದರೆ ಆ ನಿಮ್ಮ ಇಷ್ಟದ ಜೊತೆಯಲ್ಲಿ ಕಷ್ಟವೂ ಬರುತ್ತೆ. ಯೋಚನೆ ಮಾಡಿ. ಯಾವತ್ತೂ ಕ್ರೂರವಾಗಿರ್ತಕ್ಕಂಥದ್ದು, ರೌದ್ರವಾಗಿರ್ತಕ್ಕಂಥದ್ದು ಸ್ವರೂಪ ಇರೋ ಯಾವ ದೇವ್ರ ಫೋಟೋನು ಮನೇಲಿ ಇಟ್ಕೋಬೇಕಾದ್ದಿಲ್ಲ. ಯಾಕಾಗಿ ಬೇಡ ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಆ ಥರದ ಭಾವನೆಗಳು ಮೂಡಬಾರ್ದು. ನಮ್ಮ ಸ್ವಭಾವ, ನಮ್ಮ ಒಂದು ನಡವಳಿಕೆ ಅನ್ನುವಂಥದ್ದು ಏನಿರುತ್ತೆ, ಅದು ನಮ್ಮನ್ನು ಉದ್ಧಾರ ಮಾಡಬೇಕು. ನಾವೇನು ಮಾಡಬಾರ್ದೆಲ್ಲ ಮಾಡುವಂಥ ಸ್ವಭಾವ ತುಂಬುವಂಥ ಸ್ವರೂಪ ಇರೋವಂಥ ದೇವ್ರ ಫೋಟೋಗಳನ್ನು ತಂದಿಟ್ಕೊಂಡ್ಬಿಟ್ರೆ ಅದನ್ನೆಲ್ಲ ಒಪ್ಪೋಕ್ಕಾಗತ್ತಾ? ಯಾವುದೋ ಒಂದು ರಕ್ತ ತುಂಬಿರ್ತಕ್ಕಂಥ ಖಡ್ಗ, ಕತ್ತಿ, ಅದು ಇದು ಇರೋವಂಥ ದೇವತೆಗಳ ಫೋಟೋ ಎಲ್ಲ ಹಾಕ್ಕೊಂಡ್ಬಿಡ್ತಾರೆ ಕೆಲವರು. ವಿಚಿತ್ರವಾದ ಆಭರಣಗಳು, ಮನಸ್ಸೋ ಇಚ್ಛೆ ಇರತಕ್ಕಂತಹ ಚಿತ್ರಗಳು, ಕ್ರೂರವಾಗಿರ್ತಕ್ಕಂಥ ಮುಖಭಾವ ಇರುವಂಥವು, ಆ ಥರದ್ದೆಲ್ಲ ಹಾಕಬಾರ್ದು. ಮನೆ ಒಳಗೆ ಏನಾಗುತ್ತೆ ಅಂದರೆ, ಆ ಥರದ ಫೋಟೋಗಳನ್ನು ಹಾಕಿದಾಗ ನಮ್ಮ ಸ್ವಭಾವದ ಮೇಲೆ ಅದು ಬಹಳ ಪ್ರಭಾವ ಬೀರುತ್ತೆ. ಆದಷ್ಟು ಸೌಮ್ಯ ಲಕ್ಷಣ ಇರತಕ್ಕಂಥ ದೇವರ ಫೋಟೋಗಳನ್ನೇ ಇಡತಕ್ಕಂಥದ್ದು ಸರಿ. ಇನ್ನೊಂದು, ಹಾಲ್ನಲ್ಲಿ ಮನೆ ದೇವರ ಫೋಟೋ ಅಥವಾ ಬೇರೆ ದೇವರುಗಳ ಒಂದು ಫೋಟೋ ಮಧ್ಯದಲ್ಲಿ ಹಿರಿಯರ ಫೋಟೋ ಇಡಬಹುದೇ, ಇಡಬಾರದೆ? ಖಂಡಿತವಾಗಲೂ ಇಡಬಹುದು. ಅದನ್ನು ಯಾರೂ ಕೇಳಬೇಕಾದ್ದಿಲ್ಲ. ನಿಮ್ಮ ಹಿರಿಯರ ಫೋಟೋ ನೀವಿಡದೆ ಇನ್ಯಾರು ಇಡಬೇಕು? ಹಾಗಾಗಿ ನಿಮ್ಮ ಹಿರಿಯರ ಫೋಟೋನ ನೀವಿಡ್ತಕ್ಕಂಥದ್ದು ಸರಿ. ಅವರ ನೆನಪು ಮಾಡ್ಕೊಳ್ತಕ್ಕಂಥದ್ದು, ಅವ್ರಿಗೆ ದಿವಸ ನಮಸ್ಕಾರ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ದೇವರ ಮನೆಯಲ್ಲಿ ಯಾವ ರೀತಿಯಾದಂಥ ಫೋಟೋಗಳಿರ್ತೀರಿ, ಆ ದೇವರುಗಳು ನಿಮ್ಮ ಆರಾಧ್ಯ ದೇವತೆಗಳಾಗಿರಬೇಕು, ಸೌಮ್ಯವಾಗಿರಬೇಕು. ಅದು ಬಹಳ ಮುಖ್ಯ. ಇನ್ನು ವಿಗ್ರಹಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಆದರೆ ಮುಂದಿನ ಭಾಗಗಳಲ್ಲಿ. ಆದರೆ ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಏನಿದೆ ಅಂದರೆ, ಬೆಡ್ರೂಮ್ಗಳಲ್ಲಿ ಯಾವ ದೇವತೆಗಳ ಫೋಟೋ ಇಡಬೇಕು? ಮಕ್ಕಳಾಗಿದ್ದರೆ ಆ ಒಂದು ಬೆಡ್ರೂಮ್ನಲ್ಲಿ ಗಣಪತಿಯ ಫೋಟೋವನ್ನು ಇಡಿ.
ಗುರುಗಳ ಫೋಟೋ ಇಡಿ, ದತ್ತಾತ್ರೇಯರ ಫೋಟೋನೋ, ರಾಘವೇಂದ್ರ ಸ್ವಾಮಿಗಳ ಫೋಟೋನೋ, ಅಥವಾ ಭಯ ನಿವಾರಕ್ಕೋಸ್ಕರವಾಗಿ ಅಂದರೆ ಸುಖ ನಿದ್ರೆಗೋಸ್ಕರವಾಗಿ ಆಂಜನೇಯನ ಫೋಟೋವನ್ನು ಇಡಬಹುದು. ಅಥವಾ ನಿಮ್ಗೆ ಇಷ್ಟವಾಗ್ತಕ್ಕಂಥ ಇನ್ಯಾವುದೇ ಒಂದು ಸೌಮ್ಯ ದೇವತೆಯ ಫೋಟೋಗಳನ್ನು ಇಟ್ಕೊಳ್ಳಿ. ಆದರೆ ದಂಪತಿಗಳು ಮಲಗುವಂಥ ಕೋಣೆಗಳಲ್ಲಿ ಆಂಜನೇಯ, ಗಣಪತಿ ಈ ಥರದ ಫೋಟೋಗಳು ಬೇಡ. ಆದಷ್ಟು ಅದನ್ನು ಕಡಿಮೆ ಮಾಡಿ. ಶಿವ ಪಾರ್ವತಿ ಫೋಟೋ ಇಟ್ಕೊಳ್ಳಿ, ಕೃಷ್ಣ ರುಕ್ಮಿಣಿ ಫೋಟೋ ಇಡಿ, ವೆಂಕಟೇಶ್ವರ ಲಕ್ಷ್ಮಿ ಜೊತೆಯಲ್ಲಿರ್ತಕ್ಕಂಥದ್ದು ಆಗಬಹುದು, ತೊಂದರೆ ಏನಿಲ್ಲ. ಹಾಗಾಗಿ ದಂಪತಿಗಳಾಗಿರ್ತಕ್ಕಂಥ ದೇವತಾ ಫೋಟೋಗಳೇ ಗಂಡ ಹೆಂಡತಿಯ ಮಲಗುವಂಥ ಕೋಣೆಯಲ್ಲಿ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಅಡುಗೆ ಮನೆಯಲ್ಲಿ ದೇವರುಗಳ ಫೋಟೋ ಬೇಕು ಅಂತ ನನಗೆ ಅನಿಸೋದಿಲ್ಲ. ಯಾಕೆ ಅಂತಂದರೆ ಅದು ಇದು ಕೆಲಸ ಮಾಡಬೇಕಿದ್ರೆ ತಾಗೋದು, ಬಿದ್ದು ಹೋಗೋದು, ಒಡೆದು ಹೋಗೋದು ಆಗೋದು. ಇನ್ನು ಒಡೆದು ಹೋಯ್ತು ಫೋಟೋ ಅಂತ ಅಂದ್ಕೂಡಲೇ ಕೆಲವರು ಏನು ಮಾಡ್ತಾರೆ ಅಂದರೆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಮರದ ಬಿಡೋದು, ತಗೊಂಡು ಹೋಗೋದು, ಬಿಸಾಡ್ಬಿಡೋದು. ಇದೆಲ್ಲ ಯಾಕೆ ಆ ಥರ ಮಾಡ್ತೀರಾ? ಆ ಥರ ಮಾಡಬೇಡಿ, ಅದು ಒಳ್ಳೇದಲ್ಲ. ಇನ್ನು ಇಷ್ಟೆಲ್ಲ ದಿನ ನಿಮ್ಮ ಮನೇಲಿ ಇಟ್ಟು ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಏನು ಅಲಂಕಾರ ಮಾಡಿರ್ತೀರಾ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತೀರಾ, ಆ ದೇವ್ರಿಗೆ ಪೂಜೆಯನ್ನು ಮಾಡಿರ್ತೀರಾ, ಅಲಂಕಾರ ಮಾಡಿ ಬೇರೆ ಬೇರೆ ಥರಾಂತರದ ಹೂವುಗಳನ್ನೆಲ್ಲ ಇಟ್ಟು ಊದಿನ ಕಡ್ಡಿ ಬೆಳಗ್ಗೆ ಎಲ್ಲ ಪೂಜೆ ಮಾಡಿರ್ತೀರಾ. ಆ ಫೋಟೋ ತೊಗೊಂಡೋಗಿ ವಿಸರ್ಜನೆ ಮಾಡೋದಕ್ಕೆ ಒಂದು ಕ್ರಮ ಬೇಡವಾ? ಆ ವಿಸರ್ಜನೆ ಮಾಡೋ ಕ್ರಮ ಏನು ಗೊತ್ತಿದೆಯಾ? ಮೊದಲು ಅದರ ಹರಳನ್ನು ತೆಗೆದು ಆಮೇಲೆ ಅದರಲ್ಲಿ ಸುತ್ತ ಕೊಟ್ಟಿರ್ತಕ್ಕಂಥದ್ದು ಏನು ಮರದ ಸೈಡ್ ಫ್ರೇಮ್ ಇರ್ತದೆಯಲ್ಲ ಅದನ್ನು ತೆಗೆದು ಒಂದು ಒಳ್ಳೆ ಜಾಗದಲ್ಲಿ ಹಾಕ್ತಕ್ಕಂಥದ್ದು, ಯಾರು ತುಳಿದು ಗಿಳಿದು ಪೆಟ್ಟು ಮಾಡ್ಕೊಳ್ಳೋಂಥ ಜಾಗದಲ್ಲಿ ಹಾಕ್ಬಿಡ್ಬೇಡಿ, ಅದನ್ನು ಸರಿಯಾದ ಜಾಗದಲ್ಲಿ ವಿಸರ್ಜನೆ ಮಾಡಿ. ಆ ನಂತರದಲ್ಲಿ ಏನು ಮಾಡಿ ಅಂದರೆ ಆ ಪೇಪರ್ನ ಸರಿಯಾಗಿ ಸುತ್ತಿ ತೊಗೊಂಡೋಗಿ ನೀರಿನಲ್ಲಿ ವಿಸರ್ಜನೆ ಮಾಡಿ. ಯಾವುದು ದೇವರ ಫೋಟೋ ಇರ್ತಕ್ಕಂಥದ್ದು ಪೇಪರ್ ಆಗಿರುತ್ತೆ, ಹೆಚ್ಚಾಗೋದು ನೀರಿನಲ್ಲಿ ಪೇಪರ್ ಕರಗೋಗುತ್ತೆ, ಹಾಗಾಗಿ ತೊಂದರೆ ಇಲ್ಲ. ಇನ್ನು ಕೆಲವರು ಎಂಥದ್ದೇ ಸಿಗಲಿ ತಗೊಂಡೋಗಿ ನೀರಿಗೆ ಹಾಕ್ಬಿಡ್ತೀವಿ, ಫೋಟೋನೇ ತಗೊಂಡೋಗಿ ನೀರಿಗೆ ಹಾಕ್ಬಿಡ್ತಕ್ಕಂಥದ್ದು ಸರಿನಾ? ಅದು ಯೋಚನೆ ಮಾಡಿ. ಆ ಥರ ನೀವು ಫೋಟೋ ತೊಗೊಂಡೋಗಿ ನೀರಿಗೆ ಹಾಕ್ತೀರಾ, ಅದು ಒಡೆದೋಯ್ತು, ಅದನ್ನು ಇನ್ಯಾರೋ ನೀರಿನಲ್ಲಿ ಓಡಾಡೋರು ತುಳಿದ್ರು, ಅವ್ರ ಕಾಲು ಗಾಯ ಆಯಿತು, ಆ ದೋಷನೂ ನಿಮ್ಮದೇ. ಹಾಗಾಗಿ ಏನು ಮಾಡಿ ಅಂದರೆ ಆ ಒಂದು ಫೋಟೋ ತೊಗೊಂಡೋಗಿ ಪೂರ್ಣ ಹಾಗೆ ನೀರಿಗೆ ಬಿಸಾಡೋದ್ರ ಬದಲು ಆ ನೀರಿರೋದು ನಿಮ್ಮನೆ ಕಸ ಕಡ್ಡಿ ಕೊಳಕು ಗಲೀಜು ಇದನ್ನು ಎಲ್ಲ ಹೊರೋದಕ್ಕಾಗಿ ಅಲ್ಲ, ಅದಿರೋದು ಶುದ್ಧಕ್ಕಾಗಿ, ಜೀವಜಲ ಅದು. ಅದರಲ್ಲಿ ಹಾಕುವಂಥ ವಸ್ತು ಕರಗೋಗ್ಬಿಡ್ಬೇಕು, ಅಂಥದ್ದನ್ನ ಮಾತ್ರ ಹರಿಯೋ ನೀರಿಗೆ ಹಾಕಬೇಕು ಅಥವಾ ನಿತ್ಯ ನೀರಿಗೆ ಹಾಕಬೇಕು. ಏನಾಯ್ತು ಅದನ್ನೆಲ್ಲ ಹಾಕುವಂಥದ್ದು ಸರಿಯಲ್ಲ. ಆ ಥರ ಮಾಡಬೇಡಿ. ಆ ದೇವರು ಫೋಟೋನ ತಗೊಂಡು ಹೋಗಿ ನೀರಿನಲ್ಲಿ ವಿಸರ್ಜನೆ ಮಾಡಿ ಸರಿ, ಆದರೆ ಕೇವಲ ಪೇಪರ್ ಆಗಿರಬೇಕು ಅದು, ಆವಾಗ ಮಾತ್ರ ಅದು ನೀರಿನಲ್ಲಿ ಪೂರ್ಣವಾಗಿ ಕರಗುತ್ತೆ, ನಿಮಗೂ ವಿಸರ್ಜನೆ ಆಗಿರ್ತಕ್ಕಂಥದ್ದು ಸಮಾಧಾನವನ್ನು ಕೊಡುತ್ತೆ. ಯೋಚನೆ ಮಾಡಿ. ಇನ್ನು ಮನೆಯಲ್ಲಿ ದೇವರ ವಿಗ್ರಹವನ್ನು ಯಾವ ಥರದ್ದು ಇಡಬೇಕು ಅಥವಾ ಎಲ್ಲಿಟ್ಟು ಪೂಜೆ ಮಾಡಬೇಕು ಇತ್ಯಾದಿಗಳ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ತಂದ್ಕೊಳ್ಳಿ, ಕುತೂಹಲ ಇರುತ್ತಲ್ವ ನಿಮ್ಮ ಮನಸ್ಸಿನಲ್ಲಿ, ತಿಳ್ಕೊಳ್ಳಿ. ಏನಂತ ಅಂದರೆ ಮೊದಲು ನಾವು ಪೂಜೆ ಮಾಡ್ತಕ್ಕಂಥ ವಿಗ್ರಹಗಳು ಯಾವ ಲೋಹದ್ದಾಗಿರಬೇಕು ಅಂದರೆ ತಾಮ್ರ ಆಗಬಹುದು, ಹಿತ್ತಾಳೆ ಆಗಬಹುದು, ಪಂಚಲೋಹ ಅಥವಾ ಬೆಳ್ಳಿ, ಬಂಗಾರ, ಈ ಒಂದು 5 ಧಾತುವಿನಿಂದ ಮಾಡಿರ್ತಕ್ಕಂಥ ವಿಗ್ರಹಗಳು ಸರ್ವಶ್ರೇಷ್ಠ. ಇದನ್ನು ಬಿಟ್ಟರೆ ಇನ್ನು ಪೂರ್ಣ ಶಾಸ್ತ್ರೋಕ್ತವಾಗಿ ನಿಮಗೆ ಪೂಜೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಆದರೆ ಕಲ್ಲಿನ ವಿಗ್ರಹಗಳನ್ನು ಇಟ್ಕೋಬಹುದು, ತಪ್ಪೇನಿಲ್ಲ. ಆದರೆ ಅದಕ್ಕೆ ಕ್ರಮ ಇದೆ, ಪ್ರಾಣ ಪ್ರತಿಷ್ಠೆ ಮೊದಲಾದ ಕ್ರಮ ಇದೆ. ಆ ಕ್ರಮಗಳನ್ನು ಅನುಸರಿಸಬೇಕು. ಯಾವುದೇ ಕಾರಣಕ್ಕೂ ವಿಗ್ರಹಗಳು ಮುಷ್ಟಿಗಿಂತ ದೊಡ್ಡದಿರಬಾರ್ದು. ಅಂದರೆ ನಿಮ್ಮ ಮುಷ್ಟಿ ಒಳಗಡೆ ಅದು ಹಿಡಿಯೋಷ್ಟೇ ದೊಡ್ಡದಿರಬೇಕು. ಅದಕ್ಕಿಂತ ದೊಡ್ಡ ದೊಡ್ಡ ವಿಗ್ರಹಗಳು ನಮಗೆ ಇಷ್ಟ ಆಯಿತು ಅಂತಲೋ ಅಥವಾ ನಮಗೆ ಶಕ್ತಿ ಇದೆ ಅಂತಲೋ ದೊಡ್ಡ ದೊಡ್ಡ ಮೂರ್ತಿಗಳನ್ನು ತಗೊಂಡೋಗಿ ದೇವರ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನೈವೇದ್ಯವನ್ನು ಕೊಡಲೇಬೇಕಾಗತ್ತೆ. ನೈವೇದ್ಯ ಕೊಡಲಿಲ್ಲ ಅಂತಂದರೆ ಹೇಗೆ ಗೊತ್ತಿದೆಯಾ? ಭಗವಂತನಿಗೆ ನೈವೇದ್ಯ ಕೊಡಲಿಲ್ಲ ಅಂತಂದರೆ ನೀವು ಹೇಗೆ ಎಲ್ಲ ರೀತಿ ಅಲಂಕಾರಗಳನ್ನೆಲ್ಲ ಮಾಡಿಕೊಂಡು ಹೊಟ್ಟೆಗಿಲ್ದೆ ಕೂತ್ರಾಗತ್ತಾ? ನಿಮ್ಮ ಹತ್ರ ತಡ್ಕೊಳಕ್ಕಾಗತ್ತಾ? ಹಾಗೆ ಯೋಚನೆ ಮಾಡಬೇಕು. ಇನ್ನೂ ಬಹಳ ಇದೆ, ತಿಳಿಸ್ಕೊಡ್ತೀರಿ ಮುಂದಿನ ಭಾಗದಲ್ಲಿ. ಖಂಡಿತ ಗುರುಗಳೇ. ಹಾಗಾಗಿ ವಿಗ್ರಹ ಇಟ್ಮೇಲೆ ಅದಕ್ಕೆ ಸರಿಯಾಗಿ ಊಟ ಕೂಡ ಹಾಕಬೇಕು, ಖಂಡಿತ ಉಪವಾಸ ಬಿಡೋ ಹಾಗಿಲ್ಲ, ಪೂಜೆ ಮಾಡಿದ್ರು ಜೊತೆಗೆ ನೈವೇದ್ಯ ಕೂಡ ಮಾಡಬೇಕು ಅಂತ ಹೇಳ್ತೀರಾ. ಧನ್ಯವಾದಗಳು ವೀಕ್ಷಕರೇ. ಗುರುಗಳು ಹೇಳಿದ್ರು ಮರದ ಬುಡ ಎಲ್ಲ ತಗೊಂಡು ಹೋಗಿ ದೇವರ ವಿಗ್ರಹನ ಅಥವಾ ಫೋಟೋನ ಹಾಕಬೇಡಿ, ದೋಷ ಆಗುತ್ತೆ. ದೋಷ ಆಗತ್ತೆ ಸರಿ, ಈಗಾಗಲೇ ನಾನು ಹಾಕ್ಬಿಟ್ಟಿದ್ದೀನಿ ಗುರುಗಳೇ, ದೋಷ ಆಗಿದೆ ನನಗೆ, ಹಾಗಾದ್ರೆ ನಾನು ಏನು ಮಾಡಲಿ, ಅದಕ್ಕೆ ಪರಿಹಾರ ಇದೆಯಾ ಇಲ್ವಾ? ಈ ಪ್ರಶ್ನೆ ಕೇಳ್ತೀನಿ, ಆದರೆ ಅದಕ್ಕೆ ಮುಂಚೆ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈಗ ಒಂದು ವೇಳೆ ಆ ಥರ ದೋಷ ಉಂಟಾಗಿದ್ರೆ, ಯಾಕೆಂದರೆ ಗೊತ್ತಿಲ್ಲದೇ ಮಾಡಿರೋಂತಹ ದೋಷಗಳದೆಲ್ಲ, ಯಾರು ಬೇಕಂತ ಹಾಕಿರೋದಿಲ್ಲ, ಈಗಾಗಲೇ ಈ ಥರ ಹಾಕಿ ಬಂದಿರೋ ಅಂಥವ್ರು ಆ ದೋಷ ಹೊಂದಿದ್ರೆ ಅವ್ರು ಅದರಿಂದ ಹೊರಗಡೆ ಬರೋದು ಹೇಗೆ? ರಾಶಿ ಭವಿಷ್ಯವನ್ನು ಮುಗಿಸ್ಕೊಂಡು ಆಮೇಲೆ ಈ ವಿಚಾರ ತಗೊಳ್ಳೋಣವಾ? ಆಗಲಿ ಗುರುಗಳೇ. ಹಾಗಾದರೆ ಮೊದಲು ತುಲಾ ರಾಶಿ ಯೋಗ ಫಲವನ್ನು ನೋಡೋಣ.
ತುಲಾರಾಶಿಯವರ ಯೋಗ ಫಲದ ಪ್ರಕಾರ ಕರ್ಮಭಾವದಲ್ಲಿರ್ತಕ್ಕಂತಹ ಚಂದ್ರ ಉದ್ಯೋಗ ಸ್ಥಾನ ಅನ್ನುವಂಥದ್ದು ಚೆನ್ನಾಗಿದೆ. ಯೋಚನೆ ಮಾಡಬೇಡಿ, ಕರ್ಮಭಾವದಲ್ಲಿರ್ತಕ್ಕಂಥ ಚಂದ್ರ ಒಳ್ಳೆಯ ಫಲವನ್ನೇ ಕೊಡ್ತಾನೆ. ಜೊತೆಯಲ್ಲಿ ಭಾಗ್ಯದಲ್ಲಿರ್ತಕ್ಕಂತಹ ಗುರುವಿನ ದೃಷ್ಟಿ ಇದೆ. ಮತ್ತು ಜೊತೆಯಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಪಂಚಮ ಭಾವದಲ್ಲಿರ್ತಕ್ಕಂಥ ನೈಪುಣ್ಯ ಯೋಗ. ಈ ಎಲ್ಲ ಯೋಗದಿಂದಾಗಿ ಇವತ್ತು ತುಲಾರಾಶಿಯವರಿಗೆ ಚೆನ್ನಾಗಿದೆ. ಹೆಚ್ಚು ಚಿಂತೆ ಮಾಡ್ತಕ್ಕಂಥ ದಿನ ಅಲ್ಲ. ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ. 7.5 ಇದೆ. ಹಾಗಾಗಿ ಸ್ವಲ್ಪ ಶನೈಶ್ಚರನ ದೋಷ ಅನ್ನುವಂಥದ್ದಾಗತ್ತೆ. ಚಿಂತೆ ಮಾಡೋದನ್ನು ಬಿಟ್ಟು ಶನೈಶ್ಚರನ ಆರಾಧನೆ ಮಾಡ್ಕೊಳ್ಳಿ. ಶನೈಶ್ಚರನ ದೇವಸ್ಥಾನಕ್ಕೆ ಹೋಗಿ ಅವನ ದರ್ಶನ ಮಾಡಿ, ಅವನಿಗೊಂದಿಷ್ಟು ಕಾಣಿಕೆ ಹಾಕಿ, ಅವನನ್ನು ಸುಪ್ರಸನ್ನ ಮಾಡ್ಕೊಳ್ಳಿ, ಪ್ರದಕ್ಷಿಣೆ ಮಾಡಿ, ನಮಸ್ಕಾರ ಮಾಡಿ, ಶರಣು ಹೋಗಿ ಅವನ ಪಾದಕ್ಕೆ. ಖಂಡಿತ ನಿಮ್ಮನ್ನು ಕಾಪಾಡ್ತಾನೆ. ವೃಶ್ಚಿಕ ರಾಶಿ ಯೋಗ ಫಲವನ್ನು ನೋಡೋಣ. ವೃಶ್ಚಿಕ ರಾಶಿಯವರ ಯೋಗ ಫಲದ ಪ್ರಕಾರ ಕೆಲವು ದಿವಸಗಳಿಂದ ಸ್ವಲ್ಪ ಖಿನ್ನತೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು. ಯಾಕೆಂದರೆ ಚಂದ್ರ ನೀಚ ಆಗಿರ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಸಣ್ಣ ಸಣ್ಣ ವಿಚಾರಕ್ಕೆ ಕೆಲವರು ಬಹಳ ದೀರ್ಘವಾಗಿ ಯೋಚನೆ ಮಾಡ್ತಕ್ಕಂಥದ್ದೆಲ್ಲ ಇದೆ. ಹಾಗಾಗಿ ಅಂಥವ್ರು, ಅದರಲ್ಲೂ ಅಷ್ಟಮದಲ್ಲಿ ಗುರು ಇರತಕ್ಕಂಥದ್ದಾದ್ದರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಹಿನ್ನಡೆ ಅನ್ನುವಂಥದ್ದಿರುತ್ತೆ. ಅಲ್ಲೆಲ್ಲ ಅಪಮಾನಗಳಾಗ್ತಾ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಬಹಳ ಚಿಂತೆ ಮಾಡ್ತಾ ಇರ್ತೀರ ಕೆಲವರು. ಆ ಒಂದು ಚಿಂತೆಗೆ ಇವತ್ತು ಸ್ವಲ್ಪ ಬ್ರೇಕ್ ಹಾಕಬಹುದು. ಕಾರಣ ಏನು ಅಂದರೆ ಭಾಗ್ಯದಲ್ಲಿದ್ದಾನೆ ಚಂದ್ರ, ಒಳ್ಳೆಯ ಫಲವನ್ನು ಕೊಡ್ತಾನೆ. ಚತುರ್ಥ ಭಾವದಲ್ಲಿರ್ತಕ್ಕಂತಹ ಕನ್ಯಾಯುಗ್ಮ ಪತಿರ್ ದಶಾಷ್ಟಕ ಚತುಷ್ಯಣ್ಯೇತ್ರಗ ಶೋಭನ. ಹಾಗಾಗಿ ಆ ಒಂದು ಬುಧನ ಯೋಗದಿಂದಾಗಿ ಉತ್ತಮವಾದಂಥ ಫಲ ನಿಮಗೆ ದೊರಕುತ್ತೆ. ಯಾಕಾಗಿ ಅಥವಾ ಹೇಗೆ ಅಂತ ಕೇಳಿದ್ರೆ ಗುರುಸ್ವರೂಪದ ನಾರಾಯಣನ ಆರಾಧನೆ. ನಾರಾಯಣ ಗುರು ಅಂದರೆ ಗುರುಸ್ವರೂಪದಲ್ಲಿ ನಾರಾಯಣನನ್ನು ಆರಾಧನೆ ಮಾಡಬೇಕು ನೀವು. ಹಾಗಾಗಿ ಉತ್ತಮವಾದಂಥ ಫಲವನ್ನು ನೋಡಲಿಕ್ಕೆ ಬರ್ತದೆ. ಕೃಷ್ಣಂ ಮುಂದೆ ಜಗದ್ಗುರುಂ ಶ್ಲೋಕ ಎಲ್ಲರಿಗೂ ಗೊತ್ತಿರುತ್ತೆ. ಕೃಷ್ಣಾಷ್ಟಕವನ್ನು ಹೇಳ್ಕೊಳ್ಳಿ. ಖಂಡಿತವಾಗಲೂ ಇವತ್ತಿನ ದಿನ ಚೆನ್ನಾಗಿ ನಡೆಯುತ್ತೆ. ಧನುರಾಶಿ ಯೋಗ ಫಲವನ್ನು ನೋಡೋಣ. ಧನುರಾಶಿಯವರ ಯೋಗ ಫಲದ ಪ್ರಕಾರ ಅಷ್ಟಮ ಚಂದ್ರ ದಿನ, ಜೊತೆಯಲ್ಲಿ ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ದು ಅಂದರೆ ಸ್ವಕೀಯವಾಗಿರ್ತಕ್ಕಂತಹ ಜನರಿಂದಲೇ ಆಗ್ತಕ್ಕಂತಹ ದೋಷ ಅಥವಾ ದ್ರೋಹ ಅಥವಾ ಮೋಸ ಅಥವಾ ವಂಚನೆ ಅಂತ ಅರ್ಥ. ಪಾಪಾಚರಣೆಯನ್ನು ಮಾಡಿಸ್ತಾರೆ ಸ್ವಕೀಯ ಜನರು. ನಿಮ್ಮ ಜನರೇ, ನಿಮಗೆ ಬೇಕಾಗಿರ್ತಕ್ಕಂಥವರೇ, ನಿಮ್ಮ ಪರವಾಗಿ ಇದ್ದಾಗೆ ನಾಟಕ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಬೇರೆ ಕಡೆ ಹೋಗಿ ನಿಮಗೆ ತೊಂದರೆ ಆಗ್ತಕ್ಕಂಥ ವ್ಯವಹಾರವನ್ನು ಮಾಡ್ತಾರೆ. ಅಥವಾ ನೀವೇ ಬೇರೆ ಒಂದು ರೀತಿಯಲ್ಲಿ ಸಿಕ್ಕಾಕೊಂಡು ಅವ್ರ ಕೈಯಿಂದ ಹೇಗೋ ಒಂಥರ ಅವ್ರು ನಿಮ್ಮನ್ನು ಆಟ ಆಡಿಸಿ ನಿಮ್ಮ ಕೈಯಿಂದ ಕೆಟ್ಟ ಕೆಲಸ ಮಾಡಿಸ್ಕೊಡ್ತಾರೆ. ಅಂಥ ಸಾಧ್ಯತೆ ಇದೆ ಇವತ್ತು. ಹಾಗಾಗಿ ಹಿತಶತ್ರುಗಳು ಅಂತಾರೆ, ಅಂಥವರಿಂದ ಬಹಳ ಎಚ್ಚರಿಕೆಯನ್ನು ಇಟ್ಟುಕೊಂಡು ದೂರ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ಮತ್ತು ಅಂಥವರಿಗೆ ಅಥವಾ ಅಂಥವರನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ನರಸಿಂಹನ ಆರಾಧನೆ ಮಾಡಬೇಕು. ನರಸಿಂಹನ ಅನುಗ್ರಹ ತಗೊಂಡ್ರಿ ಅಂದರೆ ಖಂಡಿತವಾಗಲೂ ಅಂಥ ಸ್ನೇಹಿತರು ಅಂತ ಅನ್ನಿಸ್ಕೊಳ್ಳುವಂಥವ್ರು, ಅವರೇನು ಸ್ನೇಹಿತರಾಗಿರೋದಿಲ್ಲ, ಅನ್ನಿಸ್ಕೊಳ್ತಾರೆ ಅಷ್ಟೇ ಅಥವಾ ತೋರಿಸ್ಕೊಳ್ತಾರೆ. ಅಂಥವರು ನಿಮ್ಮಿಂದ ದೂರ ಹೊರಟು ಹೋಗ್ತಾರೆ, ನೀವು ಸುಖವಾಗಿ ಬದುಕಬಹುದು. ಮಕರ ರಾಶಿ ಯೋಗ ಫಲವನ್ನು ನೋಡೋಣ. ಮಕರ ರಾಶಿಯವರ ಯೋಗ ಫಲದ ಪ್ರಕಾರ ಉದ್ಯೋಗ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಕಿರಿಕಿರಿ ಅಂತ ಕಂಡು ಬರ್ತಾ ಇದೆ. ಯಾಕೆಂದರೆ ಕರ್ಮಭಾವದಲ್ಲಿರ್ತಕ್ಕಂತಹ ಶನೈಶ್ಚರ ದೃಷ್ಟಿಯನ್ನು ಚಂದ್ರನಿಗೆ ಕೊಡ್ತಾ ಇದ್ದಾನೆ. ಹಾಗಾಗಿ ನಿಮ್ಮ ಮೇಲಧಿಕಾರಿಗಳು ಹೆಣ್ಣಾಗಿದ್ದ ಪಕ್ಷದಲ್ಲಿ ಖಂಡಿತವಾಗಲೂ ಇವತ್ತು ಅವರಿಂದ ಸ್ವಲ್ಪ ಅವಮಾನವನ್ನು ಹೊಂದ್ತೀರ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾವ ವಿಭಾಗದಲ್ಲಿ ಅವಮಾನ ಹೊಂದಬಹುದು ಅಂತೇಳಿ ನಿಮಗೆ ಗೊತ್ತಿರುತ್ತಲ್ಲ, ಆ ಕೆಲಸವನ್ನು ಚುರುಕಾಗಿ ಮಾಡ್ಕೊಳ್ಳಿ. ಮುಂಚಿತವಾಗಿಯೇ ಅದರಿಂದ ಎಚ್ಚರಿಕೆಯನ್ನು ವಹಿಸ್ಕೊಂಡ್ಬಿಟ್ರೆ ಖಂಡಿತವಾಗಲೂ ಆ ಸಮಸ್ಯೆ ಅನ್ನುವಂಥದ್ದು ಬರೋದಿಲ್ಲ. ಇನ್ನು ಇಲ್ಲಿ ಬನ್ನಿ ಮರದ ಪ್ರದಕ್ಷಿಣೆ ಬಹಳ ಮುಖ್ಯ. ಮಕರ ರಾಶಿಯವರು ಆದಷ್ಟು ಬೇಗ ಹೋಗಿ, ಯಾಕೆಂದರೆ ಸೂರ್ಯನ ಬಿಸಿಲಿನ ಝಳ ಜಾಸ್ತಿ ಬಿದ್ದಾಗ ಬನ್ನಿ ಮರದಿಂದ ಒಳ್ಳೆಯ ಎನರ್ಜಿ ಅನ್ನುವಂಥದ್ದು ಬರೋದಿಲ್ಲ. ಹಾಗಾಗಿ ಆ ಒಂದು ಕೆಲಸವನ್ನು ಮಾಡಿ, ಖಂಡಿತವಾಗಲೂ ನಿಮಗೆ ಒಳ್ಳೆಯ ಫಲ ದೊರಕುತ್ತೆ. ಅಪಮಾನ ಇತ್ಯಾದಿ ನಡೀತಕ್ಕಂಥದ್ದು ಖಂಡಿತವಾಗಲೂ ಪರಿಹಾರವಾಗುತ್ತೆ. ಕುಂಭರಾಶಿ ಯೋಗ ಫಲವನ್ನು ನೋಡೋಣ. ಕುಂಭರಾಶಿಯವರ ಯೋಗ ಫಲದ ಪ್ರಕಾರ ಇವತ್ತು ಸಾಲಾಧಿಬಾಧೆಗಳಿಂದ ಮುಕ್ತಿ. ಅಂದರೆ ಬಹಳ ದಿವಸಗಳಿಂದ ಸಾಲಾಧಿಬಾಧೆಗಳಲ್ಲಿ ಸಿಗಾಕೊಂಡಿರ್ತಕ್ಕಂಥವ್ರು ಏನಿರ್ತೀರಾ ಅಂಥವರು ಇವತ್ತು ಸ್ವಲ್ಪ ನೆಮ್ಮದಿಯ ಉಸಿರಾಟವನ್ನು ಮಾಡ್ತಕ್ಕಂಥ ದಿನ. ಹಾಗಾಗಿ ಇವತ್ತು ಕುಂಭರಾಶಿಯವರಿಗೆ ಹೆಚ್ಚು ಚಿಂತೆ ಅಂತ ಇಲ್ಲ. ರಾಶಿಯಲ್ಲಿ ಇರತಕ್ಕಂತಹ ಗ್ರಹ ರವಿ ಮತ್ತು ಬುಧ. ಹಾಗಾಗಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಬುದ್ಧಿವಂತಿಕೆಯಿಂದಲೇ ಇವತ್ತು ಒಳ್ಳೆಯ ದಿವಸವನ್ನು ನೀವು ನೋಡಬಹುದು. ಜೊತೆಯಲ್ಲಿ ಇವತ್ತೇನಾದರೂ ಸ್ವಲ್ಪ ದತ್ತಾತ್ರೇಯರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಔದುಂಬರ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಕುಂಭರಾಶಿಯವರು ಆ ಒಂದು ಕೆಲಸವನ್ನು ಮಾಡಿದರೆ ಖಂಡಿತವಾಗಲೂ ಉತ್ತಮವಾದಂಥ ಫಲ ದೊರಕುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರ ಯೋಗ ಫಲದ ಪ್ರಕಾರ ಪಂಚಮ ಭಾವದಲ್ಲಿದ್ದಾನೆ ಅಂದರೆ ಮಾನಸಿಕವಾಗಿರತಕ್ಕಂಥ ಸಮಾಧಾನ ಇಲ್ಲ. ಶುಕ್ರನ ದೃಷ್ಟಿ ಇದೆ. ಸ್ವಲ್ಪ ಸತಿಪತಿ ಕಲಹ ಅನ್ನುವಂಥದ್ದೇನು ಪ್ರಾರಂಭ ಆಗಿತ್ತಲ್ಲ,
ಕಂಟಿನ್ಯೂಟಿಯನ್ನು ಮೇಂಟೈನ್ ಮಾಡಿದಾಗ ಆಗ್ಬಿಡತ್ತೆ. ಅಂದರೆ ಸ್ವಲ್ಪ ಅದನ್ನು ಜಾಸ್ತಿ ಮಾಡ್ತಾ ಹೋಗ್ತೀರಾ, ಅದನ್ನು ಬೆಳೆಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರವನ್ನು ಅತಿರೇಕವಾಗಿ ಬೆಳೆಸಿ ಅದರಿಂದ ನಷ್ಟ ಅನುಭವಿಸೋರು ಯಾರು? ನೀವೇ ತಾನೇ. ಹಾಗಾಗಿ ಅಂಥ ಕೆಲಸ ಮಾಡಬೇಡಿ, ಬಿಟ್ಬಿಡಿ. ಆಯಿತು ಹೋಯಿತು ಸರಿಯಪ್ಪ ಅಂತ ಬಿಟ್ಬಿಡಬೇಕು. ಕೆಲವರಿಗೆ ಅದನ್ನು ಹಿಡಿದು ಜಿದ್ದು ಸಾಧಿಸೋ ಸ್ವಭಾವ ಇರುತ್ತೆ. ಬಹಳ ದೊಡ್ಡ ಅಪರಾಧ ಅದು, ಅಪಾಯ ಕೂಡ. ಅದರಿಂದ ನಿಮಗೆ ನಷ್ಟ. ಹಾಗಾಗಿ ಇವತ್ತು ಸ್ವಲ್ಪ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳಿ. ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಮೀನರಾಶಿಯವರು ಇವತ್ತು ಆರಾಧನೆ ಮಾಡಬೇಕಾಗಿರ್ತಕ್ಕಂಥ ದೇವತೆ ಯಾರು ಅಂದರೆ ಹಯಗ್ರೀವ. ಹಯಗ್ರೀವ ಅಂದರೆ ಕುದುರೆ ಮುಖದಲ್ಲಿರ್ತಕ್ಕಂಥ ಮಹಾವಿಷ್ಣುವಿನ ಸ್ವರೂಪವನ್ನು ಇವತ್ತು ಆರಾಧನೆ ಮಾಡಿದ್ದೆ ಹೌದಾದರೆ ಖಂಡಿತವಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ ನಿಮ್ಮ ಅಷ್ಟು ತಲೆಬಿಸಿಗಳು ಇವತ್ತು ಪರಿಹಾರವಾಗುತ್ತೆ. ಯೋಚನೆ ಮಾಡಬೇಡಿ. ಯಾಕೆ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಯೋಗ ಫಲ ಅನ್ನುವಂಥದ್ದು ಶಾಶ್ವತವಾಗಿ ಇರೋದಿಲ್ಲ, ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಮೇಷದಿಂದ ಪ್ರಾರಂಭ ಮಾಡಿ ಮೀನರಾಶಿಯವರೆಗಿನ 12 ರಾಶಿಗಳವರ ಯೋಗ ಫಲ ಅನ್ನುವಂಥದ್ದು ಈ ರೀತಿಯಾಗಿದೆ. ಇವತ್ತು ಎಲ್ಲರಿಗೂ ಸಹ ಶುಭ ಉಂಟಾಗಲಿ, ನವಗ್ರಹ ಅನುಗ್ರಹ ನಿಮಗೆ ಸದಾಕಾಲ ಇರಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೊತೆಯಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಯಾರೋ ಹೀಗೆ ಪ್ರಶ್ನೆಯನ್ನು ಕೇಳಿದ್ರಲ್ಲ, ಅದಕ್ಕೂ ಒಂದು ಉತ್ತರ ಆದ ಹಾಗೂ ಆಯಿತು. ಅಥವಾ ಪ್ರಶ್ನೆ ಕೇಳದೆ ಮನಸ್ಸಿನಲ್ಲಿ ಪ್ರಶ್ನೆ ಇಟ್ಕೊಂಡಿದ್ದೀರಲ್ಲ, ಅಂಥ ನಿಮಗೂ ಸಹ ಒಂದು ಉತ್ತರ ಕೊಡ್ತೀನಿ. ಏನಪ್ಪ ಅಂತಂದರೆ, ನಮ್ಮ ಮನೇಲಿ ಈ ಹಿಂದೆ ಫೋಟೋ ಒಡೆದೋಗ್ಬಿಟ್ಟಿತ್ತು ಗುರುಗಳೇ, ನಾವು ತಗೊಂಡೋಗಿ ಯಾವುದೋ ಒಂದು ಮರದ ಬುಡದಲ್ಲಿ ಹಾಕಿ ಬಂದುಬಿಟ್ವಿ, ದೋಷ ಮಾಡಿಬಿಟ್ವಲ್ಲ, ತಪ್ಪು ಮಾಡಿಬಿಟ್ವಲ್ಲ ಗುರುಗಳೇ. ಈಗ ತಪ್ಪಾಯ್ತಲ್ಲ, ಆ ತಪ್ಪಿಗೆ ಏನು ಪ್ರಾಯಶ್ಚಿತ್ತ ಅಂತಂದರೆ, ಮಾಡಿದ್ದೀರಾ ಸರಿ, ಮಾಡಿದ ತಪ್ಪೆ, ಆದರೆ ಆಗೋಗಿದೆ. ಏನು ಮಾಡಬೇಕು? ಆ ಫೋಟೋಗಳನ್ನು ಅಲ್ಲಿಂದ ತೆಗೆದು ಕನಿಷ್ಠ ಈಗ ನಾ ಹೇಳಿದ ಹಾಗೆ ಅದನ್ನು ಮಾಡಿ. ಇಲ್ಲ ಫೋಟೋಗಳು ಸಿಕ್ಕಲೇ ಇಲ್ಲ, ಆದರೂ ಮಾಡಿಬಿಟ್ಟಿದ್ದೀವಿ, ತಪ್ಪಾಗ್ಬಿಟ್ಟಿದೆಯಲ್ಲ ಗುರುಗಳೇ ಅಂದರೆ, ಯಾವ ದೇವರ ಫೋಟೋವನ್ನು ನೀವು ತಗೊಂಡೋಗಿ ಬಿಸಾಡಿದ್ದೀರೋ ಆ ದೇವರಿಗೆ ನಿಮಗೆ ಶಕ್ತಿಯಾನುಸಾರ ಒಂದಿಷ್ಟು ತಪ್ಪು ಕಾಣಿಕೆ ಹಾಕಿ, ಭಗವಂತ ಇಂಥದ್ದೊಂದು ಅಪರಾಧ ನನ್ನಿಂದ ಆಗೋಗಿದೆ, ನಿನ್ನ ಪ್ರತಿಬಿಂಬವನ್ನು ಫೋಟೋ ರೂಪದಲ್ಲಿ ಇಟ್ಟು ಪೂಜೆ ಮಾಡಿದ್ದೆ, ಒಡೆದೋಯ್ತು ಅಂತ ವಿಸರ್ಜನೆ ಮಾಡಿ ಎಲ್ಲೋ ಒಂದು ಕಡೆ ಬಿಸಾಕ್ಬಿಟ್ಟೆ, ಈಗ ಮನಸ್ಸಿಗೆ ಚಿಂತೆ ಆಗ್ತಿದೆ ಅಂತ ಕೊರಗೋದನ್ನ ಬಿಟ್ಟು ಆ ಫೋಟೋನ, ಅಂದರೆ ಯಾವ ದೇವರಿಗೆ ಸಂಬಂಧಪಟ್ಟ ಫೋಟೋ ನೀವು ಇಟ್ಕೊಂಡಿದ್ರು ಆ ದೇವರಿಗೆ ಹೋಗಿ ಒಂದಿಷ್ಟು ತಪ್ಪು ಕಾಣಿಕೆ, ಪೆನಾಲ್ಟಿ ಅಂತ ಹೇಳ್ತಾರಲ್ಲ, ಈಗ ತಪ್ಪು ಮಾಡಿದ ಮೇಲೆ ಪೆನಾಲ್ಟಿ ಕಟ್ಟಬೇಕಲ್ವಾ, ಹಾಗಾಗಿ ಹೋಗಿ ಆ ದೇವತೆಯ ದೇವಸ್ಥಾನಕ್ಕೆ ಹೋಗಿ ಶಕ್ತಿಯಾನುಸಾರ ಪೂಜೆ ಮಾಡಿಸಿ, ಶಕ್ತಿಯಾನುಸಾರ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕಾಣಿಕೆಯನ್ನು ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಒಂದು ದೋಷ ಇದ್ದರೆ ಪರಿಹಾರ ಮಾಡಿಕೊಟ್ಬಿಡಪ್ಪ ಸ್ವಾಮಿ ಸಾಕು ಅಂಥೇಳಿ ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ಸಾಕು. ಖಂಡಿತವಾಗಲೂ ಆ ದೋಷ ನಿಮ್ಮನ್ನು ಬಾಧಿಸೋದಿಲ್ಲ ಅಥವಾ ತೊಂದರೆ ಕೊಡೋದಿಲ್ಲ. ಯೋಚನೆ ಮಾಡಬೇಡಿ. ಹೊಸ ದೇವಸ್ಥಾನ ಕಟ್ಟಿದಾಗ ಸಿಗೋ ಪುಣ್ಯಕ್ಕಿಂತ ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದಾಗ ಸಿಗೋ ಪುಣ್ಯ ಜಾಸ್ತಿ ಅಂತ ಕೇಳಿದ್ದೀನಿ. ಹಾಗೆ ಕಾಣಿಕೆ ಹಾಕೋದ್ರ ಜೊತೆಗೆ ಒಂದು ವೇಳೆ ಬೇರೆ ಯಾರೋ ಇಟ್ಟು ಹೋಗಿರುವಂಥ ಫೋಟೋ ಕೂಡ ಇವ್ರು ತೆಗೆದು ಆ ಜಾಗನ ಶುದ್ಧಿ ಮಾಡಿದ್ರು ಕೂಡ ಒಂದು ದೋಷನ ಕಳ್ಕೋಬಹುದಲ್ಲ? ಖಂಡಿತ ಖಂಡಿತ ಮಾಡ್ಬೋದು. ಧನ್ಯವಾದಗಳು ಗುರುಗಳೇ. ವೀಕ್ಷಕರಿಗೊಂದು ವಿರಾಮ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತೊಂದು ಪತ್ರವನ್ನ ಬೆಂಗಳೂರಿಂದ ಅಭಿಷೇಕ್ ಅನ್ನೋರು ಬರ್ತಿದ್ದಾರೆ. ಅವ್ರ ಪ್ರಶ್ನೆ ಏನು ಅಂತಂದ್ರೆ, ನಾನು ಇಲ್ಲಿ ತನಕ ಇಷ್ಟಪಟ್ಟಿದ್ದು ಯಾವುದು ನಂಗೆ ಸಿಕ್ಕಿಲ್ಲ ಗುರುಗಳೇ. ಅಂದ್ರೆ ನಾನು ಅನ್ಕೊಂಡಂಗೆ ಓದೋಕ್ಕಾಗ್ಲಿಲ್ಲ, ಹಾಗೆ ಒಂದೊಳ್ಳೆ ಕೆಲಸ ಸಿಗ್ಲಿಲ್ಲ, ಜೊತೆಗೆ ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಬಟ್ಟೆನಾಗ್ಲಿ ಒಂದು ಚಾಕ್ಲೇಟ್ ಆಗಲಿ ಯಾವುದನ್ನಾದ್ರೂ ಸರಿ ನಾನು ಇಷ್ಟಪಟ್ಟಿದ್ದು ನನ್ನ ಕೈಗೆ ಸಿಕ್ಕಲ್ಲ ಗುರುಗಳೇ. ಯಾಕೆ ಅಂತ ಗೊತ್ತಿಲ್ಲ. ಏನಾದ್ರು ದೋಷ ಇದೆಯಾ ನನ್ನ ಜಾತಕದಲ್ಲಿ ತಿಳಿಸಿ ಹೇಳಿ ಅಂತ ಕೇಳಿದ್ದಾರೆ. ಅವರು ಹುಟ್ಟಿದ ದಿನಾಂಕ 25/11/1996, ಸಮಯ ರಾತ್ರಿ 1:45 ಭವಿಷ್ಯ ಹೇಗಿದೆ, ಹಾಗೆ ಯಾವ ಉದ್ಯೋಗ ಮಾಡಿದ್ರೆ ನನ್ನ ಜೀವನ ಚೆನ್ನಾಗಾಗತ್ತೆ ತಿಳಿಸ್ಕೊಡಿ ಅಂತ ಪತ್ರವನ್ನ ಬರೆದಿದ್ದಾರೆ. ಅಭಿಷೇಕ್ ಅಂತ ಅವ್ರ ಹೆಸರು. ಅಭಿಷೇಕ್ ಅವರು ಏನು ಓದಿದ್ದೀನಿ ಅಂತ ಏನಾದರೂ ಬರೆದಿದ್ದಾರಾ? ಹಾ ಗುರುಗಳೇ, ಅವ್ರು 7ನೇ ಕ್ಲಾಸ್ ಓದಿದಾರಂತೆ. ಓ, ವಿದ್ಯೆ ಬಹಳ ಕುಂಠಿತವಾಗಿದೆ. ಆಗಲಿ, ಇದಕ್ಕೆಲ್ಲ ಏನು ಕಾರಣ ಅನ್ನೋದನ್ನು ಶಂಖಪಾದ ಪ್ರಶ್ನೆಯಲ್ಲಿ ನೋಡಿಕೊಂಡು ಅಭಿಷೇಕ್ ಅವರೇ ನಿಮ್ಗೆ ಉತ್ತರ ಕೊಡ್ತೀನಿ. ಅಭಿಷೇಕ್ ಅವರೇ, ಇಲ್ಲಿ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥದ್ರ ಪ್ರಕಾರ ನೀವು ಕುಗ್ರಾಮವಾಸಿಗಳು ಅಂತ ಬಂದಿದೆ ಅಲ್ಲಿ ಪ್ರಶ್ನೆಯಲ್ಲಿ. ಕುಗ್ರಾಮವಾಸಿಗಳು ಅಂತಂದರೆ ಅವರು ಓದಿರ್ತಕ್ಕಂಥ ಊರಿನಲ್ಲಿ ಯಾವುದೇ ರೀತಿಯಾದಂಥ ಒಳ್ಳೆ ಸೌಕರ್ಯಗಳಿದ್ದಂಥದ್ದಲ್ಲ. ಜೊತೆಯಲ್ಲಿ ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು ಕುಟುಂಬಕ್ಕೆ ನಂಬೋದಾದ್ರೆ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಎಷ್ಟೋ ಜನರಿಗೆ ಅದೊಂದು ಸಮಸ್ಯೆ ಅಥವಾ ಸಂಶಯ ಇರುತ್ತೆ. ಹಾಗಾಗಿ ಇಲ್ಲಿ ಸಂಶಯ ಬೇಡ.
ಕುಟುಂಬಕ್ಕೆ ಪೂರ್ಣವಾಗಿರ್ತಕ್ಕಂಥ ಒಂದು ಶಾಪ ಅನ್ನುವಂಥದ್ದಿದೆ ಇಲ್ಲಿ. ಸ್ತ್ರೀ ಶಾಪ ಬಹಳ ಪ್ರಧಾನವಾಗಿ ಕಂಡು ಬರ್ತಾ ಇರುವಂತಹದ್ದು. ಸ್ತ್ರೀ ಶಾಪವನ್ನು ಹೊಂದಿರತಕ್ಕಂಥ ಕುಟುಂಬ. ಹಾಗಾಗಿ ಈ ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಮಕ್ಕಳಿಗೆ ಬಹಳ ಒಂದು ಸಮಸ್ಯೆ ಅನ್ನುವಂಥದ್ದಿರುತ್ತೆ. ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ, ಹೆಣ್ಣು ಮಕ್ಕಳಿಂದಾಗಿ ಉಳಿದವರು ನೆಮ್ಮದಿಯಿಂದ ಇರೋಕ್ಕಾಗೋದಿಲ್ಲ. ಕಾರಣ ಏನು ಅಂತಂದರೆ, ದ್ವಿತೀಯ ಭಾವದಲ್ಲಿರ್ತಕ್ಕಂಥ ಗ್ರಹತ್ರಯ ಯೋಗ, ಮಾತುಗಳ ಮೇಲೆ ಕಂಟ್ರೋಲ್ ಇರೋದಿಲ್ಲ. ಇವರಿಗೆ ಓದೋದರಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಇತ್ತು, ಆದರೆ ಅವಕಾಶಗಳು ಯಾವುದೂ ಸರಿಯಾಗಿ ಬರಲಿಲ್ಲ. ಅಭಿಷೇಕ್ ಅವರೇ, ನಿಮ್ಮ ಸ್ಥಿತಿ ನಿಜವಾಗಲೂ ಬೇಸರ ಆಗುತ್ತೆ. ಯಾಕೆಂದರೆ ನಿಮ್ಮ ಮನಸ್ಸಿಗೆ ಬೇಕಾದಂಥ ಯಾವುದನ್ನು ನೀವು ಮಾಡೋಕ್ಕಾಗಲಿಲ್ಲ. ಕಾರಣ ನಿಮ್ಮ ಕುಟುಂಬಕ್ಕಿದ್ದಂಥ ಸ್ತ್ರೀ ಶಾಪ. ಈ ಸ್ತ್ರೀ ಶಾಪ ಬಹಳ ಘೋರವಾಗಿದೆ. ಜೊತೆಯಲ್ಲಿ ಏನಾಗಿದೆ ಅಂತಂದರೆ, ನಿಮ್ಮ ಯಾವುದೇ ಇಷ್ಟಾರ್ಥಗಳು ಪೂರೈಸದೇ ಇರುವಂತಹ ಸ್ಥಿತಿ ಈಗಾಗಲೇ ತಲುಪಿಬಿಟ್ಟಿದ್ದೀರಾ. ಯಾಕೆಂತಂದರೆ 96ನೇ ಇಸ್ವಿ, 17 ಕಳೆದು ಹೋಗಿದೆ, 18 ನಡೀತಾ ಇದೆ, 7ನೇ ತರಗತಿವರೆಗೆ ಮಾತ್ರ ಓದಿದ್ದೀರಾ. ಹಾಗಾಗಿ ಇನ್ನು ವಿದ್ಯೆಯನ್ನು ಮುಂದುವರ್ಸೋಕ್ಕಂತೂ ಆಗೋದಿಲ್ಲ. ಆದರೆ ಪಂಚಮ ಭಾವದಲ್ಲಿ ಶುಕ್ರ ಇರತಕ್ಕಂಥದ್ದಾದ್ದರಿಂದ ನೀವು ಸೌಂದರ್ಯ ಪ್ರಸಾಧನಗಳು ಅಂತೇನು ಹೇಳ್ತಾರೆ, ಲಾಭಕ್ಕೆ ದೃಷ್ಟಿಯಾಗುತ್ತೆ ಶುಕ್ರನದ್ದು. ಹಾಗಾಗಿ ಸೌಂದರ್ಯವರ್ಧಕ ಸಾಮಗ್ರಿಗಳು ಅಥವಾ ಭೋಗ ಸಾಮಗ್ರಿಗಳು ಅಂತ ಏನು ಹೇಳ್ತಾರಲ್ಲ, ಭೋಗ ಯಾನಾನಿ ಶುಕ್ರ, ಆ ವಿಚಾರಕ್ಕೆ ಸಂಬಂಧಪಟ್ಟು ಸ್ವಲ್ಪ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಯಾಕೆ ಅಂತಂದರೆ ದ್ವಿತೀಯ ಭಾವದಲ್ಲಿ ರಾಹುಗ್ರಸ್ತ ಶನಿ ಇರೋನಾದ್ರಿಂದ ಸ್ವಲ್ಪ ಅಂದರೆ ಬಹಳ ಕಡಿಮೆ ಪ್ರಮಾಣದ ಸೋಮಾರಿತನ ಅನ್ನುವಂಥದ್ದು ನಿಮಗಿದೆ. ಅದು ನಿಮಗೆ ಗೊತ್ತು. ಅದೊಂಚೂರು ಕಡಿಮೆ ಮಾಡ್ಕೊಳ್ಳಿ. ಅದನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಸೂರ್ಯ ನಮಸ್ಕಾರವನ್ನು ಮಾಡೋದರಿಂದ ಆ ಒಂದು ತೊಂದರೆ ಖಂಡಿತವಾಗಿ ಪರಿಹಾರ ಆಗುತ್ತೆ. ಜೊತೆಯಲ್ಲಿ ಈಶ್ವರನ ಆರಾಧನೆಯನ್ನು ಮಾಡಿದರೂ ಕೂಡ ಈ ಸ್ತ್ರೀ ಶಾಪ ಅನ್ನೋದೇನಿದೆ ಅದು ಖಂಡಿತವಾಗಿ ಪರಿಹಾರ ಆಗುತ್ತೆ. ಜೊತೆಯಲ್ಲಿ ನಿಮ್ಮ ಜೀವನ ಕೂಡ ಸುಖಮಯವಾಗಿರುತ್ತೆ. ಸೌಂದರ್ಯ ಪ್ರಸಾಧನಗಳು, ಶುಕ್ರ ಹೇಳಿದ್ನಲ್ಲ, ಆ ಸಂಬಂಧಿತವಾದಂಥ ಉದ್ಯೋಗವನ್ನು ಮಾಡಿ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ನೀವು ಒಳ್ಳೆ ಆರ್ಟಿಸ್ಟ್ ಕೂಡ, ಈ ಪ್ರಶ್ನೆಯಲ್ಲಿ ಬಂದಿರೋ ಪ್ರಕಾರ ಒಳ್ಳೆ ಕಲಾವಿದರು ನೀವು. ಹಾಗಾಗಿ ಆ ಒಂದು ಫೀಲ್ಡಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡಿ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗತ್ತೆ. ದೇವರು ಒಳ್ಳೇದು ಮಾಡಲಿ. ಭವಿಷ್ಯ ಚೆನ್ನಾಗಿದೆ ಅವ್ರಿಗೆ. ಹಾಗಾಗಿ ಖಂಡಿತವಾಗಲು ಭವಿಷ್ಯ ಚೆನ್ನಾಗಿದೆ. ಯಾಕೆ ಅಂತಂದರೆ ಇಲ್ಲಿ ಏನಾಗ್ತದೆ ಅಂತಂದರೆ, ನಮ್ಮ ಪ್ರಶ್ನೆ ಭಾಗದಲ್ಲಿರ್ತಕ್ಕಂಥದ್ದನ್ನು ನೋಡಿದಾಗ ಪಂಚಮ ಭಾವದಲ್ಲಿ ಶುಕ್ರ ಇರತಕ್ಕಂತಹದ್ದು ಒಳ್ಳೆ ಯೋಗ. ಅದು ಜೊತೆಯಲ್ಲಿ ಧನಭಾವದಲ್ಲಿರ್ತಕ್ಕಂತಹ ಶನಿ ಕೂಡ ಒಳ್ಳೆಯ ಫಲವನ್ನೇ ಕೊಡ್ತಾನೆ. ಜೊತೆಯಲ್ಲಿ ಪಾಪಸ್ಥಾನಗಳು ಅಂತ ನಾವೇನು ಕರಿತೀವಿ, ಅಷ್ಟಮ ವ್ಯಯ, ಈ 2 ಜಾಗಗಳು ಕೂಡ ಶುದ್ಧವಾಗಿದೆ. ಮತ್ತು ಆ ಎರಡೂ ಸ್ಥಳದ ಅಧಿಪತಿಗಳು ಕೂಡ ಪ್ರಶ್ನೆ ಭಾಗದಲ್ಲಿ ಶುಭ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಖಂಡಿತವಾಗಲೂ ಒಳ್ಳೆಯದಾಗೇ ಆಗತ್ತೆ. ಆದರೆ ಸಮಯ ಬರಬೇಕು. ಯಾಕೆ ಸಮಯ ಬರಬೇಕು ಅಂತಂದರೆ, ಲಾಭಸ್ಥಾನಕ್ಕಿರತಕ್ಕಂಥದ್ದು ಶನಿಯ ದೃಷ್ಟಿ. ಹಾಗಾಗಿ ಶನಿ ಮಂದಹ, ಕನಿಷ್ಠ ಪಕ್ಷ ಒಂದು 30 ತಿಂಗಳು ಅವರು ಹರಸಾಹಸ ಪಟ್ಟರೆ, ಯಾವುದೇ ಒಂದು ಫೀಲ್ಡಿಗೆ ಹೋದ್ರೂ ಒಂದು 30 ತಿಂಗಳು ಒದ್ದಾಡಬೇಕು ಅವರು. ಆ 30 ತಿಂಗಳ ಕಷ್ಟಪಟ್ಟರು ಅಂದರೆ ಖಂಡಿತವಾಗಲೂ ಅವರ ಭವಿಷ್ಯ ಅತ್ಯುತ್ತಮವಾದ್ದಾಗತ್ತೆ. ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಗುರುಗಳೇ, ಇನ್ನೊಂದು ಪತ್ರ ಬೆಂಗಳೂರಿಂದ ಪದ್ಮಾ ಸುಧೀಂದ್ರ ಅನ್ನೋರು ಬರೆದಿದ್ದಾರೆ. ಅವ್ರ ಪ್ರದೀಪ ಅನ್ನೋರು ಅವ್ರ ಮಗನ ಹೆಸರಂತೆ. ಅವ್ರ ಮಗನಿಗೆ ಯಾವಾಗ ಮದುವೆ ಆಗುತ್ತೆ ಗುರುಗಳೇ ಅಂತ ಪ್ರಶ್ನೆ ಕೇಳಿದ್ದಾರೆ. ಮಗ ಹುಟ್ಟಿದ ದಿನಾಂಕ 31/5/1985. ಸಮಯನ ಅವ್ರು ತಿಳಿಸಿಲ್ಲ. ಮದುವೆ ಲೇಟ್ ಆಗ್ತದೆ, ಯಾವಾಗ ಆಗಬಹುದು ಅಂತ ಅವ್ರ ಪ್ರಶ್ನೆ. ಪ್ರದೀಪ್ ಅವರ ತಾಯಿ ಪತ್ರ ಬರೆದಿರೋದಲ್ಲ, ಪದ್ಮಾ ಸುಧೀಂದ್ರ. ಪದ್ಮಾ ಸುಧೀಂದ್ರ ಅವರೇ, ನೀವು ಪತ್ರವನ್ನು ಬರೆದಿದ್ದೀರಾ. ನಿಮ್ಮ ಮಗ ಪ್ರದೀಪ್ನಿಗೆ ವರ್ಷ 28 ಆಗೋಯ್ತು, ಇನ್ನು ಮದುವೆ ಆಗಿಲ್ಲ ಅಂತ. ಖಂಡಿತವಾಗಲೂ ನಿಮ್ಮ ಮಗನಿಗೆ ಮದುವೆ ಆಗೋದಕ್ಕೆ ಏನು ತಡೆ ಇದೆ ಅಥವಾ ಯಾವ ರೀತಿಯಲ್ಲಿ ಪರಿಹಾರ ಅದನ್ನು ಮಾಡಬಹುದು ಅನ್ನೋದನ್ನು ನಾನು ಆರೂಢ ಪ್ರಶ್ನೆ ಲಗ್ನ ವಿಭಾಗದಲ್ಲಿ ನೋಡಿ ನಿಮಗೆ ಉತ್ತರ ಕೊಡ್ತೀನಿ. ಪದ್ಮಾ ಅವರೇ, ನಿಮ್ಮ ಮಗ ಪ್ರದೀಪನ ಮದುವೆ ಬಗ್ಗೆ ನಿಮಗೆ ಚಿಂತೆ ಇದೆ. ಇಲ್ಲಿ ಏನಿದೆ ಅಂತಂದರೆ, ಸಪ್ತಮ ಭಾವಸ್ಥ ಗ್ರಹ ನಪುಂಸಕ ಗ್ರಹ ಅಂತ ಹೇಳಿಸ್ಕೊಳ್ತಕ್ಕಂಥ ಬುಧ ಪ್ರಶ್ನೆ ಲಗ್ನದಲ್ಲಿ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಮಗನಿಗೆ ಮದುವೆಗೆ ಸಂಬಂಧಪಟ್ಟ ತೊಂದರೆ ಇದೆ. ಆದ್ದರಿಂದ ಮದುವೆ ಸ್ವಲ್ಪ ತಡ ಆಗುತ್ತೆ. ಅದಲ್ಲದೆ ಪಂಚಮ ಭಾವಾಧಿಪತಿಯ ಒಂದು ಯೋಗವನ್ನು ನೋಡಿದರೂ ಕೂಡ ಸ್ವಲ್ಪ ಸಮಸ್ಯೆ ಇದೆ. ಹಾಗಾಗಿ ಪೂರ್ಣವಾದಂಥ ಒಂದು ಯೋಗ ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಇದಕ್ಕೆ ಸುಲಭವಾಗಿರ್ತಕ್ಕಂಥದ್ದು ಅಂದರೆ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸಾಧ್ಯವಾದರೆ ನಿಮ್ಮ ಮಗನ ಹತ್ರ ಪ್ರತಿನಿತ್ಯ ಲಕ್ಷ್ಮೀನಾರಾಯಣ ಹೃದಯ ಅಂತ ಪುಸ್ತಕ ಬರುತ್ತೆ. ಆ
ಅದರಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥದ್ದು ಒಂದು ಶ್ಲೋಕ ಇದೆ. ಪೃಥ್ವೀಪತಿತ್ವಂ ಅಂತ ಪ್ರಾರಂಭ ಆಗುತ್ತೆ, ನೆನ್ಪಿಟ್ಕೊಳ್ಳಿ ಸಾಕು. ಪೃಥ್ವೀಪತಿತ್ವಂ ಅಂತ ಪ್ರಾರಂಭ ಆಗುವಂಥ ಶ್ಲೋಕ ದೊಡ್ಡದಾಗಿದೆ. ಅದು ನಿಧಾನವಾಗಿ ಅದನ್ನು ಬರ್ಕೊಂಡು ಓದ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ನಾವು ಹೇಳಬೇಕು ಅಂದರೆ ಪೃಥ್ವೀಪತಿತ್ವಂ ಪುರುಷೋತ್ತಮತ್ವಂ ವಿಭೂತಿವಾಸಂ ವಿವಿಧಾರ್ಥ ಸಿದ್ಧಿಂ ಸಂಪೂರ್ಣ ಕೀರ್ತಿಂ ಬಹುವರ್ಷ ಭೋಗಂ ಪ್ರದೇಹಿಮೇ ದೇವಿ ಪುನಃ ಪುನಸ್ತ್ವಂ ಅಂತ ಇದೆ. ಆ ಒಂದು ಶ್ಲೋಕವನ್ನು ಹೇಳ್ಕೋಬಹುದು. ಅದಕ್ಕಾಗಿ ಅದನ್ನು ಬರ್ಕೊಳ್ಳಿ, ಪೃಥ್ವೀಪತಿತ್ವಂ ಅಂತ. ಅದನ್ನು ಮಾಡೋದರಿಂದ ಕೂಡ ಖಂಡಿತವಾಗ್ಲೂ ನಿಮ್ಮ ಮಗನ ಆ ಒಂದು ವಿವಾಹ ಸಂಬಂಧಿತವಾದಂಥ ಪ್ರತಿಬಂಧಕ ಪರಿಹಾರವಾಗುತ್ತೆ. ವಿವಾಹಕ್ಕೆ ದೋಷ ಇದೆ, ಲಕ್ಷ್ಮೀನಾರಾಯಣರ ಆರಾಧನೆಯಿಂದ ಪರಿಹಾರ ಆಗುತ್ತೆ. ಇನ್ನೊಂದು ವಿಚಾರ ಮುಖ್ಯವಾದ್ದು, ನಿಮ್ಮ ಮಗನಿಗೆ ಹೇಳಿ, ಈ ಮಂಗಳಮುಖಿಯರು ಅಂತ ಏನು ಹೇಳ್ತಾರೆ ಅಂಥವರು ಎಲ್ಲಾದರೂ ಸಿಕ್ಕಿದಾಗ ಅವರಿಗೆ ಸ್ವಲ್ಪ ಹಣವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ತಗೊಳ್ಳಿ. ಶೀಘ್ರವಾಗಿ ವಿವಾಹ ಆಗಲಿ, ಹೀಗೆ ಮದುವೆಗೆ ತೊಂದರೆ ಆಗ್ತಿದೆ, ಪ್ರತಿಬಂಧಕ ಬರ್ತಾ ಇದೆ, ಬೇಗ ಮದುವೆ ಆಗಲಿ ಅಂತ ನನಗೊಂದು ವಿಶ್ ಮಾಡಿ ಅಂತ ಹೇಳಿ ಕೇಳಿ ಅವರಿಗೊಂದು ಯತ್ಕಿಂಚಿತ್ ಧನ ಸಹಾಯವನ್ನು ಮಾಡಲಿ. ಖಂಡಿತವಾಗಲಿ ಅವರೂ ಸಹ ಹರಸಬೇಕು. ಯಾಕೆ ಅಂತಂದರೆ ಗ್ರಹ ಆ ಥರದ ಯೋಗವನ್ನು ಹೊಂದಿರತಕ್ಕಂಥದ್ದಾದ್ದರಿಂದ ಅಂಥವರ ಅನುಗ್ರಹ ಆದರೂ ಕೂಡ ಖಂಡಿತವಾಗ್ಲೂ ಒಳ್ಳೆಯ ಫಲ ಸಿಕ್ಕತ್ತೆ. ಒಳ್ಳೆಯದಾಗಲಿ. ಪತ್ರವನ್ನು ಬರೆದಂತಹ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಗುರುಗಳೇ, ಈ ದಿವಸ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಅಶ್ವಿನಿ ನಕ್ಷತ್ರದವರಿಗೆ ಯಾವ ಅಕ್ಷರಗಳು ಅಂತ ತಿಳಿಸಿದ್ದೀರಾ. ಹಾಗೆಯೇ ದೇವ್ರ ಮನೆಯಲ್ಲಿ ಅಥವಾ ದೇವರ ಫೋಟೋನ ಮನೇಲಿ ಎಲ್ಲೆಲ್ಲಿ ಇಟ್ಕೋಬಹುದು, ಹಾಗೆ ಯಾವ ರೀತಿ ವಿಸರ್ಜನೆ ಮಾಡಬೇಕು, ದೋಷ ಉಂಟಾಗಿರೋದಕ್ಕೆ ಪರಿಹಾರ ಏನು ಅಂತ ಕೂಡ ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಎಲ್ಲ ಮಾಹಿತಿಗಾಗಿ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ಮನುಷ್ಯನಿಗೂ ಭಗವಂತ ಒಳ್ಳೆಯದನ್ನೇ ಮಾಡಿ. ವೀಕ್ಷಕರಿಗೊಂದು ವಿರಾಮದ ನಂತರ ಮುದ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಮುದ್ರೆಗಳ ಸಮಯ. ನೋಡೋದಕ್ಕೆ ಸರಳವಾಗಿದ್ರೂ ಕೂಡ ಇಂತಹ ಮುದ್ರೆಗಳ ಮಹತ್ವ ಬಹಳಷ್ಟಿದೆ. ಮುದ್ರೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಿಮ್ಮ ಪ್ರೀತಿಯ ಮಾತೃಮಯಿ ಲಲಿತಾ ನಾರಾಯಣ ಸ್ವಾಮಿಯವರು. ನಮಸ್ಕಾರ. ನಮ್ಮ ಇಂದಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ ಅಮ್ಮ. ಧನ್ಯವಾದ. ಈ ದಿವಸ ಯಾವ ಮುದ್ರೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಇಂದಿನ ದಿವಸ ಇವತ್ತಿನ ಮುದ್ರೆ ಅತ್ಯಂತ ವಿಶೇಷವಾದದ್ದು. ಕಾರಣ ಏನಪ್ಪ ಅಂದರೆ, ಈ ಮುದ್ರೆಗೂ ಪುರುಷನಿಗೂ ಯಾವುದೇ ವಿಧವಾದಂತಹ ಸಂಬಂಧವಿಲ್ಲ. ಇದನ್ನು ಸ್ತ್ರೀಯರು ಮಾಡತಕ್ಕಂತಹ ಮುದ್ರೆಯಾದ್ದರಿಂದ ಇದಕ್ಕೆ ಬೇರೆ ಹೆಸರಿದೆ. ಆದರೆ ಈ ಮುದ್ರೆಯನ್ನು ನಾವು ಸ್ತ್ರೀ ಮುದ್ರೆ ಅಂತಂದ್ಬಿಟ್ಟು ಕರೆಯೋಣ. ಆ ಹೆಸರುಗಳನ್ನೆಲ್ಲವನ್ನು ತೆಗೆದುಕೊಳ್ಳತಕ್ಕಂತಹದ್ದು ಬೇಡ. ಹಾಗಾಗಿ ಇದಕ್ಕೆ ಸ್ತ್ರೀ ಮುದ್ರೆ ಅಂತ ಕರೆಯೋಣ. ಇದಕ್ಕೆ ಪುರುಷರಿಗೆ ಯಾವುದೇ ವಿಧವಾದಂತಹ ಸಂಬಂಧವಿಲ್ಲ. ಸ್ತ್ರೀಯನ್ನು ಈ ಪ್ರಪಂಚದ ಶ್ರೀಮಾತಾ ಅಂತ ಕರಿತೀವಿ, ಶ್ರೀ ಮಹಾರಾಜ್ಞಿ ಅಂತ ಕರಿತೀವಿ. ಅವಳೇ ಈ ಚಕ್ರಕ್ಕೆ ಸಿಂಹಾಸನೇಶ್ವರಿ ಅಂತ ಕರಿತೀವಿ. ಸ್ತ್ರೀ ಇಲ್ಲದೆ ಈ ಪ್ರಪಂಚವಿಲ್ಲ. ಸ್ತ್ರೀ ಇಲ್ಲದೆ ಪ್ರಕೃತಿ ಇಲ್ಲದೆ ಜನನವಿಲ್ಲ. ಎಷ್ಟೇ ಪುರುಷ ಬಲಶಾಲಿಯಾಗಿದ್ದರೂ ಸಹ ಪ್ರಪಂಚಕ್ಕೆ ಒಂದು ಉನ್ನತ ಕೊಡುಗೆಯನ್ನು ಕೊಡಬೇಕು ಅಂತಂದರೆ ಅದಕ್ಕೆ ಸ್ತ್ರೀಯಿಂದ ಮಾತ್ರ ಸಾಧ್ಯ. ಆದ ಕಾರಣ ಅವಳನ್ನು ಆದಿಶಕ್ತಿ, ತ್ರಿಪುರಾಂತಕಿ ಮತ್ತು ಹಾಗೆ ಜನಗಳನ್ನು ಕಾಪಾಡತಕ್ಕಂತಹವಳು, ಎಲ್ಲರಿಗೂ ಸಲಹೆಗಾರಳು ಅಂತ ಎಲ್ಲ ಸ್ತ್ರೀಯರಿಗೂ ಇರತಕ್ಕಂತಹ ಒಂದು ವಿಶೇಷ ಅಂತ ಹೇಳ್ಬೋದು. ಸ್ತ್ರೀ ಮನಸ್ಸು ಮಾಡಿದರೆ ಈ ಇಡೀ ಪ್ರಪಂಚವನ್ನು ತನ್ನ ಕೈಯಲ್ಲಿಟ್ಟು ಆಳಬಲ್ಲಳು. ಹಾಗೆ ಸ್ತ್ರೀಯಿಂದ ಒಬ್ಬ ಪುರುಷನನ್ನು ಸಹ ಉದ್ಧಾರ ಮಾಡೋದಕ್ಕೆ ಸಾಧ್ಯ. ನಾವು ಒಂದು ಗಾದೆನೇ ಇದೆ, ಪ್ರತಿಯೊಬ್ಬ ಪುರುಷನ ಒಂದು ಒಳ್ಳೆಯ ಕೆಲಸದ ಹಿಂದೆಯೂ ಸ್ತ್ರೀಯ ಕೈವಾಡವಿರುತ್ತೆ ಅಂತ. ಹಾಗಂದ್ಬಿಟ್ಟು ಪುರುಷನೇನು ಕಡಿಮೆಯಲ್ಲ. ಯಾಕೆಂದರೆ ಎರಡು ಎತ್ತುಗಳು ಜೊತೆಯಲ್ಲಿ ಹೋದಾಗ ಮಾತ್ರ ಖಂಡಿತವಾಗಿಯೂ ಯಾವುದಾದ್ರೂ ಒಂದು ಕೆಲಸವಾಗೋದಕ್ಕೆ ಸಾಧ್ಯ. ಅಂತಹ ಸ್ತ್ರೀಗೆ ಅತ್ಯಂತ ಉನ್ನತವಾದಂತಹದ್ದು ಅಂದರೆ ಈ ಮುದ್ರೆ. ಈ ಮುದ್ರೆ ಮಾಡಬೇಕಾದರೂ ಸಹ ಪುರುಷನ ಸಹಕಾರ ಬೇಕೇ ಹೊರತು ಪುರುಷ ಈ ಮುದ್ರೆ ಮಾಡಬೇಕಾಗಿಲ್ಲ ಅಂತ ಹೇಳಿದೆ. ಪುರುಷನ ಸಹಕಾರವಿಲ್ಲದೆ ಇರೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಪುರುಷನ ಸಹಕಾರದೊಂದಿಗೆ ಈ ಕೆಲಸ ನಡೀಬೇಕು. ಮುಖ್ಯವಾಗಿ ಸ್ತ್ರೀಯರು ಸ್ವಲ್ಪ ಮಾನಸಿಕವಾಗಿ ಅಷ್ಟೊಂದು ಶಕ್ತಿವಂತರಲ್ಲ. ಅಂತಹವರು ಈ ಮುದ್ರೆಯನ್ನು ಮಾಡಿದರೆ ಮಾನಸಿಕ ಸ್ಥೈರ್ಯ, ಧೈರ್ಯಗಳು ಉತ್ಪನ್ನವಾಗುತ್ತೆ. ಹೇಗಪ್ಪ ಈ ಮುದ್ರೆಯನ್ನು ಮಾಡತಕ್ಕಂತಹದ್ದು? ಈ ಮುದ್ರೆಗೆ ತೋರು ಬೆರಳು ಅಥವಾ ವಾಯುತತ್ವ, ಅಗ್ನಿತತ್ವ ಎರಡೂ ಅತ್ಯಂತ ಮುಖ್ಯವಾದಂತಹದ್ದು. ನನ್ನನ್ನು ಗಮನಿಸಿ ವೀಕ್ಷಕ ಬಾಂಧವರೇ, ಈ ಕೊನೆಯ 3 ಬೆರಳುಗಳು ಆಕಾಶ ತತ್ವ,
ಹಾಗೂ ಪೃಥ್ವಿ ತತ್ವ ಜಲತತ್ವವನ್ನು ಈ ರೂಪದಲ್ಲಿ ಹಿಡಿದುಕೊಳ್ಳಿ. ಇದು ಸಂಪೂರ್ಣವಾಗಿ ಒಳಗಡೆಗೆ ಹೋಗಲಿ. ಇದು ಹೋದ ನಂತರ ಇದು ಸಂಪೂರ್ಣವಾಗಿ ಈ ರೀತಿ ಆಗಬೇಕು. ಅಥವಾ ಹೀಗಿದ್ದರೂ ಚಿಂತೆ ಇಲ್ಲ, ಇದರಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಈ ಹೆಬ್ಬೆಟ್ಟುಗಳು ಇದನ್ನು ಅನ್ನನ ಒಂದು ಗೆರೆ ಅಂತ ಕರಿತೀವಿ, ಅಥವಾ ಹೆಬ್ಬೆಟ್ಟಿನ ಮೊದಲ ಸಂಧಿ ಅಂತ ಕರಿತೀವಿ. ಅದನ್ನು ಸೇರಿಸಿ ಈ ಎರಡು ಹೆಬ್ಬೆಟ್ಟುಗಳನ್ನು ಒಂದು ಮಾಡಬೇಕು. ಹಾಗೆ ವಾಯುತತ್ವದ ಮೊದಲ ಸಂಧಿಯನ್ನು ಸೇರಿಸಿ ಒಂದು ಮಾಡಬೇಕು. ಇದು ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕು. ಈ ಮುದ್ರೆಯನ್ನು ಮಾಡುವುದರಿಂದ ಸಿಗತಕ್ಕಂತಹ ಲಾಭ ಲಕ್ಷೋಪಲಕ್ಷ. ಈ ಮುದ್ರೆಯನ್ನು ಮಾಡಬೇಕಾದರೆ ಹೆಬ್ಬೆಟ್ಟನ್ನು ನಾಭಿಯ ತುದಿಗೆ ಆನಿಸಬೇಕು. ಮತ್ತು ನಾನು ಯಾವ ಪೋಸ್ಚರಲ್ಲಿ ಹಿಡ್ಕೊಂಡಿದ್ದೀನೋ ಹೀಗೆ ಹಿಡ್ಕೊಳ್ಬೇಕು. ಹೀಗೆ ಹಿಡಿದುಕೊಳ್ಳೋದು ಇದೆಲ್ಲವನ್ನು ಮಾಡಬಾರದು. ಇದೇ ಪೋಸ್ಚರ್ನಲ್ಲಿ ಬರಬೇಕು, ಇದೇ ರೀತಿಯಲ್ಲಿರಬೇಕು. ಮತ್ತು ಹೆಬ್ಬೆಟ್ಟನ್ನು ನಾಭಿಯ ತುದಿಗೆ ಆನಿಸಬೇಕು. ಅದು ಅಂದರೆ ಈ ಪೂರ್ತಿ ನಮ್ಮ ಎಲ್ಲ ಬೆರಳುಗಳು ಹೊಟ್ಟೆಯ ಮೇಲೆ ಬಂದು ಇದು ನಾಭಿಯ ತುದಿಗೆ ಈ ಹೆಬ್ಬೆಟ್ಟುಗಳು ಸೇರಿದಾಗ ಈ ಮುದ್ರೆಯನ್ನು ಮಾಡಿದ್ದಕ್ಕೂ ಸಾರ್ಥಕ. ಮುಖ್ಯವಾಗಿ ಗರ್ಭಸ್ರಾವದ ತೊಂದರೆಗಳೇನಾದರೂ ಇದ್ದರೆ ಖಂಡಿತವಾಗಿಯೂ ಶಮನ ಮಾಡತಕ್ಕಂತಹ ಶಕ್ತಿ ಇದರಲ್ಲಿದೆ. ಋತುಸ್ರಾವದ ತೊಂದರೆಗಳೇನಾದರೂ ಇದ್ದರೆ ಅದನ್ನು ಸರಿ ಮಾಡತಕ್ಕಂತಹ ಶಕ್ತಿ ಇದರಲ್ಲಿದೆ. ಕೆಲವೊಮ್ಮೆ ಗರ್ಭಿಣಿಯರಿಗೆ ಫಾಲ್ಸ್ ಪೈನ್ ಅಂತ ಹೇಳ್ತೀವಿ. 4 ತಿಂಗಳು, 5 ತಿಂಗಳು, 6 ತಿಂಗಳು, 7 ತಿಂಗಳಾಗಿದ್ದಾಗ ಸಣ್ಣದಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಆದರೆ ಅದು ಲೇಬರ್ ಪೈನ್, ಹೆರಿಗೆ ನೋವು ಆಗಿರೋದಿಲ್ಲ. ಆದರೆ ಒಮ್ಮೆ ಈ ನೋವು ಕಾಣಿಸಿಕೊಂಡರೆ ಸಹಜವಾಗಿ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಇಬ್ಬರಿಗೂ ಸಹ ಹೆದರಿಕೆ ಬಂದ್ಬಿಡುತ್ತೆ. ಏನಪ್ಪ ಇವಳಿಗೆ ಹೀಗಾಗ್ತೀನಿ ಅಂತ ಅವರು ಒದ್ದಾಡ್ತಾರೆ. ಯಾತಕ್ಕೆ ನನಗೆ ಬಸರಿಯಾಗಿದ್ದು ಈ ರೀತಿ ಆಗ್ತೀನಿ ಅಂತಂದ್ಬಿಟ್ಟು ಸ್ತ್ರೀ ಸಹ ಒದ್ದಾಡತಕ್ಕಂತಹ ಸಂದರ್ಭಗಳಿರುತ್ತೆ. ಮನೆಯಲ್ಲಿ ಅಜ್ಜಿಯರು ಅವರೆಲ್ಲ ಹೇಳ್ತಾರೆ ಇದು ಹುಸಿ ನೋವು, ಫಾಲ್ಸ್ ಪೈನ್, ಯೋಚನೆ ಮಾಡಬೇಡ ಅಂತ. ಆದರೆ ಅನುಭವಿಸತಕ್ಕಂತಹವರಿಗೆ ಬಹಳ ಕಷ್ಟ ಅಲ್ವಾ? ಅಂತಹ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಮಾಡಿದರೆ ತಕ್ಷಣ ಒಂದು 10 ರಿಂದ 12 ನಿಮಿಷಗಳ ಮಾಡಿದರೆ ಆ ಹುಸಿ ನೋವು ಹೊರಟೋಗುತ್ತೆ. ಮತ್ತೆ ಯಥಾಸ್ಥಿತಿಗೆ ಗರ್ಭಿಣಿ ಹೆಂಗಸು ಬರೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗತಕ್ಕಂತಹದ್ದು. ಮತ್ತು ಋತುಸ್ರಾವದಲ್ಲಿ ಏರುಪೇರುಗಳಿದ್ದರೆ ಅದನ್ನು ಸರಿ ಮಾಡತಕ್ಕಂತಹ ಮುದ್ರೆ ಅಂದರೆ ಸ್ತ್ರೀಗೆ ವರದಾನ ಮುದ್ರೆ ಅಂತ ಹೇಳಬಹುದು. ಮತ್ತು ಗರ್ಭಾಶಯದಲ್ಲಿ ಯಾವುದಾದರೂ ತೊಂದರೆಗಳಿದ್ದರೆ ಅದಕ್ಕೂ ಸಹ ಶಮನವನ್ನು ಕೊಡತಕ್ಕಂತಹ ಮುದ್ರೆ ಅಂದರೆ ಈ ಸ್ತ್ರೀ ಮುದ್ರೆ ಅಂತ ಹೇಳಬಹುದು. ಕೆಲವೊಮ್ಮೆ ಹೇಳ್ತಾರೆ ಗರ್ಭಾಶಯದಲ್ಲಿ ಯಾವುದೋ ಒಂದು ಕಾರಣಗಳಿಂದ ಸಂತಾನ ಉತ್ಪತ್ತಿಗೆ ಕಾರಣವಾಗೋದಿಲ್ಲ, ಸಂತಾನದ ಸಮಸ್ಯೆಗಳು ಉದ್ಭವಿಸುತ್ತೆ ಅಂತ. ಅಂತಹ ತೊಂದರೆಗಳನ್ನು ಉಪಶಮನ ಮಾಡತಕ್ಕಂತಹದ್ದು, ಶಮನ ಮಾಡತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಈ ಸ್ತ್ರೀ ಮುದ್ರೆಯಲ್ಲಿ ಅಂತ ಹೇಳಬಹುದು. ಇಲ್ಲಿ ಇರತಕ್ಕಂತಹ ಮುಖ್ಯವಾದಂತಹ 2 ತತ್ವಗಳು ಅಗ್ನಿತತ್ವ ಹಾಗೂ ವಾಯು. ಅಗ್ನಿ ವಾಯುಗಳ ಸಮ್ಮಿಳನದಿಂದ ಆಗತಕ್ಕಂತಹದ್ದು ಉತ್ಪತ್ತಿ. ಆ ಉತ್ಪತ್ತಿಯ ತೊಂದರೆಯನ್ನು ನಿವಾರಿಸತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಈ ಸ್ತ್ರೀ ಮುದ್ರೆಯಲ್ಲಿ. ಇದನ್ನು 50 ನಿಮಿಷಗಳ ಕಾಲ ಮಾಡಬೇಕು. ಒಂದು ವೇಳೆ ಇದು ಗರ್ಭಿಣಿಯರಾಗಿದ್ದಾಗ ಮಾಡಿದರೆ ಗರ್ಭಿಣಿಯರ ಎಲ್ಲ ತೊಂದರೆಗಳು, ಯಾವುದೇ ವಿಧವಾದಂತಹ ತೊಂದರೆಗಳನ್ನು ನಿವಾರಿಸಿ ಅವರಿಗೆ ಉಪಶಮನ ಕೊಡತಕ್ಕಂತಹ ಶಕ್ತಿ, ಗರ್ಭಿಣಿಯರ ಸುಖ ಪ್ರಸವಕ್ಕೆ ಸಹಾಯ ಮಾಡತಕ್ಕಂತಹ ಶಕ್ತಿ ಈ ಒಂದು ಮುದ್ರೆಯಲ್ಲಿದೆ. ಅದಕ್ಕೆ ಇದನ್ನು ವಿಶೇಷವಾಗಿ ನಾವು ಸ್ತ್ರೀ ಮುದ್ರೆ ಅಂತ ಕರಿತೀವಿ. ಇಲ್ಲಿ ಪುರುಷನ ಸಹಕಾರ ಯಾತಕ್ಕೆ ಬೇಕು ಅಂತ ಕೇಳಿದೆ. ನಾ ಹೇಳಿದೆ ಇರ್ತಾರೆ ಪುರುಷನ ಸಹಕಾರ ಬೇಕು ಅಂತಂದ್ಬಿಟ್ಟು. ಸ್ತ್ರೀಯ ಗರ್ಭಧಾರಣೆಗೆ ಖಂಡಿತವಾಗಿಯೂ ಅವಶ್ಯಕವಾಗಿರತಕ್ಕಂತಹದ್ದು. ಅಂತಹ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಾಸಗಳುಂಟಾದರೆ ಅದನ್ನು ಸರಿ ಮಾಡತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಈ ಸ್ತ್ರೀ ಮುದ್ರೆಯಲ್ಲಿ ಅಂತ ಹೇಳಬಹುದು. ಈ ಮುದ್ರೆ ಸ್ತ್ರೀಯನ್ನು ಒಂದು ರೀತಿಯಲ್ಲಿ ಆ ಇಡೀ ಶರೀರವನ್ನು ಸಮತೋಲನವಾಗಿ ಇಡಲು ಕಾರಣಕರ್ತವಾಗತ್ತೆ. ಕೆಲವರಿಗೆ ಮುಟ್ಟಾದಾಗ ಅಥವಾ ರಜಸ್ವಲೆಯ ಆದಾಗ ಸೊಂಟ ನೋವು, ಕಾಲಿನ ಸೆಳೆತ, ಕಾಲಿನ ಸೆಡವು, ಕಾಲು ನೋವು, ಈ ಮುದ್ರೆಯನ್ನು ನೀವು ಮಾಡ್ತಾ ಬಂದರೆ ಖಂಡಿತವಾಗಿಯೂ ಈ ಎಲ್ಲ ನೋವುಗಳಿಂದಲೂ ಹೊರಗಡೆಗೆ ಬರೋದಕ್ಕೆ ಸಾಧ್ಯ.
ಆದರೆ ಈ ಮುದ್ರೆಯನ್ನು ಮಾಡಬೇಕಾದಂತಹವರು ರಜಸ್ವಲೆಗೆ ಮೊದಲು ಈ ಮುದ್ರೆಯನ್ನು ಯಾವ ಸ್ತ್ರೀಯೂ ಮಾಡಬಾರದು. ರಜಸ್ವಲೆಯಾದ ನಂತರ ಮಾಡಬೇಕು. ನಂತರ ಮುಟ್ಟು ನಿಂತು ಹೋದ ಮೇಲೆ ಈ ಮುದ್ರೆಯನ್ನು ಖಂಡಿತವಾಗಿಯೂ ಮಾಡಬಾರದು. ಇದು ಬೇರೆ ಯಾವ ರೀತಿಯ ತೊಂದರೆಗಳಿಗೂ ಸ್ಪಂದಿಸತಕ್ಕಂತಹದಲ್ಲ. ಋತುಸ್ರಾವ, ಗರ್ಭಾಶಯದ ತೊಂದರೆಗಳಿಗೆ ಇದರಿಂದ ಶಮನವನ್ನು ನಾವು ಕಾಣಬಹುದು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ. ಆಗ್ಲಿಮ್ಮ. ವೀಕ್ಷಕರೇ, ಈ ಒಂದು ಮುದ್ರೆಯನ್ನು ಮಾಡೋದ್ರಿಂದ ಹೆಣ್ಮಕ್ಳು ದೈಹಿಕವಾಗಿ ಬಹಳ ಶಕ್ತಿಯನ್ನು ಹೊಂದುತ್ತಾರೆ ಅಂತ ಅಮ್ಮ ಹೇಳಿದ್ರು. ಇನ್ನು ಈ ಮುದ್ರೆನ ನಾಭಿ ಮೇಲೆ ಇಟ್ಕೊಂಡು ಮಾಡಬೇಕು ಅಂತ, ಹಾಗಾದರೆ ಕೂತ್ಕೊಂಡು ಮಾಡಬೇಕಾ ಅಥವಾ ನಿಂತ್ಕೊಂಡು ಮಾಡಬೇಕಾ ಈ ಮುದ್ರೆಯನ್ನು, ಹಾಗೂ ಎಷ್ಟು ಸಮಯಗಳ ಕಾಲ ಈ ಮುದ್ರೆನ ನಾವು ಹಾಕಬೇಕಾಗುತ್ತೆ ಕೇಳ್ತೀನಿ. ಅದರದ್ದು ಮುಂಚೆ ಒಂದು ಚಿಕ್ಕ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಮುದ್ರೆಯನ್ನು ನಾವು ಎಷ್ಟು ನಿಮಿಷಗಳ ಕಾಲ ಹಾಕಬೇಕಾಗತ್ತೆ, ಹಾಗೆಯೇ ಒಂದು ವೇಳೆ ನಾವು ಹಾಕುವಂತಹ ಅವಧಿ ಜಾಸ್ತಿ ಆದರೆ ಅಥವಾ ಕಡಿಮೆ ಆದರೆ ಏನೂ ತೊಂದರೆ ಇಲ್ವಾ, ಮತ್ತು ಇದು ಕೂತ್ಕೊಂಡು ಹಾಕುವಂಥ ಮುದ್ರೆನ ಅಥವಾ ನಿಂತ್ಕೊಂಡು ಹಾಕಬೇಕಾಗತ್ತಾ? ತುಂಬ ಉತ್ತಮ ಪ್ರಶ್ನೆ. ಯಾಕೆಂದರೆ ಈ ಮುದ್ರೆಯಲ್ಲಿ ಮೊಟ್ಟ ಮೊದಲು ನಿಮ್ಮ ಅವಧಿಗೆ ಉತ್ತರ ಕೊಡ್ತೀನಿ. ಅವಧಿ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಯಾವುದೇ ವಿಧವಾದಂತಹ ತೊಂದರೆ ಇಲ್ಲ, ಮಾಡೋದಕ್ಕೆ ಆಗಬೇಕು. ಯಾಕೆಂದರೆ ಈ ಮುದ್ರೆಯನ್ನು 50 ನಿಮಿಷಗಳ ಕಾಲ ಮಾಡಿ, ಇದರೊಟ್ಟಿಗೆ ಇದು ಚಿಕಿತ್ಸಾ ಮುದ್ರೆಯಾದ್ದರಿಂದ ಪ್ರಾಣ ಮುದ್ರೆಯನ್ನು ಮಾಡಲೇಬೇಕು ಅಂತ ನಾನು ಹೇಳಿದ್ದೀನಿ. ಈ ಎಲ್ಲ ಮುದ್ರೆಗಳಿಗೂ ಪ್ರಾಣ ಮುದ್ರೆ ಅವಶ್ಯಕ. ಯಾಕೆಂದರೆ ಅದರಲ್ಲೂ ಋತುಸ್ರಾವದ ಸಮಯದಲ್ಲಿ ಪ್ರಾಣಗಳಲ್ಲಿ ಅಂದರೆ ಎಲ್ಲ ವಾಯುಗಳಲ್ಲಿ ಅನೇಕ ವಿಧವಾದಂತಹ ಸಂಚಾರಗಳಾಗಿರುತ್ತೆ. ಇದು ಶರೀರದ ಒಳಗೆ ನಡೆಯತಕ್ಕಂತಹ ಪ್ರಕ್ರಿಯೆ. ಹಾಗಾಗಿ ಪ್ರಾಣ ಮುದ್ರೆಯನ್ನು 15 ನಿಮಿಷಗಳ ಕಾಲ ಮಾಡಲೇಬೇಕು. ಇನ್ನು ನೀವು ಕೂತ್ಕೊಂಡು ಮಾಡೋದಕ್ಕಾಗತ್ತಾ, ನಿಂತ್ಕೊಂಡು ಮಾಡೋದಕ್ಕಾಗತ್ತಾ? ಕುಳಿತು ಈ ಮುದ್ರೆಯನ್ನು ಮಾಡುವುದು ಸ್ವಲ್ಪ ಕಷ್ಟ. ಯಾಕೆಂದರೆ ನಾನು ಹೇಳಿದೆ, ಈ 2 ಹೆಬ್ಬೆಟ್ಟುಗಳು ನಾಭಿಗೆ ಸೇರಬೇಕು, ನಾಭಿಗೆ ಅದು ಸೋಕಬೇಕು ಅಂತಂದ್ಬಿಟ್ಟು ಅದು ಕುಳಿತು ಮಾಡುವುದು ಕಷ್ಟ. 2 ವಿಧದಲ್ಲಿ ಈ ಮುದ್ರೆಯನ್ನು ಮಾಡಬಹುದು. ಒಂದು, ನಿಂತು ಈ ಮುದ್ರೆಯನ್ನು ಮಾಡಬಹುದು. ಆದರೆ 50 ನಿಮಿಷ ನಿಂತ್ಕೊಳ್ಳೋದು ಪನಿಷ್ಮೆಂಟ್ ಅಲ್ವಾ, ತುಂಬ ಕಷ್ಟ. 50 ನಿಮಿಷ ಒಂದೇ ಕಡೆ ನಿಂತುಕೊಳ್ಳೋದು ತುಂಬ ಕಷ್ಟಕರವಾದಂತಹ ಕೆಲಸ ಆಗಿಬಿಡುತ್ತೆ. ಹಾಗಾಗಿ ಈ ಮುದ್ರೆಯನ್ನು ಓಡಾಡಿಕೊಂಡು ಮಾಡಬಹುದು, ಯಾವುದೇ ವಿಧವಾದಂತಹ ತೊಂದರೆ ಇಲ್ಲ. ಇನ್ನೂ ಒಂದು, ನಿಮಗೆ ಸುಸ್ಥಿತಿಯಲ್ಲಿ ಮಲಗಿ ಸಹ ಈ ಮುದ್ರೆಯನ್ನು ಮಾಡಬಹುದು, ಯಾವುದೇ ವಿಧವಾದಂತಹ ಅವಘಡಗಳಿಲ್ಲ. ನಿಂತು ಕುಳಿತು ಮಾಡುವುದಕ್ಕಿಂತಲೂ ಮಲಗಿಕೊಂಡು ಈ ಮುದ್ರೆಯನ್ನು ಮಾಡಿದರೆ ಇದರ ಪ್ರಭಾವ ಅತ್ಯಧಿಕ ಅಂತ ಹೇಳಬಹುದು. ಹಾಗಾಗಿ ಇದನ್ನು ಕುಳಿತು ಮಾಡೋದು ಕಷ್ಟ, ಒಂದೇ ಕಡೆ ನಿಂತು ಮಾಡೋದು ಕಷ್ಟ, ಓಡಾಡ್ತಾ ಮಾಡಬಹುದು, ಮಲಗಿಕೊಂಡು ಮಾಡಬಹುದು. ಇದು ಅತ್ಯಂತ ಮುಖ್ಯವಾದದ್ದು ಈ ಮುದ್ರೆಗಳಲ್ಲಿ. ಮತ್ತು ಸಮಯವನ್ನು ಹೇಳಿದ್ದೀನಿ, ಇದನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ. ಇದನ್ನು ಮಾಡಬಾರದೇ ಇರತಕ್ಕಂತಹವರು ಯಾರು ಅಂತ ಸಹ ಹೇಳಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳುಗಳು ಮತ್ತು ಮೆನೋಪಾಸ್ ಏನಾಗುತ್ತೆ ಅಂತಹವರು ಈ ಮುದ್ರೆಯನ್ನು ಖಂಡಿತವಾಗಿಯೂ ಮಾಡೋದಕ್ಕೆ ಹೋಗಬೇಡಿ. ಗರ್ಭಿಣಿಯರು ಖಂಡಿತವಾಗಿಯೂ ಈ ಮುದ್ರೆಯನ್ನು ಮಾಡಬಹುದು. ಮೆನೋಪಾಸ್ ಟೈಮ್ ಅಂದರೆ ಮುಟ್ಟು ನಿಲ್ಲತಕ್ಕಂತಹ ಸಮಯ ಇರುತ್ತಲ್ಲ, ಅಂತಹ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಮಾಡಿದರೆ ಕೆಲವೊಮ್ಮೆ ಮೆನೋಪಾಸಲ್ಲಿ ನಮಗೇನಾಗುತ್ತೆ ಅಂದರೆ ಇಡೀ ಮೈ ಶಾಖ ಬಂದ್ಬಿಡುತ್ತೆ, ಅಥವಾ ಇಡೀ ಮೈ ತಣ್ಣಗಾಗುತ್ತೆ, ಅಥವಾ ಇಡೀ ಮೈನಲ್ಲಿ ನರಗಳ ಹೊಡೆತ ಶುರುವಾಗುತ್ತೆ, ಅಥವಾ ಮೂಳೆಗಳ ನೋವು ಪ್ರಾರಂಭವಾಗುತ್ತೆ, ಅಥವಾ ಸದಾ ಹೊಟ್ಟೆ ನೋವು ಬರತಕ್ಕಂತಹದ್ದಾಗುತ್ತೆ. ಅಂತಹ ಸಂದರ್ಭದಲ್ಲಿ 2-3 ತಿಂಗಳಿಗೊಮ್ಮೆ ಋತುಸ್ರಾವವಾಗಬಹುದು, 6 ತಿಂಗಳಿಗಾಗಬಹುದು. ಇಂತಹದ್ದೆಲ್ಲವೂ ಸಹಜವಾಗಿ ಸ್ತ್ರೀಯಲ್ಲಿ ನಡೆಯತಕ್ಕಂತಹದ್ದು. ಆ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿ ಅದಕ್ಕೆಲ್ಲಕ್ಕೂ ಶಮನವನ್ನು ಕೊಟ್ಟು ಆ ತೊಂದರೆಗಳ ಶಮನದ ಮೂಲಕ ಅದು ಯಾವ ರೀತಿಯಾಗಿ ಆ ನರಗಳ ಸೆಳೆತವಾಗಲಿ, ಕಾಳಿನ ಸೆಳೆತವಾಗಲಿ, ಸೊಂಟದ ನೋವಾಗಲಿ, ಹೊಟ್ಟೆಯ ನೋವಾಗಲಿ, ಇದೆಲ್ಲಕ್ಕೂ ಮೆನೋಪಾಸ್ ಅಂದರೆ ಮುಟ್ಟು ನಿಲ್ಲತಕ್ಕಂತಹ ಸಂದರ್ಭದಲ್ಲಿ ಶಮನವನ್ನು ಕೊಡತಕ್ಕಂತಹ ಮುದ್ರೆ ಅಂದರೆ ಈ ಸ್ತ್ರೀ ಮುದ್ರೆ ಅಂತ ಹೇಳಬಹುದು. ಇನ್ನೊಂದು ವಿಷಯ ಏನು ಅಂತಂದರೆ, ಈ ಮುದ್ರೆಯನ್ನು ಮಾಡುವುದಕ್ಕೆ ಮೊದಲು ಅರ್ಧ ಗಂಟೆಯ ಮೊದಲು ಏನೂ ತಿಂದಿರಬಾರ್ದು, ಖಾಲಿ ಹೊಟ್ಟೆ ಇರಬೇಕು. ಅಥವಾ ಇದನ್ನು ಊಟವಾದ ನಂತರ ಅರ್ಧ ಗಂಟೆಯ ಮೇಲೆ ಮಾಡಬಹುದು. ಹಾಗಂದ್ಬಿಟ್ಟು ಊಟವಾದ ಮೇಲೆ 4 ಗಂಟೆ 5 ಗಂಟೆಗಳನ್ನು ಬಿಟ್ಟು ಸಹ ಮಾಡಬಾರದು. ಇದು ಅಷ್ಟೊಂದು ಗ್ಯಾಪ್ ಇರಬಾರ್ದು ಈ ಮುದ್ರೆಗೆ. ಇದನ್ನು ಮಾಡಿದ 30 ನಿಮಿಷಗಳ ತಕ್ಷಣ ಊಟವನ್ನು ಮಾಡಬೇಕು, ಅಥವಾ ಊಟವನ್ನು ಮಾಡಿದ 30 ನಿಮಿಷಗಳ ತಕ್ಷಣ ಈ ಮುದ್ರೆಯನ್ನು ಮಾಡಬೇಕು. ಕೆಲವು ಮುದ್ರೆಗಳಿಗೆ ಸಮಯ ಪರಿಪಾಲನೆ ಅನ್ನತಕ್ಕಂತಹದ್ದು ಅತ್ಯಂತ ಮುಖ್ಯ.
ಹಾಗಾಗಿ ಈ ಸ್ತ್ರೀ ಮುದ್ರೆಯಲ್ಲೂ ಸಹ ಈ ಸಮಯವನ್ನು ನೋಡಿಕೊಳ್ಬೇಕು. ಏನಾಗುತ್ತೆ, ವ್ಯತ್ಯಾಸವಾಗುತ್ತೆ ಅಂತಂದರೆ, ಈ ಸ್ತ್ರೀ ಮುದ್ರೆಯನ್ನು ಮಾಡಿದಾಗ ನೀವು ಸಮಯದ ಪರಿಪಾಲನೆ ಮಾಡದೆ ಹೋದರೆ ಹೊಟ್ಟೆಯಲ್ಲಿ ವಾಯು ಉದ್ಭವಿಸುತ್ತೆ, ಏರುಪೇರಾಗೋದಕ್ಕೆ ಸಾಧ್ಯ. ಆದ್ದರಿಂದ ಸಮಯ ಪಾಲನೆ ಅತ್ಯಂತ ಮುಖ್ಯ, ಹಾಗೆ ಜೊತೆಗೆ ಪ್ರಾಣ ಮುದ್ರೆ ಅತ್ಯಂತ ಮುಖ್ಯ. ಇದು ಮಾಡಿದ ತಕ್ಷಣ 15 ನಿಮಿಷಗಳ ಕಾಲ ನೀವು ಪ್ರಾಣ ಮುದ್ರೆಯನ್ನು ಮಾಡ್ತಾ ಬಂದರೆ ನಾನು ಹೇಳಿದಂತಹ ಸ್ತ್ರೀಯ ಸಮಸ್ಯೆಗಳು, ಋತುಸ್ರಾವದ ಸಮಸ್ಯೆ ಆಗಿರಬಹುದು, ಗರ್ಭಿಣಿಯ ಸಮಸ್ಯೆ ಆಗಿರಬಹುದು, ಗರ್ಭಿಣಿಯ ಹುಸಿ ನೋವಾಗಿರಬಹುದು, ವೇದನೆಯ ಹುಸಿ ನೋವಾಗಿರಬಹುದು, ಹೆರಿಗೆಯ ಹುಸಿ ನೋವಾಗಿರಬಹುದು, ಮೆನೋಪಾಸ್ ಟೈಮ್ನ ತೊಂದರೆಗಳಾಗಿರಬಹುದು, ಸೊಂಟದ ನೋವಾಗಿರಬಹುದು, ಕಾಲಿನ ಸೆಡವಾಗಿರಬಹುದು, ಅಂತಹದೆಲ್ಲದಕ್ಕೂ ಈ ಮುದ್ರೆಯಿಂದ ಖಂಡಿತವಾಗಿಯೂ ಶಮನ ಸಿಗುತ್ತೆ. ಒಂದೊಳ್ಳೆ ಮುದ್ರೆ ಬಗ್ಗೆ ತಿಳಿಸ್ಕೊಟ್ಟೋದಕ್ಕೆ ಧನ್ಯವಾದಗಳು ಮಾ. ಹಾಗೆಯೇ ಇವತ್ತು ಯಾವ ಒಂದು ಮಂಗಳ ದ್ರವ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ನಾವು ಈಗಾಗಲೇ ಅಕ್ಷತೆಯನ್ನು ಪ್ರಾರಂಭ ಮಾಡಿದ್ದೀವಿ. ಅರಿಶಿನ ಆಗಿದೆ, ಕುಂಕುಮ ಆಗಿದೆ, ಅಕ್ಷತೆಯನ್ನು ಪ್ರಾರಂಭ ಮಾಡಿದ್ದೀವಿ. ಅಕ್ಷತೆಯಲ್ಲಿ ವಿವಿಧ ಅಕ್ಷತೆಗಳಿದೆ, ವಿಧ ವಿಧವಾದ ಅಕ್ಷತೆಗಳಿದೆ. ಈ ಒಂದೊಂದು ಅಕ್ಷತೆಯನ್ನು ಒಂದೊಂದು ಸಂದರ್ಭದಲ್ಲಿ ಬಳಸ್ತೀವಿ. ಅದರಲ್ಲಿ ಹರಿದ್ರಾಕ್ಷತೆ, ಕುಂಕುಮಾಕ್ಷತೆ, ಚಂದನಾಕ್ಷತೆ, ಯದುರಕ್ಷತೆ, ತಿಲಾಕ್ಷತೆ ಹಾಗೂ ಹರಿದ್ರಾ ಕುಂಕುಮಾಕ್ಷತೆ ಅಂತ ಮಾಡ್ತೀವಿ. ಈ ಅಕ್ಷತೆಗಳಲ್ಲಿ ನಾನು ಹರಿದ್ರಾಕ್ಷತೆಯನ್ನು ಹೋದ ವಾರ ತಿಳಿಸ್ಕೊಟ್ಟಿದ್ದೀನಿ. ಇಂದಿನ ದಿವಸ ಸಾಧ್ಯವಾದಷ್ಟು 1-2 ಅಕ್ಷತೆಯ ಬಗ್ಗೆ ತಿಳಿದುಕೊಳ್ಳೋಣ. ಕುಂಕುಮಾಕ್ಷತೆ. ಈ ಕುಂಕುಮಾಕ್ಷತೆಯನ್ನು ಯಾವಾಗ ಬಳಸ್ತೀವಿ? ಕುಂಕುಮಾಕ್ಷತೆಯನ್ನು ನಾವು ಬಳಸಬೇಕಾದರೆ ಗಂಡು ದೇವರುಗಳ ಪೂಜೆಯನ್ನು ಮಾಡುವತಕ್ಕಂತಹ ಸಂದರ್ಭದಲ್ಲಿ ಮಾತ್ರ ಈ ಕುಂಕುಮಾಕ್ಷತೆಯನ್ನು ಬಳಸ್ತೀವಿ. ಗಂಡು ದೇವರು, ದೇವರಲ್ಲೇನಪ್ಪ ವ್ಯತ್ಯಾಸನ, ಹೆಣ್ಣು ಗಂಡು ಅಂತಂದ್ಬಿಟ್ಟು ಮಾನವರಲ್ಲಿದ್ದ ಹಾಗೆ ಇದು ನಮ್ಮ ಮನಸ್ಸಿನಲ್ಲಿ ಮೂಡತಕ್ಕಂತಹ ಪ್ರಶ್ನೆ. ಗಣಪತಿ ಆಗಿರಬಹುದು, ಅನಂತ ಪದ್ಮನಾಭ ವ್ರತವಾಗಿರಬಹುದು, ರಾಮನ ಪೂಜೆಯಾಗಬಹುದು. ಈ ರೀತಿಯಾಗಿ ನಾವು ದೇವರುಗಳಿಗೆ ದೇವನೊಬ್ಬ ನಾಮ ಹಲವು ಅಂತ ಹೆಸರುಗಳನ್ನು ಕೊಟ್ಟಿದ್ದೀವಿ. ಅಂತಹ ಸಂದರ್ಭದಲ್ಲಿ ನಾವು ಪುರುಷ ದೇವರು ಅಂತಲೇ ಉದ್ದೇಶಿಸಿ ಅದರಲ್ಲೂ ಪುರುಷರು ಈ ಪೂಜೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಈ ಕುಂಕುಮಾಕ್ಷತೆಯನ್ನು ಬಳಸ್ತಾರೆ. ಯಾತಕ್ಕೆ ಪುರುಷರು ಇದನ್ನು ಬಳಸಬೇಕು? ಕುಂಕುಮಾಕ್ಷತೆಯನ್ನು ನಾವು ಗಣಪತಿಗೆ ಒಂದು ವಸ್ತ್ರವನ್ನು ಹಾಕುವಾಗಲೂ ಸಹ ರತ್ನವಸ್ತ್ರದ್ವಯಂ ಸಮರ್ಪಯಾಮಿ, ರಕ್ತವಸ್ತ್ರದ್ವಯಂ ಸಮರ್ಪಯಾಮಿ ಅಂತ ಹೇಳ್ತೀವಿ. ಅಂದರೆ ಆ ಒಂದು ಬಣ್ಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತೀವಿ. ಅದರ ಮುಖ್ಯವಾದ ತತ್ವ ಅಂತಂದರೆ ಈ ಕುಂಕುಮದ ಬಣ್ಣ ಕೆಂಪು, ಮೇರೂನ್ ಈ ರೀತಿಯಾದ, ಅಥವಾ ಈ ಮಿಠಾಯಿ ಪಿಂಕು ಅಂತ ಹೇಳ್ತಾರಲ್ಲ, ಆ ರೀತಿಯ ಬಣ್ಣಗಳಲ್ಲಿರಬಹುದು. ಇದು ಧೈರ್ಯವನ್ನು ತಂದು ಕೊಡತಕ್ಕಂತಹದ್ದು. ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀನಿ. ಆಗ್ಲಿಮ್ಮ. ವೀಕ್ಷಕರಿಗೊಂದು ವಿರಾಮ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಒಂದು ಅಕ್ಷತೆಯನ್ನು ಸಿದ್ಧಪಡಿಸ್ಕೊಳ್ಳೋದು ಹೇಗೆ? ಖಂಡಿತ ಯಾವುದೇ ಅಕ್ಷತೆಯನ್ನಾಗಲಿ ಅಕ್ಷತೆಯು ಮುಕ್ಕಿಲ್ಲದೆ ಇರತಕ್ಕಂತಹ ಅಕ್ಕಿಯನ್ನು ತೆಗೆದುಕೊಳ್ಳಬೇಕು. ಅಂದರೆ ಅರ್ಧಂಬರ್ಧ ಆಗಿರುತ್ತಲ್ಲ, ಮುರಿದೋಗಿರತಕ್ಕಂತಹ ಅಕ್ಕಿ, ನುಚ್ಚಕ್ಕಿ, ಈ ಥರದನ್ನು ತೆಗೆದುಕೊಳ್ಳಬಾರ್ದು. ಈ ಅಕ್ಕಿಗೆ 1 ಚಿಟಿಕೆ ಕುಂಕುಮ ಅಥವಾ ನಾವು ಏನು ಕ್ವಾಂಟಿಟಿ ತೆಗೆದುಕೊಂಡಿರ್ತೀವೋ ಆ ಪರಿಮಾಣವನ್ನು ನೋಡಿ ಅದಕ್ಕೆ ಹಿಡಿಸುವಷ್ಟು ಕುಂಕುಮ ಮತ್ತು ತುಪ್ಪ ಎರಡನ್ನು ಸೇರಿಸಿ ನಾವು ಅದನ್ನು ಮಿಕ್ಸ್ ಮಾಡಿ ಇಟ್ಟುಕೊಳ್ಳತಕ್ಕಂತಹದ್ದು ಈ ಅಕ್ಷತೆಯನ್ನು ತಯಾರು ಮಾಡಿಕೊಳ್ಳತಕ್ಕಂತಹ ರೀತಿ. ಈ ಕುಂಕುಮಾಕ್ಷತೆಯು ಪ್ರಿಯನಾದಂತಹವನು ಗಣೇಶ. ಅವನಿಗೆ ಯಾವಾಗಲೂ ಅದಕ್ಕೆ ಹೇಳೋದು ಸಿಂಧೂರಾವರಣ ಅಂತ ಹೇಳ್ತೀವಿ. ಅವನಿಗೆ ಸಿಂಧೂರಾಕ್ಷತೆಯೂ ಸಹ ಅಷ್ಟೇ ಪ್ರಿಯವಾದಂತಹದ್ದು. ಇನ್ನೊಬ್ಬ ಅತ್ಯಂತ ಮುಖ್ಯವಾದಂತಹ ದೇವರು ಅಂತಂದರೆ ಪ್ರಾಣದೇವರು ಅಂತ ಹೇಳ್ತೀವಿ, ಆಂಜನೇಯ ಸ್ವಾಮಿ ಅಂತ ಹೇಳ್ತೀವಿ. ಅವನಿಗೆ ಸಹ ಸಿಂಧೂರಾಕ್ಷತೆ ಹಾಗೂ ಕುಂಕುಮಾಕ್ಷತೆ ಅತ್ಯಂತ ಪ್ರಿಯವಾದದ್ದು. ಇದಕ್ಕೆ ಒಂದು ಕಾರಣವೂ ಇದೆ. ಮಹಾಲಕ್ಷ್ಮಿಯ ವಾಸಸ್ಥಾನಗಳಿರತಕ್ಕಂತಹದ್ದು ಗಣೇಶನ ಮುಖದಲ್ಲಿ, ಹಾಗೆ ಹಸುವಿನ ಹಿಂಭಾಗದಲ್ಲಿ, ಹೆಣ್ಣಿನ ಸೀಮಾ ಬೈತಲೆಯಲ್ಲಿ. ಹೆಣ್ಣು ಯಾತಕ್ಕೆ ಇಲ್ಲಿ ಕುಂಕುಮ ಇಟ್ಕೋತಾಳೆ ಅಂತಂದರೆ, ಯಾವ ಹೆಣ್ಣು ಅಲ್ಲಿ ಸದಾ ಕುಂಕುಮವನ್ನು ಇಟ್ಟಿರ್ತಾಳೆ ಆ ಮನೆಗೆ ಸದಾ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ. ಇದು ಮಹಾಲಕ್ಷ್ಮಿಯ ವಾಸಸ್ಥಾನ. ಅದಕ್ಕೆ ಅದನ್ನು ಸೀಮಾ ಅಂತ ಕರಿತೀವಿ. ಅದನ್ನು ಈಗೇನಾಗೋಗ್ಬಿಟ್ಟಿದೆ ಅಂದರೆ ಈ ಕಡೆಯಿಂದ ಈ ಕಡೆಗೆ ಎಲ್ಲೆಲ್ಲೆಲ್ಲೋ ಬೈತಲೆಗಳು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ.
ಇದು ಖಂಡಿತ ತಪ್ಪು. ಈ ಬೈತಲೆಯು ಇಲ್ಲಿಂದ ಪ್ರಾರಂಭವಾಗುತ್ತಲ್ಲ, ಅದು ಸಹಸ್ರಾರ ಚಕ್ರದವರೆಗೆ ಮಾತ್ರ ಹೋಗಬೇಕು. ಅಲ್ಲಿಂದ ಮೇಲಕ್ಕೆ ಹೋಗತಕ್ಕಂತಹದ್ದು ಫ್ಯಾಷನ್, ಅದರಿಂದ ಸಿಗತಕ್ಕಂತಹ ಲಾಭವಿಲ್ಲ. ನಾನು ಈ ಕಾರ್ಯಕ್ರಮದಲ್ಲಿ ಷೋಡಶ ಸಂಸ್ಕಾರಗಳ ಬಗ್ಗೆ ಸಹ ಮಾತನಾಡ್ತೀನಿ, ಆಗ ಇದರ ವಿಷಯವನ್ನು ಹೇಳ್ತೀನಿ, ಸೀಮಂತೋನ್ನಯನ ಅನ್ನೋದ್ರ ಬಗ್ಗೆ. ಆದರೆ ಈ ಸೀಮಾ ಅನ್ನತಕ್ಕಂತಹದ್ದು ಬೈತಲೆಯಾದ್ದರಿಂದ ಸಹಸ್ರಾರು ಚಕ್ರದವರೆಗೆ ಮಾತ್ರ ತೆಗೆದಾಗ ಈ ಸಹಸ್ರಾರು ಚಕ್ರದಲ್ಲಿರತಕ್ಕಂತಹ ದೈವತ್ವ ಹೊರಹೊಮ್ಮಿ ಅತ್ಯಂತ ಶುಭವಾಗತ್ತೆ ಅನ್ನತಕ್ಕಂತಹದ್ದು. ಅದಕ್ಕೆ ನಾವು ವಧೂವರರಿಗೆ ಅಕ್ಷತೆಗಳನ್ನು ಹಾಕ್ತೀವಲ್ವಾ, ತಗೊಂಡು ಹೋಗ್ಬಿಟ್ಟು 1.5 ಮೈಲಿ ನಿಂತ್ಕೊಂಡು ಎಲ್ಲಿಂದನೋ ಎರಚುತ್ತಾರೆ ಅಕ್ಷತೆಗಳನ್ನ. ಇದು ಖಂಡಿತ ತಪ್ಪು. ಈ ಅಕ್ಷತೆಗಳನ್ನು ಹಾಕುವಾಗ ಹತ್ತಿರದಲ್ಲಿ ನಿಂತು ಅವರ ತಲೆಯ ಮೇಲೆ ಸಹಸ್ರಾರು ಚಕ್ರದಲ್ಲಿ ಬೀಳುವ ರೀತಿಯಲ್ಲೇ ಹಾಕಬೇಕು. ಇದು ಅತ್ಯಂತ ಶ್ರೇಷ್ಠವಾದದ್ದು. ಇನ್ನು ನಾನು ಹೇಳಿದೆ, ಗಣಪತಿಗೆ ಅತ್ಯಂತ ಪ್ರೀತಿ, ಹಾಗೂ ವಾಯುದೇವರಿಗೆ ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರೀತಿ, ವೆಂಕಟರಮಣನಿಗೂ ಪ್ರೀತಿ, ರಾಮನಿಗೂ ಪ್ರೀತಿ, ಲಕ್ಷ್ಮೀ ನರಸಿಂಹನಿಗೂ ಪ್ರೀತಿ. ಎಲ್ಲ ಗಂಡು ದೇವರು ಅಂತ ನಾವು ಏನು ಪುಲ್ಲಿಂಗದಲ್ಲಿ ದೇವರುಗಳನ್ನು ಕರಿತೀವಿ, ಆ ಎಲ್ಲ ದೇವರುಗಳಿಗೂ ಇದು ಅತ್ಯಂತ ಪ್ರೀತಿ. ಕಾರಣ, ಇದು ಧೈರ್ಯ ಉಳ್ಳತಕ್ಕಂತಹದ್ದು. ಯಾವತ್ತೂ ನಾವು ಹೇಳ್ತೀವಿ ಸ್ತ್ರೀಯಳಿಗೆ ಅಷ್ಟೊಂದು ಧೈರ್ಯವಿಲ್ಲ ಅಂತ. ಪುರುಷ ಧೈರ್ಯಕ್ಕೆ ಪ್ರಧಾನವಾದಂತಹವನು. ಆ ಧೈರ್ಯದ ಅಂಗವೇ ಈ ಕುಂಕುಮ. ಕಲರ್ಸಲ್ಲಿ ಸಹ ನಾವು ನೋಡ್ತೀವಲ್ವಾ, ಕೆಂಪು ಕಲರನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಉದ್ಭವವಾಗತಕ್ಕಂತಹ ಭಾವನೆಗಳೇ ಬೇರೆ. ಅದೇ ರೀತಿಯಾಗಿ ಹಳದಿ ಕಲರನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಉದ್ಭವವಾಗತಕ್ಕಂತಹ ಭಾವನೆಗಳೇ ಬೇರೆ. ಹೀಗಾಗಿ ಪುರುಷ ದೇವರುಗಳಿಗೆ ನಾವು ಪೂಜೆಯನ್ನು ಮಾಡುವಾಗ ಈ ಒಂದು ಕುಂಕುಮಾಕ್ಷತೆಯನ್ನು ಬಳಸ್ತೀವಿ. ನಾನು ಸೀಮಾ ಅಂತ ಹೇಳ್ತಾ ಬಂದನಲ್ಲ, ಇದು ಮಹಾಲಕ್ಷ್ಮಿಯ ವಾಸಸ್ಥಾನ ಅಂತ ಹೇಳಿದ್ನಲ್ಲ. ಆಂಜನೇಯ ಸೀತಾಮಾತೆಯನ್ನು ನೋಡಿದಾಗ ಆಕೆ ಇಲ್ಲಿ ಕುಂಕುಮವಿಟ್ಟದ್ದನ್ನು ನೋಡಿ, ಅಮ್ಮ ನೀನು ಯಾಕಮ್ಮ ಅಲ್ಲಿ ಕುಂಕುಮ ಇಟ್ಕೊಂಡಿದ್ದೀಯಾ ಅಂತ ಕೇಳಿದ್ನಂತೆ. ಅದಕ್ಕೆ ಆಕೆ ಹೇಳದ್ನಂತೆ, ರಾಮನಿಗೆ ಇದು ಅತ್ಯಂತ ಪ್ರಿಯವಾದದು, ಪುರುಷನಿಗೆ ಇದು ಅತ್ಯಂತ ಪ್ರಿಯವಾದದು. ಅವನಿಗೆ ನಾನು ಇಲ್ಲಿ ಕುಂಕುಮವನ್ನು ಇಟ್ಟುಕೊಂಡರೆ ಹಾಗೂ ಕುಂಕುಮಾಕ್ಷತೆಯನ್ನು ಇಲ್ಲಿ ಧರಿಸಿಕೊಂಡರೆ ರಾಮ ನನ್ನನ್ನು ಅತ್ಯಂತ ಪ್ರೀತಿಸ್ತಾನೆ, ಇದು ಅವನಿಗೆ ಪ್ರೀತಿಯಾಗತಕ್ಕಂತಹ ಸ್ಥಳ. ಹಾಗಾಗಿ ನಾನು ಇಲ್ಲಿ ಕುಂಕುಮವನ್ನು ಇಟ್ಟುಕೊಂಡಿದ್ದೀವಿ. ಇದನ್ನು ಕುಂಕುಮ ಅನ್ನುವುದಕ್ಕಿಂತಲೂ ಸಿಂಧೂರ ಅಂತ ಕರೀತಾರೆ ಅಂತ ಸೀತೆ ಹೇಳಿದ್ಲಂತೆ. ಅವಳಷ್ಟೇ ಹೇಳಿದ್ದು. ಆಂಜನೇಯ ಬಂದ, ಹೊರಗಡೆಗೆ ಬಂದವನು ತನ್ನ ಇಡೀ ಮೈಯನ್ನು ಸಿಂಧೂರ ಬಳ್ಕೊಂಡ್ಬಿಟ್ನಂತೆ. ಸೀತೆಯ ಮುಂದೆ ಹೋಗಿ ನಿಂತ್ಕೊಳ್ತಾನೆ. ಇದು ಯಾಕಪ್ಪ ಈ ಥರ ಅಂದರೆ, ನೀನು ಕೇವಲ ಇಲ್ಲಿ ಸಿಂಧೂರವನ್ನಿಟ್ಟುಕೊಂಡಿದ್ದಕ್ಕೆ ರಾಮ ನಿನಗೆ ಅಷ್ಟು ಸುಪ್ರೀತನಾದರೆ, ನಾನು ಇಡೀ ಮೈಯನ್ನು ಬಳ್ಕೊಂಡಿದ್ದೀನಿ, ನನ್ನನ್ನು ರಾಮ ಇನ್ನೆಷ್ಟು ಸುಪ್ರೀತನನ್ನಾಗಿ ಕಾಣಬಲ್ಲ. ಅದಕ್ಕೆ ಇವತ್ತೂ ಇದು ಗಣೇಶನಿಗೆ ನೀವು ಯಾವುದಾದರೂ ಆಂಜನೇಯನ ದೇವಸ್ಥಾನಗಳಿಗೆ ಹೋಗಿ, ಗಣಪತಿಯ ದೇವಸ್ಥಾನಗಳಿಗೆ ಹೋಗಿ, ಗಣಪತಿಯನ್ನು ಸಿಂಧೂರ ವರ್ಣ ಲಂಬೋದರ ಲಕುಮಿಕರ ಹಾಡಿನಲ್ಲಿ ನಿಮಗೆ ಗೊತ್ತಿದೆ ಈ ಒಂದು ಸಾಲಿದೆ ಅಂತ. ಆಂಜನೇಯನ ದೇವಸ್ಥಾನಗಳಿಗೆ ಹೋದರೆ ಸಿಂಧೂರದಲ್ಲೇ ಪೂಜೆಯನ್ನು ಮಾಡಿರ್ತಾರೆ, ಕುಂಕುಮಾಕ್ಷತೆಯನ್ನು ಮಾಡಿರ್ತಾರೆ, ಅಥವಾ ಸಿಂಧೂರದ ಅಕ್ಷತೆಯನ್ನು ಮಾಡಿರ್ತಾರೆ. ಇದು ಯಾಕೆ ಅಂದರೆ, ಇದು ಪುರುಷ ದೇವರುಗಳಿಗೆ ಶಕ್ತಿಯನ್ನು ಕೊಡತಕ್ಕಂತಹದ್ದು, ಹಾಗೂ ಶೌರ್ಯವನ್ನು ಕೊಡತಕ್ಕಂತಹದ್ದು, ವೀರತ್ವವನ್ನು ಕೊಡತಕ್ಕಂತಹದ್ದು, ಮುಖ್ಯವಾಗಿ ಧಾತುವನ್ನು ಇಂಪ್ರೂವ್ ಮಾಡತಕ್ಕಂತಹದ್ದು, ಶುಕ್ಲವನ್ನು ಇಂಪ್ರೂವ್ ಮಾಡತಕ್ಕಂತಹ ಶಕ್ತಿ ಈ ಒಂದು ಸಿಂಧೂರಕ್ಕೆ ಅಥವಾ ಸಿಂಧೂರಾಕ್ಷತೆ ಅಥವಾ ಕುಂಕುಮಾಕ್ಷತೆಗೆ ಇದೆ. ಆದ್ದರಿಂದಲೇ ನಾವು ಈ ಸಿಂಧೂರಾಕ್ಷತೆ ಅಥವಾ ಕುಂಕುಮಾಕ್ಷತೆಯನ್ನು ಆ ಪುರುಷ ದೇವರುಗಳಿಗೆ ಬಳಸ್ತೀವಿ. ಈಗ ನೀವು ಯಾವುದೇ ದೇವಸ್ಥಾನಗಳಿಗೆ ಹೋಗಿ, ಅಂತಹ ದೇವಸ್ಥಾನಗಳಿಲ್ಲ. ನಾನು ಹೇಳಿದಂತಹ ಪುರುಷರ ಹೆಸರಿರತಕ್ಕಂತಹ ಈಶ್ವರ ವಿಷ್ಣು ಅನ್ನತಕ್ಕಂತಹ ಭೇದ ಭಾವವೇ ಇಲ್ಲ. ಈ ದೇವಸ್ಥಾನಗಳಿಗೆ ಹೋಗಿ ನೋಡಿದಾಗ ಈ ಒಂದು ಅಕ್ಷತೆಯನ್ನೇ ಅಲ್ಲಿ ಮಾಡಿರ್ತಾರೆ. ಇದು ಅತ್ಯಂತ ಮುಖ್ಯವಾದಂತಹದ್ದು. ಇನ್ನೊಂದು, ಈ ಸಿಂಧೂರ ಕುಂಕುಮ ತೆಗೆದುಕೊಂಡಾಗ ನಾನು ಹೋದ ವಾರ ಹರಿದ್ರಾನು ತೆಗೆದುಕೊಂಡಿದ್ದೆ. ಅದು ಮೂರನ್ನು ಮಿಕ್ಸ್ ಮಾಡಿಬಿಡೋಣ. ಅಂದರೆ ಹರಿದ್ರ, 1 ಚಿಟಿಕೆ ಸಿಂಧೂರ ಹಾಗೂ ಕುಂಕುಮವನ್ನು ಮೂರನ್ನು ಮಿಕ್ಸ್ ಮಾಡಿ ಅಕ್ಕಿಯಲ್ಲಿ ಹೇಗೆ ಅಕ್ಷತೆ ಮಾಡೋದು ಅಂತ ಹೇಳಿದ್ದೀನಿ. ಈ ಅಕ್ಷತೆಯನ್ನು ಮಾಡಿದವರು, ಇದನ್ನು ಬಳಸತಕ್ಕಂತಹವರು ಮಠಾಧೀಶರುಗಳು, ಸನ್ಯಾಸಿಗಳು. ನೀವು ಫಲಮಂತ್ರಾಕ್ಷತೆ ಅಂತ ಹೋಗಿ ನಾವು ಸೆರಗನ್ನು ಒಡ್ಡಿ ಬೆಡ್ತೀವಲ್ವಾ, ಅಲ್ಲಿ ಅವರು ಕೊಡತಕ್ಕಂತಹ ಅಕ್ಷತೆಯಲ್ಲಿ ಬರೀ ಹರಿದ್ರಾಕ್ಷತೆಯಲ್ಲ, ಬರೀ ಕುಂಕುಮಾಕ್ಷತೆಯಲ್ಲ, ಬರೀ ಸಿಂಧೂರಾಕ್ಷತೆಯಲ್ಲ, ಮೂರರ ಸಮ್ಮಿಳನ. ಇದಕ್ಕೆ ಕಾರಣವೇನು ಅಂತಂತಂದರೆ, ಈ ಹರಿದ್ರ
ಒಂದು ಮಂಗಳ ದ್ರವ್ಯಕ್ಕೆ ಗುರು ಜ್ಞಾನಕಾರಕನಾಗ್ತಾನೆ. ಹಾಗೆ ಕುಂಕುಮಕ್ಕೆ ಕುಜ ಶೌರ್ಯಕಾರಕ ಧೈರ್ಯಕಾರಕನಾಗ್ತಾನೆ. ಈ ಸಿಂಧೂರಕ್ಕೆ ಆಂಜನೇಯನಾಗಲಿ ಅಥವಾ ಗಣಪತಿ ಆಗಲಿ ಸೇವಾಕಾರಕನಾಗ್ತಾರೆ. ಆ ಫಲಮಂತ್ರಾಕ್ಷತೆಗಳನ್ನು ಗುರುಗಳಿಂದ ಸ್ವೀಕರಿಸಿ ನಾವು ತಲೆಯ ಮೇಲೆ ಹಾಕಿಕೊಂಡಾಗ ನಮ್ಮಲ್ಲಿ ಜ್ಞಾನ ಬೆಳೆಯುತ್ತೆ, ನಮ್ಮಲ್ಲಿ ಶಕ್ತಿ ಬೆಳೆಯುತ್ತೆ, ನಮ್ಮಲ್ಲಿ ಸೇವಾ ಮನೋಭಾವ ಬೆಳೆಯುತ್ತೆ. ಯಾಕೆಂದರೆ ಸೇವಾ ಮನೋಭಾವ ಯಾರಲ್ಲಿರೋದಿಲ್ವೋ ಅವರನ್ನು ಮನುಷ್ಯರೇ ಅಲ್ಲ ಅಂತ ಹೇಳ್ತಾರೆ. ಯಾರಿಗಾದರೂ ಒಂದು ಸಣ್ಣ ಸೇವೆಯನ್ನು ನಾವು ಮಾಡದೆ ಹೋದರೆ ಖಂಡಿತವಾಗಿಯೂ ಅದಕ್ಕೆ ಒಂದು ಅರ್ಥ ಇರೋದಿಲ್ಲ, ಅದು ಸಾರ್ಥಕ ಜೀವನ ಖಂಡಿತವಾಗಿಯೂ ಆಗೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಮಠಾಧಿಪತಿಗಳು ಸನ್ಯಾಸಿಗಳು ಈ ಮೂರರ ಸಮ್ಮೇಳನವಾದ ಒಂದು ಅಕ್ಷತೆಯನ್ನು ಬಳಸ್ತಾರೆ. ಹೀಗಾಗಿ ಈ ಹರಿದ್ರ ಕುಂಕುಮ ಸಿಂಧೂರ ಇದರ ಅಕ್ಷತೆಗಳು ಅನೇಕ ವಿಧದಲ್ಲಿ ಎಲ್ಲ ಕಡೆಯೂ ಅನೂಚಾನವಾಗಿ ನಡೆದುಕೊಂಡಿರ ಬಂದಂತಹ ಪದ್ಧತಿ. ಈಗ ನಾವು ಮನೆಗಳಲ್ಲಿ ಹೆಂಗಸರಿಗೂ ಗೊತ್ತಿರೋದಿಲ್ಲ, ಗಂಡಸರಿಗೂ ಗೊತ್ತಿರೋದಿಲ್ಲ ಯಾವ ರೀತಿಯ ಅಕ್ಷತೆಗಳನ್ನು ತಯಾರು ಮಾಡಬೇಕು ಅಂತ. ಅದಕ್ಕೆ ಕಾರಣ ಖಂಡಿತವಾಗಿಯೂ ಅವರ ತಪ್ಪಲ್ಲ, ಯಾರದೇ ಒಂದು ವಿಧವಾದಂತಹ ಮಾರ್ಗದರ್ಶನವಿರುವುದಿಲ್ಲ. ನಾನು ಹೇಳಿದಂತಹ ರೀತಿಯಲ್ಲಿ ಇದನ್ನು ಮಾಡಿದರೆ ಇದರ ಫಲಗಳು ಅಪಾರ, ಇದರಿಂದ ಸಿಗತಕ್ಕಂತಹ ಲಾಭ ಅಪಾರ. ನಾವು ಹೇಳ್ತೀವಿ, ಅಯ್ಯೋ ಹೋಗಲ್ಲೊಂದು ಫಲಮಂತ್ರ ಅಕ್ಷತೆ ತೆಗೆದುಕೊಂಡು ಬಂದೆ, ಅವ್ರ ಕೈಯಿಂದ ಅಕ್ಷತೆ ಹಾಕಿಸ್ಕೊಂಡು ಬಂದಮೇಲೆ ನನ್ನ ಜೀವನದಲ್ಲಿ ಎಷ್ಟೋ ಅನುಕೂಲಗಳಾಗಿದೆ. ಇದನ್ನು ನಾವು ಹೇಳ್ತೀವಿ, ಹೋಗಿ ಗುರುಗಳ ಹತ್ರ ಫಲಮಂತ್ರಾಕ್ಷತೆ ತೆಗೆದುಕೊಂಡು ಬಂದುಬಿಡ್ತೀನಿ ಅಂತಂದ್ಬಿಟ್ಟು. ಇದೆಲ್ಲವೂ ಅದೇ ಕಾರಣ. ಮಂಗಳ ದ್ರವ್ಯಗಳ ಉದ್ದೇಶದಲ್ಲಿ ವೈಜ್ಞಾನಿಕ ಹಿನ್ನೆಲೆ, ಸಾಂಪ್ರದಾಯಿಕ ಹಿನ್ನೆಲೆ, ವೈಚಾರಿಕತೆಯಿಂದ ಕೂಡಿರುವುದೇ ಈ ಮಂಗಳ ದ್ರವ್ಯಗಳ ಒಂದು ಉಪಯೋಗ. ನಿಜಮ್ಮ, ನೀವು ಹೇಳಿದ್ರಿ ದೊಡ್ಡವ್ರಿಗೆ ಗೊತ್ತಿರೋದಿಲ್ಲ ಮನೇಲಿ ಅಕ್ಷತೆ ಕಾಳು ಮಾಡುವಂಥದ್ದು. ಅಂದರೆ ಏನಾಗುತ್ತೆ, ಈಗ ಚಿಕ್ಕ ಮಕ್ಕಳು ಬಂದು ಏನಕ್ಕೆ ಹಾಕೋಬೇಕು, ಏನಕ್ಕೆ ಅಕ್ಷತೆ ಕಾಳು ಕೊಟ್ಟೆ, ಇದೇನಕ್ಕೆ ಇಟ್ಕೋಬೇಕು ತಲೆ ಮೇಲೆ ಏನು ಪ್ರಶ್ನೆ ಕೇಳಿದಾಗ ಅದಕ್ಕೆ ಅವ್ರಿಗೆ ಉತ್ತರ ಕೊಡಬೇಕು. ತಲೆ ಹರಟೆ ಮಾಡಬೇಡ, ಹೇಳ್ದಷ್ಟು ಕೇಳು ಅಂತ ಬೈದ್ಬಿಟ್ಟು ಸುಮ್ಮನೆ ಆಗಿಸ್ಬಿಡ್ತೀವಿ. ಖಂಡಿತ ಅದು ಮಾಡ್ದೇನೆ ಇಂತಹ ವಿಚಾರಗಳನ್ನ ಅವ್ರಿಗೆ ತಿಳಿಸಿ ಹೇಳಿದ್ರೆ ಮುಂದಿನ ಪೀಳಿಗೆಗಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಆಚಾರಗಳು ಮುಂದುವರ್ಕೊಂಡು ಹೋಗುತ್ತೆ. ಹಾಗಾಗಿ ಸಣ್ಣ ಸಣ್ಣ ವಿಚಾರ ಅಂತ ಅನ್ಸಿದ್ರು ಕೂಡ ಬಹಳ ಒಳ್ಳೆ ಮಾಹಿತಿಯನ್ನು ನೀಡಿದ್ದೀರಾ. ಧನ್ಯವಾದಗಳು. ಇದು ಅವರಿಗೆ ಅರ್ಥವಾಗುತ್ತೆ, ನಾವು ಯಾತಕ್ಕೆ ಈ ರೀತಿ ನಡ್ಕೊಂಡು ಬರ್ತಾ ಇದ್ದೀವಿ ಅಂತ ಅನ್ನೋದಕ್ಕೆ ಒಂದು ಅರ್ಥ ಸಿಕ್ಕಾಗ ಅವರು ಖಂಡಿತವಾಗಿಯೂ ಆ ಮಕ್ಕಳುಗಳದರಿಂದ ಹಿಂದೆ ಹೋಗಲ್ಲ, ಅನುಸರಿಸ್ತಾರೆ. ಅದು ಅತ್ಯಂತ ಮುಖ್ಯವಾದದ್ದು. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರಿಗೊಂದು ವಿರಾಮ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಜ್ಞಾನ ಭಂಡಾರ ವಿಭಾಗ. ವೀಕ್ಷಕರೇ, ಈ ಒಂದು ಜ್ಞಾನ ಭಂಡಾರ ವಿಭಾಗದಲ್ಲಿ ನಮ್ಮ ಜೊತೆ ಪ್ರತಿನಿತ್ಯ ಒಂದೊಂದು ಹೊಸ ಕಥೆಗಳನ್ನು ಹೇಳೋದ್ರ ಮೂಲಕ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಿಮ್ಮ ಪ್ರೀತಿಯ ನೆಚ್ಚಿನ ಮಾಸ್ಟರ್ ಹಿರಣ್ಣಯ್ಯ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಲ್ವಾ? ಅಪ್ಪಾಜಿ ನಮಸ್ತೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ. ಜ್ಞಾನದಾತರಿಗೆ ಅನಂತ ಅಭಿವಂದನೆಗಳು. ನೀವು ಮಹಾಕಾವ್ಯಗಳ ಬಗ್ಗೆ ಕಥೆಗಳನ್ನು ಹೇಳ್ತಾ ಇದ್ರಿ ಕಳೆದ ಸಂಚಿಕೆಗಳಲ್ಲಿ. ರಾಮಾಯಣದ ಕಥೆಯನ್ನು ಕೂಡ ಒಂದಿನ ಹೇಳಿದ್ರಿ. ಇವತ್ತು ಮಹಾಭಾರತದಲ್ಲಿ ಯಾವುದಾದ್ರು ಅಂತಹ ಒಂದು ಘಟನೆಗಳಿದ್ರೆ ಅದನ್ನು ತಿಳಿಸ್ಕೊಡ್ತೀರಾ? ಖಂಡಿತವಾಗಿ. ರಾಮಾಯಣದ ಅಂತರ್ಗತವಾದಂಥ ಶ್ರೀಮಂತಿಕೆ ಎಷ್ಟಿದೆಯೋ ಅಷ್ಟೇ ನಮ್ಮ ಮಹಾಭಾರತದಲ್ಲಿ ಕೂಡ ಇದೆ. ವ್ಯಾಸ ಮಹರ್ಷಿಗಳು ಆ ಮಹಾಭಾರತದ ಆ ಅಂತರಾಳದಲ್ಲಿ ಅತ್ಯಂತ ದೊಡ್ಡ ಸಂಸ್ಕೃತಿಯ ಗಂಟನ್ನೇ ಇಟ್ಟಿದ್ದಾರೆ. ಅದನ್ನು ನಾವು ಹೆಕ್ಕಿ ತೆಗೆದಾಗ ಎಷ್ಟು ಬೆಳಕು ಚೆಲ್ಲುತ್ತೆ ನಮಗೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಎಲ್ಲೋ ಒಂದು ಕಡೆ ಒಂದು ವಚನ ಇದೆ, ಅದು ಅಪರೂಪದ ವಚನ. NK ಮತ್ತು ನಾನು ಧಾರವಾಡದಲ್ಲಿ ಇದ್ದಾಗ ಅಪರೂಪದ ವಚನಗಳು ಅನ್ನೋದನ್ನು ಲೈಬ್ರರಿಯಲ್ಲಿ ಒಂದು ಕಡೆ ತೆಗೆದು ನೋಡಿದೆ. ಅಲ್ಲಿ ಸರ್ವಜ್ಞನ ಮತ್ತು ಬಸವಣ್ಣವರ, ಅಲ್ಲಮಪ್ರಭುಗಳ, ಅಕ್ಕಮಹಾದೇವಿಯವರ ಇವರೆಲ್ಲರ ಅಪರೂಪದ ವಚನಗಳನ್ನು ಉಲ್ಲೇಖ ಮಾಡಿ ಆ ಅಪರೂಪದ ವಚನಗಳಲ್ಲಿ ಮೇಲ್ನೋಟಕ್ಕೆ ಅಪಾರ್ಥ ಬರುವ ಹಾಗಿದ್ದರೂ ಕೂಡ ಅದರ ಅಂತರಾಳವನ್ನು ವಿವರಿಸಿ ಹೇಳಿದ್ದಾನೆ. ಅದನ್ನು ಓದ್ತಾ ಆ ಮಹಾಭಾರತ ಈ ಪ್ರಸಂಗವನ್ನು ಹೇಳ್ತಾರೆ. ನಾನು ವಚನವನ್ನು ಕಡೆಗೆ ಹೇಳ್ತೇನೆ, ಯಾಕೆಂದರೆ ವಚನವನ್ನೇ ಮೊದಲು ಹೇಳಿದಾಗ ಮೇಲ್ನೋಟಕ್ಕೆ ಅದು ಅಪಾರ್ಥವಾಗಿ ಕಾಣುತ್ತೆ. ಅದಕ್ಕಾಗಿ ಈ ಕಥೆಯನ್ನು ಹೇಗೆ ಅಣ್ಣ ಬಸವಣ್ಣವರು ಪೂಜನೀಯರು, ಅದರ ಅಂತರಾರ್ಥವನ್ನೆಲ್ಲ ಅಡಗಿಸಿ ಬಸವಣ್ಣವರು ಹೇಗೆ ತಮ್ಮ ವಚನದಲ್ಲಿ ಆ 4 ಸಾಲಿನಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನು ನೋಡಿದಾಗ ನಮಗೆ ಅನಿಸುತ್ತೆ, ಆಡು ಮಾತಿನಲ್ಲಿ ಅತ್ಯಂತ ಪ್ರಭಾವಪೂರ್ಣವಾದ ಉಪನಿಷತ್ತುಗಳನ್ನು ಮಹಾಕಾವ್ಯಗಳನ್ನು ಅಡಗಿಸಿಟ್ಟಂಥ ಕೀರ್ತಿ 12ನೇ ಶತಮಾನದಲ್ಲಿ ನಮ್ಮನ್ನು ಕಣ್ಬಿಡಿಸಿದಂಥ ಬಸವಣ್ಣವರ ಶರಣರ ಪಾಲಿಗೆ ಸೇರುತ್ತೆ. ಇವಾಗ ಕಲಬೇಡ, ಕೊಲೆಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಖ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ,
ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗನ ವರಿಸುವ ಪದಿ. ಈ ಒಂದು ವಚನವನ್ನು ನಾವು ತಗೊಂಡ್ಬಿಟ್ರೆ ಇಡೀ ಮನುಷ್ಯ ದೇವತಾ ಸ್ವರೂಪದಲ್ಲಿ ಹಾಗೆ ಆಗಬಹುದು ಇವುಗಳನ್ನು ಮಾಡೋದ್ರಿಂದ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇದರಲ್ಲಿ ಸತ್ಯಂ ವದ ಧರ್ಮಂ ಚರ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಅದಕ್ಕೆ ಆ ಭಾಷೆಯನ್ನು ಬಲ್ಲವನಿಗೆ ಮಾತ್ರ ಗೊತ್ತಾಗುತ್ತೆ. ಬರೀವಾಗ ಹೆಚ್ಚು ಕಮ್ಮಿ ಬರೆದ್ರು ಕಷ್ಟವೇ. ಸತ್ಯಂ ವಧ ಅಂತ ಭಕ್ತರು ಹೇಳಿಬಿಟ್ರೆ ಮುಗಿದೋಯ್ತು, ಸತ್ಯವನ್ನು ವಧೆ ಮಾಡುತ್ತೇನೆ. ಅಲ್ಲಿ ಅದನ್ನು ಇಷ್ಟನ್ನು ತೆಗೆದು ಈ 4 ಸಾಲಲ್ಲಿ ಅಣ್ಣ ಬಸವಣ್ಣವ್ರು ಹೇಳಿದ್ದಾರಲ್ಲ, ಇವತ್ತು ವಚನ ಸಾಹಿತ್ಯ ದಾಸ ಸಾಹಿತ್ಯ ಇವೆರಡೂ ಇಲ್ಲದೆ ಹೋಗಿದರೆ ಕನ್ನಡ ಅನಾಥವಾಗ್ತಾ ಇತ್ತು, ಅಗಣ್ಯವಾಗ್ತಾ ಇತ್ತು. ಇವತ್ತು ಅವೆರಡೂ ಬಂದು ನಮ್ಮ ಶ್ರೀಮಂತಿಕೆಯನ್ನು ಹೆಚ್ಚಿದೆ, ಭಾಷಾ ಶ್ರೀಮಂತಿಕೆಯನ್ನು. ಈ ಭಾರತದಲ್ಲಿ ಬಂದ ಈ ಪ್ರಸಂಗದಲ್ಲಿ ಭೀಮ ಬಂದು ನೋಡ್ತಾನೆ, ಏನು ಅನಂತವಾದಂಥ ಒಂದು ನೇರಳೆ ಹಣ್ಣಿನ ಮರ, ಅದರಲ್ಲಿ ಅಭೂತಪೂರ್ವವಾದಂಥ ಆನೆ ಗಾತ್ರದ ಒಂದು ನೇರಳೆ ಹಣ್ಣು. ಅದು ಏನು ಭಯಂಕರ ದೊಡ್ಡ ಆನೆ ಗಾತ್ರ, ಸಣ್ಣ ಪುಟ್ಟ ಆನೆ ಅಲ್ಲ ಅದು. ಆ ಹಣ್ಣನ್ನು ನೋಡ್ತಾನೆ, ಆ ಸೃಷ್ಟಿಯಲ್ಲಿ ಬ್ರಹ್ಮ ಇದನ್ನು ನನಗಾಗಿಯೇ ಸೃಷ್ಟಿ ಮಾಡಿರೋದು, ಭೀಮನ ಹೊಟ್ಟೆಯನ್ನು ಒಂದೇ ಒಂದು ಹಣ್ಣಿನಿಂದ ತುಂಬಿಸಬಹುದಿರೋ ಅನ್ನೋ ಒಂದು ಭ್ರಮೆಯಿಂದ ಸೃಷ್ಟಿ ಮಾಡಿದ್ದಾರೆ, ಇದಿಷ್ಟನ್ನು ನಾನೊಬ್ಬನೇ ತಿಂತೀನಿ ಅಂತ ಹೇಳಿ ಆ ಹಣ್ಣನ್ನು ಕಿತ್ಕೊಂಡು ಸೀದಾ ತನ್ನ ಕುಟೀರದ ಹತ್ರ ಬರ್ತಾರೆ. ಯಾಕೆಂದರೆ ಪಂಚಪಾಂಡವರಲ್ಲಿ ಒಂದು ಪದ್ಧತಿ ಇರುತ್ತೆ. ಏನಪ್ಪ ಅಂದರೆ, ಏನೇ ಮಾಡಬೇಕಾದ್ರೂ ಕೂಡ ಈ ಉಳಿದ 4 ಜನ ತಮ್ಮಂದರು ಅಣ್ಣನ ಹಾಗೂ ಅಮ್ಮನ ಅಪ್ಪಳೆ ತೊಗೊಂಡು ಮಾಡ್ತಾರೆ. ಅಲ್ಲಿ ಬಂದು ಹಣ್ಣನ್ನು ಹೊರಗಿಡ್ತಾನೆ, ಇಟ್ಬಿಟ್ಟು ಹೊರಗೆ ಕರೀತಾನೆ, ಅಣ್ಣ ಅಮ್ಮ ಬನ್ನಿ ಅಂತ. ಯಾಕೆಂದರೆ ಗೊತ್ತು ಅವನಿಗೆ, ನಾನು ಹಣ್ಣು ತಂದಿದ್ದೀನಿ ಅಂತ ಹೇಳಿದರೆ ಅಮ್ಮನ ಕಿವಿಗೆ ಹೇಗೆ ಬೀಳುತ್ತೋ ಇರೋ ಗೊತ್ತಿಲ್ಲ, ಅದು ಇನ್ನೇನಾದ್ರು ತಿಳ್ಕೊಂಡು ಮತ್ತೇನಾದ್ರು ಅನಾಹುತ ಆದೀತು ಅಂದ್ಬಿಟ್ಟು. ಯಾಕೆಂದರೆ ಹಿಂದೆ ಅರ್ಜುನ ದ್ರೌಪದಿಯನ್ನು ಗೆದ್ದು ತರ್ತಾನೆ. ಗೆದ್ದು ತಂದು ಅಮ್ಮ ಒಂದು ಹೆಣ್ಣು ತಂದಿದ್ದೀನಿ ಗೆದ್ದು ಅಂದಾಗ ಕುಂತಿ ಕಿವಿಗೆ ಅದು ಹಣ್ಣು ಅಂತ ಕೇಳಿಸ್ಬಿಡುತ್ತೆ. ಆವಾಗ ಹೇಳ್ತಾಳೆ, 5 ಜನ್ಮ ಹಂಚುಗಳಿಯಪ್ಪ ಅಂದ್ಬಿಡ್ತಾಳೆ. ಹಾಗಾಗಿ ದ್ರೌಪದಿ ಪಂಚಪಾಂಡವರಿಗೆ ಧರ್ಮಪತ್ನಿ ಆಗಿರ್ತಾಳೆ. ಆ ತಪ್ಪನ್ನು ಈ ಸಲ ಮಾಡೋದಿಲ್ಲ ಭೀಮ. ಕರೀತಾರೆ, ನೋಡ್ತಾರೆ, ಧರ್ಮರಾಯ ಏನು ಇದು ಇಂಥ ಹಣ್ಣು? ಹೌದಣ್ಣ, ಇದು ಸೃಷ್ಟಿಯಲ್ಲಿ ನನಗಾಗಿ ಬಂದಿರೋ ಹಣ್ಣು, ಇದೊಬ್ಬನ ನಾನೊಬ್ಬರೇ ತಿನ್ನಬೇಕಿದ್ದ, ಇನ್ಯಾರೂ ಇದಕ್ಕೆ ಪಾಲಿಗೆ ಬರ್ಕೊಡುದು. ಅಯ್ಯೋ ಬೇಡ ಮಾರಾಯ, ತಿನ್ನು, ಯಾರು ಬೇಡ ಅಂತಾರೆ. ತಾಯಿನೂ ಅಪ್ಪಳೆ ಕೊಡ್ತಾಳೆ. ಕುಂತಿ ಇನ್ನೇನು ಹಣ್ಣು ಬಗಿಬೇಕು ಗೊತ್ತುಕೊಂಡು ಅನ್ನೋ ಹೊತ್ತಿಗೆ ಕೃಷ್ಣ ಪರಮಾತ್ಮ ಬರ್ತಾನೆ. ಕೃಷ್ಣ ಪರಮಾತ್ಮ ಬಂದು ನೋಡ್ತಾನೆ, ಏನು ಆ ಹಣ್ಣು, ಆ ಗಾತ್ರದ ಹಣ್ಣು. ಭಕ್ತನೇ ಭೀಮ, ಏನಪ್ಪ ಭೀಮ ಅಂತ ಕೇಳ್ತಾನೆ. ಪರಮಾತ್ಮ, ಸಕಾಲಕ್ಕೆ ಬಂದಿದ್ದೀಯಾ ನೀನು? ಈ ಹಣ್ಣನ್ನು ನನಗಾಗಿ ಸೃಷ್ಟಿ ಮಾಡಿದ್ದಾನೆ ಬ್ರಹ್ಮ, ಇದರ ಪೂರ್ತಿ ಹಣ್ಣು ತಿನ್ನೋಕ್ಕೆ ನಮ್ಮ ಅಣ್ಣ ಮತ್ತು ನಮ್ಮಮ್ಮ ಅಪ್ಪಣೆ ಕೊಟ್ಟಿದ್ದಾರೆ, ನೀನು ಪಾಲಿಗೆ ಬರಬೇಡ. ಕೃಷ್ಣ ಹೇಳ್ತಾನೆ, ನನಗೆ ಚಪ್ಪರ ಇಲ್ಲಪ್ಪ, ತಿನ್ನು. ಆದರೆ ತಿನ್ನೋಕೆ ಮುಂಚೆ ನಾವೊಂದೊಂದು ಪ್ರಶ್ನೆಗೆ ಉತ್ತರ ಕೊಡು ಅಂತಾನೆ ಕೃಷ್ಣ. ಆಯ್ತು, ಅದೇನು ಕೇಳು ಅಂತಾನೆ. ಬೇಕು ಕೇಳು, ಹೊತ್ತಾಗ್ತಾ ಇದೆ, ಹಸಿವು ಜಾಸ್ತಿ ಆಗ್ತಾ ಇದೆ. ಹಾಗೆ ಹೇಳ್ತಾನೆ, ಈ ಹಣ್ಣನ್ನು ಕಿತ್ಕೊಂಡು ಬಂದಿಯಲ್ಲ ನೀನು ಆ ಮರ, ಆ ಮರದಲ್ಲಿ ಈ ಹಣ್ಣು ಮತ್ತು ತೊಟ್ಟು ಬಿಟ್ಟು ಇನ್ನೇನ ಕಣ್ಣಿಗೆ ಬಿತ್ತ ನಿಂಗೆ ಅಂತ ಕೇಳ್ತಾನೆ. ಇನ್ನೇನು ಬೀಳಲಿಲ್ಲ ನನಗೆ, ಹಣ್ಣನ್ನು ನೋಡಿದೆ, ತೊಟ್ಟು ನೋಡಿದೆ, ಕಿತ್ಕೊಂಡೇ ಬಂದೆ. ಅಯ್ಯೋ ಪಾಪಿಷ್ಠ, ಅದೇ ಮರದ ಕೆಳಗೆ ಈ ಹಣ್ಣಿನ ಪಕ್ಕದಲ್ಲಿ ಒಬ್ಬ ಮಹರ್ಷಿ ಕೂತಿದ್ದಾನೆ ತಪಸ್ಸಿಗೆ, ಅವನು ನೋಡಲಿಲ್ವಾ? ಇರಬಹುದು ಅಲ್ಲ, ಅವನು ಕೂತಿದ್ದಾನೆ. ಅವನು ವರ್ಷಕ್ಕೆ 1 ದಿನ ಕಣ್ಣು ಬಿಡ್ತಾನಯ್ಯ. ಆ ದಿನ ನಾಳೆ ದಿನ ಕಣ್ಣು ಬಿಡ್ತಾನೆ. ಆ ಬಿಟ್ಟ ಕೂಡಲೇ ಈ ಹಣ್ಣು ಪಟ್ಟಂತ ಅವನ ಪಕ್ಕದಲ್ಲಿ ಬೀಳುತ್ತೆ. ಆ ಹಣ್ಣನ್ನು ಋಷಿ ಅದನ್ನು ಭುಂಜಿಸಿ ಆಮೇಲೆ ಪುನಃ ತಪಸ್ಸಿಗೆ ಕೂತ್ಬಿಟ್ರೆ ಇನ್ನು 1 ವರ್ಷ ಕಳೆದ ಕಣ್ಣು ಬಿಡೋ ಹೊತ್ತಿಗೆ ಮತ್ತೊಂದು ಹಣ್ಣು ಸಿದ್ಧವಾಗಿರುತ್ತೆ. ಕಳೆದ ಸುಮಾರು ವರ್ಷಗಳಿಂದ ಅದು ನಡ್ಕೊಂಬಂದಿರತಕ್ಕಂಥ ಪದ್ಧತಿ. ಈ ಹಣ್ಣನ್ನು ಕಿತ್ಕೊಂಡ್ಬಂದಿದೆಯಲ್ಲ, ಆ ಮಹರ್ಷಿಯ 1 ವರ್ಷದ ಆಹಾರ ಹೋಯಿತು. ನಿನಗೆ ಅದೇನು ಶಾಪ ಕೊಡ್ತಾರೋ ನನಗೆ ಗೊತ್ತಿಲ್ಲ. ಆತನ ಶಾಪಕ್ಕೆ ಇಡೀ ಪಾಂಡು ಕುಲ ಬಲಿಯಾಗುತ್ತೆ ನೋಡಪ್ಪ. ನಾನು ಕೂಡ ನಿಮಗೆ ರಕ್ಷಣೆ ಕೊಡಲಾರೆ ಕಳೆಯ. ನಡಗಿಬಿಡ್ತಾನೆ ಧರ್ಮರಾಯ, ಬೈತಾನೆ ಭೀಮನ್ನ, ಅಲ್ಲ ಕಣೋ ಭೀಮ, ಹಿಂದೆ ಮುಂದೆ ಅಕ್ಕಪಕ್ಕ ನೋಡದೆ ತಿಂದ್ರೆ ಸಾಕು ಅಂತ ಕಿತ್ಕೊಂಡ್ಬಂದ್ಯಲ್ಲ, ಎಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದಿಟ್ಟೆ ಈಗ ನೀನು. ಹಣ್ಣು ನೋಡಿದ್ರೆ ನಮ್ಮ ಮುಂದಿದೆ, ಋಷಿ ಕಂಡುಬಿಡೋದು ಬೆಳಗ್ಗೆ, ಏನಪ್ಪ ಮಾಡೋದೀಗ? ಕೃಷ್ಣ ನೀನೇ ಪಾರು ಮಾಡು. ಅವಾಗ ಕೃಷ್ಣ ಹೇಳ್ತಾನೆ, ಒಂದು ಕೆಲಸ ಮಾಡೋಣ, ಈ ಹಣ್ಣನ್ನು ತೊಗೊಂಡೋಗಿ ಋಷಿಯ ಪಕ್ಕದಲ್ಲೇ ತೊಟ್ಟಿನ ಕೆಳಗೆ ಸರಿಯಾಗಿ ಇಡೋಣ. ಇಟ್ಬಿಟ್ಟು ಎಷ್ಟು ಆಳ ಎತ್ತರ ಇದೆ ನೋಡೋಣ, ಮುಂದಕ್ಕೆ ಏನು ಮಾಡ್ಬೋದು ಹೇಳ್ತೀನಿ. ಒಟ್ಟಿನಲ್ಲಿ ಅಭಿಜನ್ ಮುಹೂರ್ತಕ್ಕೆ ಬೆಳಗ್ಗೆ ಆ ಋಷಿ ಕಂಡುಬಿಡೋಕ್ಕೆ ಮುಂಚೆ ಈ ಹಣ್ಣು ಸ್ವಸ್ಥಾನ ಸೇರಬೇಕು, ಇಷ್ಟೇ. ಆಯಿತು, ತೊಗೊಂಡೋಗಿ ತೊಟ್ಟಿನ ಕೆಳಗೆ ಇಡ್ತಾರೆ. ಇಟ್ಬಿಟ್ಟು ಅಳಿಯಪ್ಪ ಎಷ್ಟು ಎತ್ತರ ಇದೆ ನೋಡೋಣ ಅಂತಾನೆ. ಅಳಿತಾನೆ. ಯಾರು? ಅರ್ಜುನ ಅಳಿತಾನೆ. ಅಳಿದ್ರೆ ಸರಿಯಾಗಿ 5 + 2 7 ಆಳು ಎತ್ತರ ಇರುತ್ತೆ. 7 ಆಳು ಎತ್ತರಕ್ಕೆ ನಾವು 7 ಜನ ಇದ್ದೀವಿ. ಪಂಚಪಾಂಡವರು,
ದ್ರೌಪದಿ, ಕೃಷ್ಣ. ನಾವು 7 ಜನ ನಮ್ಮ ಮನಸ್ಸಿನ ಆಳದಲ್ಲಿ ಏನಿದೆ ನೋಡಿ. ಸಾಮಾನ್ಯವಾಗಿ ಸಂಸಾರ ಇರ್ಬೋದು, ಸಮಾಜ ಇರ್ಬೋದು, ಮೈತ್ರಿ ಇರ್ಬೋದು, ಏನೇ ಇರ್ಬೋದು, ಎಲ್ಲವನ್ನೂ ಬಾಯ್ಬಿಟ್ಟು ಹೇಳಿರೋದಿಲ್ಲ. ನನಗೆ ಮದುವೆಯಾಗಿ ಇವಾಗ 55 ವರ್ಷ ಆಯಿತು. ನನ್ನ ಹೆಂಡತಿ ನಾನು ಪಾರದರ್ಶಕವಾಗಿ ಜೀವನ ಮಾಡಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ. ಆದರೆ ಯಾವುದೋ ಒಂದೋ ಎರಡೋ ವಿಷಯಗಳನ್ನು ನಾನು ಅವಳ ನನ್ನ ಹತ್ರ ಹೇಳಿರೋದಿಲ್ಲ. ದುರುದ್ದೇಶದಿಂದ ಅಲ್ಲ, ಅದನ್ನು ಹೇಳಿದರೆ ಅನಾಹುತ ಯಾಕೆ ಮಾಡ್ಕೋಬೇಕು, ಅಥವಾ ನಮ್ಮ ಈ ಒಂದು ಸುಂದರವಾದ ಸೌಂದರ್ಯಯುತವಾದಂಥ ಈ ಸಂಸಾರಕ್ಕೆ ನಾವು ಯಾಕೆ ಬಿಡುವಾಗಬೇಕು ಅನ್ನೋ ಕಾರಣ ಇರ್ಬೋದು. ಇನ್ನು ಕೆಲವು ಲೋಕ ಕಲ್ಯಾಣಾರ್ಥವಾಗಿಯೂ ಇರಬಹುದು. ಅನೇಕ ದೃಷ್ಟಿಗಳಿಂದ ಅದು ಎಲ್ಲೋ ಮನಸ್ಸಲ್ಲಿ ಉಳಿದಿರುತ್ತೆ. ಎಲ್ಲರಲ್ಲೂ ಇರುತ್ತದು, ಹೊರತಾದವನು ಯಾರೂ ಇಲ್ಲ ಅದಕ್ಕೆ. ಹಾಗೆ ನಾವು ಅದನ್ನೇ ಕೂಡ ತೆಗೆದು ಹೊರಗೆ ಹೇಳಬೇಕಪ್ಪ, ಸ್ವಚ್ಛವಾದ ಮನಸ್ಸಿಂದ, ಏನೊಂದೂ ಸಂಕೋಚವಿಲ್ಲದೆ ಪೂರ್ಣ ಪ್ರಮಾಣದ ಸತ್ಯವನ್ನು ಹೇಳಿದರೆ ಅದು ಒಂದೊಂದು ಆಳೆ ಹತ್ರ ಮೇಲೆ ಹೋಗ್ತಾ ಹೋಗುತ್ತೆ. 7ನೇದನ್ನು ಹೇಳೋ ಹೊತ್ತಿಗೆ ಹೋಗಿ ಅದು ತೊಟ್ಟಿ ಕಚ್ಕೊಳ್ಳುತ್ತೆ, ಅಷ್ಟೊತ್ತಿಗೆ ಬೆಳಕು ಹರಿಯುತ್ತೆ, ನಮ್ಮ ಈ ಒಂದು ಪ್ರಸಂಗದಿಂದ ಪಾರಾಗ್ತೀವಪ್ಪ ಅಂತ ಹೇಳ್ತಾರೆ. ಸರಿ, ಮೊದಲನೇ ಪಾಳಿ ಧರ್ಮರಾಯನಿಗೆ ಬರುತ್ತೆ. ಧರ್ಮರಾಯ ಹೇಳ್ತಾನೆ, ಧರ್ಮ ವಿನಃ ನನಗಿನ್ನೇನೂ ಗೊತ್ತಿಲ್ಲ, ಧರ್ಮ ಪಾಲನೆ ವಿನಃ ನನ್ನ ಜೀವನದಲ್ಲಿ ಇನ್ನೇನೂ ಇಲ್ಲ, ಇದಿಷ್ಟೇ ನಂದು. ಒಂದಾಳೆ ಹತ್ರ ಹೋಯಿತು. ಆಮೇಲೆ ಮುಂದಿದ್ದು ಭೀಮ ಹೇಳ್ತಾನೆ, ನನಗೆ ಅವೆಲ್ಲ ಗೊತ್ತಿಲ್ಲ, ಹೊಟ್ಟೆಗೆ ಹಾಕಿಬಿಟ್ಟು ಹೊಡಿ ಅಂದರೆ ಹೊಡಿತೀರಪ್ಪ, ಇಷ್ಟೇ ನನಗೆ ಗೊತ್ತಿರೋದು, ನಾನು ಬಲವಂತ ಅಷ್ಟೇ. ಇನ್ನೊಂದು ಆಳೆ ಹತ್ರ ಹೋಯಿತು. ಅರ್ಜುನ ಅವನು ಹೇಳ್ತಾನೆ, ನಾನು ಎಲ್ಲಿ ಗುರಿ ಹಿಡಿತೀನಿ ಅದು ಮಾತ್ರ ನನ್ನ ದೃಷ್ಟಿ, ಅಕ್ಕ ಪಕ್ಕ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲಿಯೂ ನನ್ನ ದೃಷ್ಟಿ ಚಂಚಲವಾಗೋದಿಲ್ಲ, ನನ್ನಲ್ಲಿ ಇರ್ತಕ್ಕಂಥ ಏಕಾಗ್ರತೆ ಮತ್ತು ಸ್ಥಿತಪ್ರಜ್ಞತೆ ಇದಿಷ್ಟೇ ನನ್ನ ಗುರಿ ಅಂತ ಅವನು ಹೇಳ್ತಾರೆ. 3ನೇದು ಹೋಯಿತು. ನಕುಲ ಸಹದೇವರು ಅವರು ಇರ್ತಕ್ಕಂಥದ್ದನ್ನು ಹೇಳ್ತಾರೆ. 4, 5 ಹೋಯಿತು. ಮುಂದಿಂದು ದ್ರೌಪದಿ ಪಾಳಿ ಬಂತು. ದ್ರೌಪದಿ ನಿಂತುಕೊಂಡು, ಪಂಚಪಾಂಡವರೇ ನನ್ನ ಧರ್ಮಪ್ರಭುಗಳು, ನನ್ನ ಪತಿದೇವರುಗಳು, ಅವರು ವಿನಃ ಜಗತ್ತಿನಲ್ಲಿ ನನಗೆ ಅನ್ಯಗತಿಯಲ್ಲ ಅನ್ನೋ ಹೊತ್ತಿ ಧಾಯ್ ಅಂತ ಕೆಳಗೆ ಬಿದ್ದುಬಿಡುತ್ತೆ ಹಣ್ಣು. ಆವಾಗ ಕೃಷ್ಣ ಹೇಳ್ತಾನೆ, ಏನಮ್ಮ ದ್ರೌಪದಿ, 5 ಜನವು ಕಷ್ಟಪಟ್ಟು 5 ಆಳೆ ಹತ್ರ ಮೇಲಕ್ಕೆ ಕಳಿಸಿದ್ರು, ಆ ಮೇಲಕ್ಕೋದ ಹಣ್ಣನ್ನು ಒಂದೇ ಒಂದು ಸುಳ್ಳನ್ನು ಹೇಳಿಬಿಟ್ಟು ಕೆಳಗೆ ಬಿಟ್ಟಿಯಲ್ಲ, ಈಗ ನೋಡಿ ಅಂತ ಅನಾಹುತ ಆಯಿತು. ದ್ರೌಪದಿಗೆ ಅಳು ಬಂದ್ಬಿಡುತ್ತೆ. ಕೃಷ್ಣ, ನೀನು ಎಂಥ ಚಂಡಾಲಾಡಿಗ, ನೀನು ಎಂಥವನು, ನೀನು ನನಗೆ ಗೊತ್ತು, ನೀನು ಸಾಮಾನ್ಯವಾದವನಲ್ಲ, ನೀನು ಜಗತ್ತು ರಕ್ಷಣೆ ಮಾಡೋದ್ರ ಜೊತೆಗೆ ಜಗತ್ತಿನ ಎಲ್ಲವನ್ನೂ ಹೊರಗೆ ಹಾಕ್ತೀಯ. ನೀನು ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ನಿನಗೆ ಗೊತ್ತಿದೆ, ಆದರೆ ನನ್ನ ಪತಿದೇವರಿಗೆ ನಾನು ಹೇಳಬೇಕಾ? ನನಗೆ ಅವೆಲ್ಲ ಗೊತ್ತಿಲ್ಲ, ನೀನು ಗಂಡ ಮಾಡಿರೋ ತಪ್ಪದು, ಅವನ ತಪ್ಪನ್ನು ನಾವು ತಿದ್ದಬೇಕೀಗ. ಅಷ್ಟೂ ಜನ ಪಾಪ ಸತ್ಯ ಹೇಳಿದ್ದಾರೆ, ನೀನು ಯಾಕೆ ಮುಚ್ಚಿಡ್ತೀಯ, ಹೇಳಿಬಿಡು. ಆವಾಗ ದ್ರೌಪದಿ, ನನಗೆ 5 ಜನ ಗಂಡಂದರು ಇದ್ದರು, ಎಲ್ಲರೂ ಬಲವಂತವಾಗಿದ್ದರೂ ಕೂಡ, ಬಲಯುತವಾಗಿದ್ದರೂ ಕೂಡ ಕರ್ಣನ ನೋಡಿದಾಗಲೆಲ್ಲ ಅವನು ಒಬ್ಬ ನನ್ನ ಜೀವನದಲ್ಲಿ ಪ್ರವೇಶ ಮಾಡಿದರೆ ಚೆನ್ನಾಗಿತ್ತು ಅನ್ನಿಸ್ತಿತ್ತು ಅಂತಾಳೆ. ನೀಯ ತಾಯಿದ್ದಕ್ಕೆ ಹಿಡೋಗುತ್ತೆ. ಉಳಿದವನು ಕೃಷ್ಣ. 6ನೇ ಕೃಷ್ಣನ ಪಾಳಿ ಬಂತೀಗ. ಬಹುಶಃ ಈಗಿನ ಕಾಲಕ್ಕೆ ಈ ಕಥೆನ ಹೋಲಿಸ್ಕೊಂಡ್ರೆ 1 ಇಂಚು ಹಣ್ಣು ಮೇಲಕ್ಕೆ ಹೋಗಲ್ಲ ಅನ್ಸುತ್ತೆ. ಇದು ಭಾರತದಲ್ಲಿ ನಮಗೆ ಕೊಟ್ಟಿರುವ ನೀತಿ ಅಷ್ಟೇ, ಹೀಗಿರಬೇಕು ಅಂತ. ಆ ನೀತಿಯನ್ನು ಹೇಳೋದಕ್ಕಾಗಿಯೇ ಇಂಥ ಕಥೆಗಳನ್ನ ಇಟ್ಕೊಂಡ್ಬರ್ತಾರೆ. ನಿಜ, ಆದ್ರೆ ನಾವು ಆ ನೀತಿ ಬಿಟ್ಟು ಬೇರೆ ಎಲ್ಲ ಮಾಡೋದಕ್ಕೆ ಹೋಗ್ತೀವಿ, ಅದೇ ತಪ್ಪಾಗ್ತಿರೋದು. ವೀಕ್ಷಕರ, ಕತೆ ಮುಂದುವರಿಯುತ್ತೆ, ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕತೆ ಮುಂದೆ ಏನಾಗುತ್ತೆ ಅಪ್ಪಾಜಿ? ಕೃಷ್ಣನ ಪಾಳಿ ಈಗ. ಕೃಷ್ಣ ಚಾಣಾಕ್ಷ, ಜೊತೆಗೆ ಆ ಕೃಷ್ಣ ಪರಮಾತ್ಮನಲ್ಲಿ ಲೀಲೆಗಳಿದೆಯಲ್ಲ, ಆ ಲೀಲೆಗಳನ್ನು ವರ್ಣನೆ ಮಾಡೋದಕ್ಕೆ ನಮ್ಮ ಪೋತಿ ನರಸಿಂಹಾಚಾರ್ಯರು ಗೋಕುಲ ನಿರ್ಗಮನ ಅಂತ ಬರೆದಿದ್ದಾರೆ. ಅದನ್ನು ಓದಿಬಿಟ್ರೆ ನಮಗೆ ನಾವು ಗೋಕುಲದಲ್ಲೇ ಇದ್ದೀವೇನೋ, ಆ ಕೃಷ್ಣನ ನಿರ್ಗಮನವನ್ನು ನಾವು ಆ ಕಣ್ಣೀರು ಉಕ್ಕಿ ಬಂದ್ಬಿಡುತ್ತೆ. ಕೃಷ್ಣ ಹೋಗ್ತಾ ಇದೆಯಲ್ಲ ಗೋಕುಲ ಬಿಟ್ಟು ಅಂತ. ಅಂಥ ಒಂದು ಸೊಗಸು, ಅವನ ಇರುವಿಕೆ ಅದೊಂದು ಸ್ವರ್ಗ. ಅವನ ಇರುವಿಕೆಯಿಂದ ಸ್ವಲ್ಪ ನಾವು ದೂರ ಹೋದ್ವಪ್ಪ ಅಂದರೆ ನರಕ ಅನ್ನೋ ಅಷ್ಟರ ಮಟ್ಟಿಗೆ ಅವನ ಪ್ರಭಾವ. ಅವನು ಹೇಳ್ತಾನೆ, ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿರೋದೇ ಆದರೆ
ಆ ಹಣ್ಣು ಹೋಗಿ ಸೇರ್ಕೊಂಡಿರ್ತಾರೆ. ತಾಯಿ ಅಂತ ಹೋಗಿ ಅಂಟ್ಕೊಂಡ್ಬಿಡುತ್ತೆ. ದ್ರೌಪದಿಗೆ ಸಿಟ್ಟು ಮಾಡುತ್ತೆ, ಕೂತ್ಕೆ ಪಟ್ಟಿ ಹಿಡ್ಕೊಂಡ್ಬಿಡ್ತಾಳೆ. ಏನಪ್ಪ ಪರಮಾತ್ಮ, ನನ್ನ ಮಾತ್ರ ಬೀದಿ ಎಳೆದೆ, ಹೊರಗೆ ಹಾಕಿದೆ, ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದೆ. ನೀನು ಇಷ್ಟು ದೊಡ್ಡ ಸುಳ್ಳು ಹೇಳಿದರೂ ಕೂಡ ಅದು ಹೋಗಿ ಸೇರಿದೆಯಲ್ಲ, ಇದು ನಿನ್ನ ತಪಪ್ರಭಾವ, ನಿನ್ನ ಅವತಾರದ ಪ್ರಭಾವ ತಾನೆ. ನೀನು ನಿಜ ಹೇಳು, ನೀನು ಹೇಗೆ ಬ್ರಹ್ಮಚಾರಿ? ರುಕ್ಮಿಣಿ ಸತ್ಯಭಾಮ ಇದ್ದಾರೆ, 16,000 ಜನ ಗೋಪಿಕಾಸ್ತ್ರೀಯರಿದ್ದಾರೆ, ನಿನಗೊಬ್ಬ ಮಗ ಇದ್ದಾನೆ. ಇಷ್ಟೆಲ್ಲ ಇದ್ದು ಇಷ್ಟು ಬೃಹತ್ ಸಂಸಾರವನ್ನು ನೀನು ಹೊಂದಿದ್ದು ಕೂಡ ಬ್ರಹ್ಮಚಾರಿ ಅಂತ ಹೇಳಿದ ಕೂಡಲೇ ಅದು ಸತ್ಯ ಅಂತ ಒಪ್ಕೊಂಡು ಹಣ್ಣು ಹೋಗಿದೆಯಲ್ಲ, ಇವಾಗ ಇದು ಸತ್ಯವಾ ನೀನು ಸತ್ಯವಾ ಹೇಳು? ಅವನ್ನ ಬಿಡ್ತಾನೆ ಕೃಷ್ಣ. ಆವಾಗ ಹೇಳ್ತಾನೆ, ದ್ರೌಪದಿ ನೀನು ಈ ಮಾಯೆಗೆ ಸಿಕ್ಕಿ ನಿನ್ನನ್ನು ನೀನು ಮರ್ತಿದೀಯಾ, ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ. ನಾನು ಬ್ರಹ್ಮಚಾರಿಯೇ. ಬ್ರಹ್ಮಚಾರಿ ಅಂದರೆ ಏನು ಗೊತ್ತಮ್ಮ? ಸ್ಖಲನವಿಲ್ಲದಂಥ ಒಬ್ಬ ಪರಿಪೂರ್ಣನಾದಂಥ ಒಬ್ಬ ವ್ಯಕ್ತಿ ಯಾರಿದ್ದಾನೆ. ಸ್ಖಲನ ಅಂದಾಗ ಕೇವಲ ಪೌರುಷ ಸ್ಖಲನವಲ್ಲ, ಅದು ಸ್ಖಲನ ನನ್ನ ಆಸೆಗಳು ಯಾವುದಾದ್ರು ಇದ್ದು ಅದಕ್ಕಾಗಿ ನಾನು ಮಾಡತಕ್ಕಂಥ ಯಾವುದೇ ಕೃತಿಯಿಂದ ಆಸೆ ಪೂರ್ಣವಾದಾಗ ಅದನ್ನು ಸ್ಖಲನ ಅಂತ ಕರಿತೀವಿ. ಸ್ಖಲನ ನನಗೆ ಇವಾಗ ಮಹಾರಾಜನಾಗಬೇಕು ಅಂತ ಆಸೆ, ಅದಕ್ಕಾಗಿ ನಾನು ಮಾಡುವ ಪ್ರಯತ್ನ ಅದು ಫಲಿಸುತ್ತೆ, ರಾಜನಾಗ್ತೀನಿ ಅಂತ ಇಟ್ಕೊ. ಆಗ ನನ್ನ ಆಸೆ ಸ್ಖಲನವಾಯಿತು, ನಾನು ಆ ಪಟ್ಟವನ್ನು ಸೇರಿದೆ. ಹೀಗೆ ಸ್ಖಲನಕ್ಕೆ ನಾನಾರ್ಥಗಳನ್ನು ಕೊಡ್ತಾರೆ. ಹಾಗೆ ನಾನು ಹುಟ್ಟಿದ್ದು ಈ ಜಗತ್ತಿನ ಕಲ್ಯಾಣಕ್ಕಾಗಿ. ಈ ಜಗತ್ತಲ್ಲಿ ನನ್ನ ಜನ್ಮವೇ ಯಾವುದಕ್ಕೂ ಕಾರಣೀಭೂತವಾದ್ದಲ್ಲ. ಈ ಜಗದೋದ್ಧಾರಕ್ಕಾಗಿ ಬಂದಿದ್ದೀನಿ ನಾನು ಅನ್ನುವಾಗ ನನಗೆ ಆಸೆಗಳಿಲ್ಲ, ಆಕಾಂಕ್ಷೆಗಳಿಲ್ಲ, ಆಯಸ್ಸಿಲ್ಲ, ಸ್ವರೂಪವಿಲ್ಲ, ರೂಪಿಲ್ಲ, ಗುಣವಿಲ್ಲ, ಆಕಾರವಿಲ್ಲ. ಅದು ನಿರ್ಗುಣ, ನಿರಾಕಾರ, ನಿರಾಶ್ರಯ, ನಿತ್ಯಮುಕ್ತ, ನಿರ್ಮಧ್ಯ, ನಿರಂತರ, ನಿಷ್ಕಾರಣ, ನಿಷ್ಕಳಂಕ, ನಿರುಪಾಧಿ, ನಿರೀಶ್ವರ, ನಿರಾಗಾರ, ಆಗಮತಿನಿ ಅಂತೆಲ್ಲ ವರ್ಣಿಸ್ತೀವಲ್ಲ, ಇದಿಷ್ಟರ ಮುದ್ದೆ ಅವನು ಕೃಷ್ಣ ಪರಮಾತ್ಮ. ಅಂಥವರಿಗೆ ಆಸೆ ಇಲ್ಲ ಅಂದಾಗ ಸ್ಖಲನ ಎಲ್ಲಿ ಬಂತು? ಅವರೆಲ್ಲರಿಗೂ ನಾನು ತೃಪ್ತಿ ಕೊಟ್ಟಿರ್ಬೋದು, ಅಥವಾ ಸತ್ಯಭಾಮ, ರುಕ್ಮಿಣಿ, 16 ಜನ ಗೋಪಿಕಾಸ್ತ್ರೀಯರಿಗೆ ಅದೆಲ್ಲ ಅವರ ತೃಪ್ತಿಯ ಸಂಕೇತವೇ ವಿನಃ ನನ್ನಿಂದ ಏನೂ ಹೋಗಿಲ್ಲ. ಆದ್ದರಿಂದ ನಾನು ಇವತ್ತಿಗೂ ಬ್ರಹ್ಮಚಾರಿ, ಎಂದೆಂದಿಗೂ ಬ್ರಹ್ಮಚಾರಿ ತಾಯಿ. ಈ ಸತ್ಯವನ್ನು ಅದು ಒಪ್ಕೊಂಡಿದೆ, ಅದನ್ನು ಹೋಗಿ ಅಂಟ್ಕೊಂಡಿದೆ. ಇದು ಅಳಾಂತರ್ಯ ಅಂತ. ಇದರಲ್ಲಿ ಏನು ಅರ್ಥವಾಗುತ್ತೆ ನಮಗೆ ಅಂದರೆ, ಇದನ್ನೇ ಅಣ್ಣ ಬಸವಣ್ಣವರು ವಚನ ಸ್ವರೂಪದಲ್ಲಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಗೋಮಾಂಸ ಬಾಯೊಳಿರಳು, ಸುರೆಯ ಗಳಿಗೆ ಕೈಯೊಳಿರಳು, ಪರಸತಿಯ ಬದಿಯೊಳಿರಳು, ಎದೆ ಮೇಲೆ ಲಿಂಗವಿರಲಿಕ್ಕೆ ಅವನ ಜಂಗಮನ ಕಾಣ ಕೂಡಲ ಸಂಗಮ ದೇವ. ಇದನ್ನು ನಾನು ಮೊದಲೇ ಹೇಳಿದರೆ ಬಹುತೇಕ ಶರಣ ಶ್ರೇಷ್ಠರಿಗೆಲ್ಲ ಸ್ವಲ್ಪ ಸಿಟ್ಟು ಬಂದಿರೋದು. ಆದರೆ ಇಲ್ಲಿ ನೋಡಿ, ಗೋಮಾಂಸ ಬಾಯೊಳಿರಳು ಇದ್ದರು, ಸುರಿಯಗಳಿಗೆ ಕೈಯೊಳಿರಳು ಅದಿದ್ದು, ಪರಸತಿಯ ಬದಿಯೊಳಿರಳು ಇದ್ದು, ಎದೆಯ ಮೇಲೆ ಲಿಂಗವಿರಲಿಕ್ಕೆ ಪರಮೇಶ್ವರ ಹೃದಯದಲ್ಲಿ ಇದ್ದಾಗ ಅವನ ಆಶಯಕ್ಕಾಗಿ, ಅವನಿಗಾಗಿ, ಅವನ ತೃಪ್ತಿಗಾಗಿ, ಅವನ ಪ್ರೇರಣೆಗಾಗಿ, ಅವನೇ ಪೂರಕನಾಗಿ, ಅವನೇ ಕಾರಕನಾಗಿ ಇದೆಲ್ಲವನ್ನೂ ನಾನು ಮಾಡಿದರೆ ನನ್ನದು ಏನೂ ಅದರ ಪಾತ್ರವಿಲ್ಲಪ್ಪ. ನಾನು ಯಾವುದನ್ನೂ ಮುಟ್ಟಿಲ್ಲ, ಯಾವುದೂ ನನ್ನ ಆಸೆ ಇಲ್ಲ, ಯಾವುದಕ್ಕೂ ನಾನು ಸ್ಖಲನ ಆಗ್ತಾಯಿಲ್ಲ ಅನ್ನೋ ಮಟ್ಟಿಗೆ ನೀನು ಮನುಷ್ಯನಾಗಿ ಇದೆಲ್ಲವನ್ನೂ ಮಾಡಿದರೂ ಕೂಡ ಅದು ಪರಮಾತ್ಮನ ಆನಂದಕ್ಕಾಗಿ ವಿನಿಯೋಗವಾಗುತ್ತೇವನ ಅವನ ಜಂಗಮನ ಕಾರಣ ಕೂಡಲ ಸಂಗಮ ದೇವ. ಎಷ್ಟು ಅರ್ಥಪೂರ್ಣವಾದ ಇಡೀ ಮಹಾಭಾರತದ ಒಂದು ಬೃಹತ್ ಕಥೆಯನ್ನು, ಅದರಲ್ಲಿ ಏನು ನೀತಿಯನ್ನು ಹೇಳಿದ್ದಾರೆ ಅದಷ್ಟನ್ನು ಅಣ್ಣ ಬಸವಣ್ಣವರು ತಮ್ಮ 4 ಲೈನ್ಗಳಲ್ಲಿ ಹೇಳಿದಾರಲ್ಲ. ಇಂಥ ವಚನಗಳು ನಮ್ಮ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು ಹೆಚ್ಚಿದೆ. ನಾವು ಸದಾ ಅದನ್ನು ಹೇಳ್ಕೊಳ್ಳೋದಕ್ಕೆ, ಜೊತೆಗೆ ಅದರಂತೆ ನಡೀಲಿಕ್ಕೆ ಮಾರ್ಗಸೂಚಿಯಾಗಿದೆ ಅನ್ನೋದಿಷ್ಟು ಸತ್ಯ ನೋಡಿ. ಖಂಡಿತ ಹೌದು. ಯಾಕಂದರೆ ವಚನಗಳಲ್ಲಿ ನಾವು ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದಿ ತಿಳ್ಕೊಳ್ಳೋ ಅಂತಹ ವಿಚಾರಗಳು 4 ಸಾಲುಗಳಲ್ಲಿ ನಮಗೆ ಸಿಕ್ಬಿಡುತ್ತೆ. ಹಾಗಾಗಿ ಮಹಾಕಾವ್ಯಗಳನ್ನ ಓದ್ತೀವಿ, ತಿಳ್ಕೊತೀವಿ, ಆದರೆ ನಿಜವಾದ ನೀತಿ ನಮಗೆ ಸಿಕ್ಕೋದಿಲ್ಲ. ಅಪ್ಪಾಜಿ ದಿನ ಒಂದು ಪತ್ರವನ್ನು ಬರೆದಿದ್ದಾರೆ. ಅದು ಪ್ರಶ್ನೆ ಇವತ್ತು ಏನಿದೆ ಅಂದರೆ, ಸಾಮಾನ್ಯವಾಗಿ ಎಲ್ಲರೂ ಒಂದು ಮಾತು ಹೇಳ್ತಾರೆ, ನಮಗೆ ಏನಾದರೂ ಒಂದು ಒಳ್ಳೆ ಮಟ್ಟಕ್ಕೆ ಹೋದಾಗ ನನಗೆ ಇವ್ರ ಕಾರಣ, ನನ್ನ ಬೆನ್ನ ಹಿಂದೆ ಇವರಿದ್ರು, ಇವ್ರು ಸಪೋರ್ಟ್ ಮಾಡಿದ್ರು ಅಂತ. ಅದಕ್ಕೆ ನಾವು ಒಂದು ಪದದಲ್ಲಿ ಹೇಳೋದಾದರೆ ಗಾಡ್ ಫಾದರ್ ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿ ಇದ್ರೆ. ಆದರೆ ಅದೇ ಜಾಗದಲ್ಲಿ ಒಂದು ಹೆಂಗಸಿದ್ರೆ ಗಾಡ್ ಮದರ್ ಅಂತ ಯಾಕೆ ಹೇಳೋದಿಲ್ಲ ಅಂತ ಪ್ರಶ್ನೆಯನ್ನು ಬರೆದಿದ್ದಾರೆ ಬೆಂಗಳೂರಿನ ಹನುಮನ್ ನಗರದಿಂದ ಮಾಧವರಾವ್ ಅವರು. ಹೌದು, ಗಾಡ್ ಮದರ್ ಅಂತ ಹೇಳೋದಿಲ್ಲ. ಇವಾಗ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಫಾದರ್ಸ್ ಡೇ, ಮದರ್ಸ್ ಡೇ, ವೈಫ್ ಡೇ, ಹೀಗೆ ಲವರ್ಸ್ ಡೇ, ಹೀಗೆ ಒಂದೊಂದಕ್ಕೆ ಒಂದೊಂದು ದಿನ, ಒಟ್ಟಿನಲ್ಲಿ 365 ದಿವಸಗಳ 365 ಕಾರಣಕ್ಕೆ. ಅಂದರೆ ಅವರ ಸಂಸ್ಕೃತಿ ಎಲ್ಲವೂ ಒಂದೊಂದೇ ದಿನ. ಅಪ್ಪ ಒಂದೇ ದಿನ, ಅಮ್ಮ ಒಂದೇ ದಿನ,
ಹೆಂಡತಿ ಒಂದೇ ದಿನ ಅಂತ ಕಾಣುತ್ತೆ. ನಮ್ಮಲ್ಲಿ ಹಾಗಲ್ಲ, ಒಮ್ಮೆ ಅಮ್ಮ ಅಮ್ಮನೇ, ಒಮ್ಮೆ ಅಪ್ಪ ಅಪ್ಪನೇ. ಈ ಜಗತ್ತಿನಲ್ಲಿ ನೋಡಮ್ಮ, ಏನನ್ನು ಬೇಕಾದರೂ ಹಿಂತಿರಿಸಿ ತರಬಹುದು, ಆದರೆ ಒಂದನ್ನು ತರೋಕ್ಕೆ ಸಾಧ್ಯವಿಲ್ಲ, ಕಾಲ. ಆ ಕಾಲವನ್ನು ತರೋಕ್ಕಾಗಲ್ಲ. ಆ ನಿಯಮಿತ ಕಾಲದಲ್ಲಿ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಒಬ್ಬ ತಂದೆಯೇ ಕಾರಣನಾಗ್ತಾನೆ. ತಾಯಿ ಸದಾ ಕಾಲ ನಮ್ಮ ಶ್ರೇಯಸ್ಸನ್ನು ಕೋರ್ತಾನೂ ಇರ್ತಾಳೆ, ಅದಕ್ಕಾಗಿ ಶ್ರಮಿಸ್ತಾನೂ ಇರ್ತಾಳೆ, ಅದಕ್ಕಾಗಿ ಬೆನ್ನಿಂದ ಸದಾ ಕಾಯ್ತಾನೂ ಇರ್ತಾಳೆ. ಅವಳೆಲ್ಲೋ ಒಂದಿನ ಬಂದು ಹೋಗೋಳಲ್ಲ ಅವಳು. ಆದರೆ ಈ ಗಾಡ್ ಫಾದರ್ ಅಂತ ಕರಿತೀವಲ್ಲ, ಇವ ನೆನ್ನೆ ಬಂದ, ನಮ್ಮನ್ನು ಗುಣವಂತನನ್ನಾಗಿ ಮಾಡ್ದ, ನಮ್ಮನ್ನು ಉದ್ಧಾರ ಮಾಡ್ದ, ನಿರ್ಗಮಿಸ್ದ. ಅವನು ಬಂದ ಹೋದ, ನಮ್ಮನ್ನು ಉದ್ಧಾರ ಮಾಡ್ದ. ಆದರೆ ತಾಯಿ ಹಾಗಲ್ವಲ್ಲ, ಬೆನ್ನಿಂದೆ ಸದಾ ಕಾಲ ಕಾಯ್ತಾ ಇರ್ತಕ್ಕಂಥ ಆ ಸತ್ಯದ, ಆ ಸದಾ ಕಾಲದ ಆ ಒಂದು ಅವತಾರವನ್ನು ಒನ್ ಡೇ ಅಂತ ಹೇಳೋದು ಅಥವಾ ಗಾಡ್ ಲೈಕ್ ಅಂತ ಹೇಳೋದು ತಪ್ಪು. ಶಿ ಈಸ್ ನಥಿಂಗ್ ಬಟ್ ಎ ಗಾಡೆಸ್. ತಾಯಿಯಿಂದ ದೊಡ್ಡ ದೇವರಿಲ್ಲ ಅನ್ನೋದನ್ನು ಎಲ್ಲರೂ ಒಪ್ತಾರೆ. ಒಬ್ಬ ಸನ್ಯಾಸ ತಗೊಂಡ್ರೆ ತಾಯಿ ಬಂದರೆ ತಾನು ಎದ್ದು ಹೋಗಿ ಪೀಠದಿಂದ ನಮಸ್ಕಾರ ಮಾಡ್ತಾನೆ. ಅದೇ ತಂದೆ, ಇವನು ಕೂತೇ ಇರ್ತಾನೆ ಮಗ, ತಂದೆ ಬಂದು ಪ್ರವರ ಹೇಳಿಕೊಂಡು ಮಗನಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆಂದರೆ ತಾಯಿ ಇದೆಲ್ಲರ, ಶಿ ಈಸ್ ದಿ ಎಂಬಾಡಿಮೆಂಟ್ ಆಫ್ ಟ್ರೂತ್, ಶಿ ಈಸ್ ದಿ ಎಂಬಾಡಿಮೆಂಟ್ ಆಫ್ ಲವ್, ಶಿ ಈಸ್ ದಿ ಎಂಬಾಡಿಮೆಂಟ್ ಆಫ್ ಅಫೆಕ್ಷನ್. ಅವಳ ಪ್ರೀತಿ, ಅವಳ ಪ್ರೇಮ, ಅವಳ ವಾತ್ಸಲ್ಯ, ಅವಳ ಹರಕೆ ಇದು ನಿತ್ಯ ನಿರಂತರ. ಆದ್ದರಿಂದ ಅದಕ್ಕೆ ಇನ್ನೊಂದು ಗಾಡ್ ಅಂತ ಹೇಳಿ ಇನ್ನೊಂದು ಸಬ್ಸ್ಟ್ಯೂಟ್ ಈ ಜಗತ್ತಿನಲ್ಲಿ ಇಲ್ಲವೂ ಇಲ್ಲ, ಬರೋಕ್ಕೆ ಸಾಧ್ಯವೂ ಇಲ್ಲ. ಅಪ್ಪಾಜಿ ಇನ್ನೊಂದು ಪ್ರಶ್ನೆನ ಕೇಳಿದ್ದಾರೆ. ಜಯಂತ್ ಅನ್ನೋರು ಈ ಪತ್ರವನ್ನು ಬರೆದಿರೋದು ಪದ್ಮನಾಭನಗರ, ಬೆಂಗಳೂರಿಂದ. ಮನೇಲಿ ದೇವರನ್ನ ಇಟ್ಟು ನಾವು ಪೂಜೆ ಮಾಡ್ತೀವಿ, ಭಕ್ತಿಯಿಂದ ಪೂಜೆ ಮಾಡಿ ನಮಸ್ಕಾರ ಮಾಡ್ತೀವಿ. ಅಂಥದ್ರಲ್ಲಿ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು? ಯಾಕೆ ಪ್ರತ್ಯೇಕವಾಗಿ ದೇವಸ್ಥಾನ ಅಂತ ಕಟ್ಟಿ ಅಲ್ಲಿ ನಾವು ನಮಸ್ಕಾರ ಮಾಡಬೇಕು? ಹಾಗೆಯೇ ಇವಾಗ ಕಳ್ಳು ಒಕ್ಕಲು ಅಂತ ಹೇಳ್ತಾರೆ, ಅಂದರೆ ಧರ್ಮಸ್ಥಳಕ್ಕೆ ನಡ್ಕೊಳ್ಳೋವಂಥವ್ರು ತಿರುಪತಿಗೆ ಹೋಗಬಾರ್ದು, ಅಥವಾ ಇನ್ಯಾವುದೋ ಒಂದು ದೇವಿ ದೇವಸ್ಥಾನಕ್ಕೆ ಹೋಗೋರು ಗಂಡು ದೇವರ ದೇವಸ್ಥಾನಕ್ಕೆ ಹೋಗಬಾರ್ದು. ಈ ಆಣೆ ಭಾಷೆಗಳನ್ನ ದೇವರ ಮುಖಾಂತರ ಮಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನು ಬರೆದಿದ್ದಾರೆ. ಇಲ್ಲಿ ಎರಡು ಪ್ರಶ್ನೆಗಳು ಭಾಗ ಮಾಡ್ಕೊಳ್ಳೋಣ. ಮೊದಲನೇದು, ಮನೆಯಲ್ಲೇ ದೇವರನ್ನಿಟ್ಟು ಪೂಜೆ ಮಾಡುವಾಗ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು? ಹೌದು, ನಾನು ಹೇಳ್ತೇನೆ, ಮನೆಯಲ್ಲೇ ದೇವರನ್ನಿಟ್ಟು ಪೂಜೆ ಮಾಡೋದಕ್ಕಿಂತ ಮನಸ್ಸಲ್ಲೇ ದೇವರಿದ್ದಾರೆ. ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು. ಅದು ಅಹಂಕಾರದ ಮಾತಲ್ಲಮ್ಮ, ಒಂದು ಚಾಲೆಂಜು. ನಾನು ದೇವರಾಗಬೇಕು. ದೇವರಾಗಬೇಕಾದ್ರೆ ಎದುರಿಗಿರೋ ದೇವರು ಯಾರು ಹೇಳು? ಅವನು ಸರ್ವ ಗುಣ ಸಂಪನ್ನ. ನಾನು ಅದು ಆಗಬೇಕು. ಈ ಆಶಯದಿಂದ ನಾನೇ ದೇವರು ಅನ್ನೋ ಆ ಮಾತನ್ನು ತನ್ನ ಜೀವನದ ಗುರಿಯಾಗಿ ಮುಂದುವರಿತಾನೆ, ರಥವಾಗಿ ಅದನ್ನು ಏರ್ತಾನೆ. ಆದ್ದರಿಂದ ಇದು ವಿಶಾಲವಾಗಿ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂದಾಗ, ದೇವಸ್ಥಾನದಲ್ಲಿ ಒಂದು ನಿಶ್ಶಬ್ದತೆ, ಪಾವಿತ್ರತೆ, ಮತ್ತು ಅಲ್ಲಿ ಹೋದಾಗ ನಮ್ಮವರು ತಮ್ಮವರನ್ನ ಭೇಟಿ ಮಾಡೋದು, ಅಲ್ಲಿರ್ತಕ್ಕಂಥ ಶಿಲ್ಪಿ ಕಲೆಯನ್ನು ನೋಡೋದು. ದೇವರು ಅಂದರೆ ಕೇವಲ ನಾವು ಮನೆಯಲ್ಲೋ ಅಥವಾ ಮನಸ್ಸಲ್ಲೋ ಇಟ್ಕೊಂಡ್ರೋ ಆ ಮೂರ್ತಿ ಮಾತ್ರ, ಆ ಶಕ್ತಿ ಮಾತ್ರ ಅಲ್ಲ. ಈ ಪರಿಕರಗಳನ್ನೆಲ್ಲ ನೋಡ್ತೀವಲ್ಲ, ಅಲ್ಲಿ ಹೋಗಿ ಕೂತಾಗ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಬರುತ್ತೆ. ಈ ಕೆಟ್ಟ ಕೆಟ್ಟ ಯೋಚನೆಗಳು ಬರೋದಿಲ್ಲ. ಅದೇ ಮನೆಯಲ್ಲಿ ದೇವ್ರ ಮನೇಲಿ ಕೂತಾಗ, ನನ್ನ ಮಗ ಸೌದೆ ತಂದು ಹಾಕಲಿಲ್ಲ, ಬೆರಣಿಗೆ ಹೇಳಿದ್ದೆ, ಗ್ಯಾಸ್ ಬರಲಿಲ್ಲ, ಲಕ್ಷ್ಮೀ ನರಸಿಂಹ ನಮಃ, ಯಾವ ಮನೇನೇ ಅವನು ನೋಡಿ, ಎಷ್ಟೊಂದು ಡೈವರ್ಸಿಟಿ ಇದೆ. ದೇವಸ್ಥಾನಕ್ಕೆ ಹೋದಾಗ ಏನಾದ್ರು ಕೆಟ್ಟ ಮಾತು ಹೇಳೋಕೆ ಅಂತಾರೆ ಅಲ್ವಾ? ಈ ವಾತಾವರಣದ ಪಾವಿತ್ರತೆ ನಮ್ಮಲ್ಲಿ ಏಕಾಗ್ರತೆಯನ್ನು ಮೂಡಿಸುತ್ತೆ ಅನ್ನೋ ಒಂದು ಕಾರಣ. ಜೊತೆಗೆ ಒಳ್ಳೊಳ್ಳೆ ದೇವಸ್ಥಾನಗಳು, ಬೇಲೂರು, ಹಳೆಬೀಡು ಅಂತ ಕಡೆ, ಸೋಮನಾಥಪುರದ ಅಂತ ಕಡೆ ಹೋದಾಗ ಆ ಶಿಲ್ಪಿ ಕಲೆ, ಇದು ಕೂಡ ಒಂದು ದೇವತಾ ಸ್ವರೂಪದ ಆ ಶಿಲ್ಪಿಯ ಸೃಷ್ಟಿ. ಇವೆಲ್ಲವನ್ನೂ ಆನಂದಿಸೋದಕ್ಕೆ ಅಲ್ಲಿ ಹೋಗ್ತೀವಿ. ಇನ್ನು ಎರಡನೇದು, ಕಳ್ಳೊಕ್ಕಲು ಅಂತ ಮಾಡಿದ್ದಾರೆ. ಹೌದು, ಇವಾಗ ಲಕ್ಷ್ಮೀನರಸಿಂಹ ಸ್ವಾಮಿ ಒಕ್ಕಲ್ನವರು ತಿರುಪತಿಗೆ ಹೋಗಬಾರ್ದು. ಅದು ಹೋಗಲಿ, ತಿರುಪತಿಲಿರ್ತಕ್ಕಂಥ ತಿರುಪತಿ ಒಕ್ಕಲ್ನವರೇ ದೊಡ್ಡ ತಿರುಪತಿಗೆ ಹೋಗಬಾರ್ದು, ಅರಸೀಕೆರೆ ಮಾರೇಕಾಲ್ ತಿರುಪತಿಗೆ ಹೋಗಬೇಕು. ನೋಡಿ ಯಾತಕ್ಕಪ್ಪ? ಅಲ್ಲಿಗೆ ಹೋದ್ರೆ ಏನು ತಪ್ಪು? ಅಯ್ಯೋ ನಾವಲ್ಲಿ ಕಳ್ಳೊಕ್ಕಲು ಅಂದರೆ ಅದೆಲ್ಲ ಅರ್ಥ. ಹಿಂದೆ ತಿರುಪತಿಯನ್ನು ಇಟ್ಟರಲ್ಲ, ಎಲ್ಲರೂ ಅಲ್ಲಿಗೆ ಹೋಗ್ತಾಯಿದ್ರು, ಅಲ್ಲಿ ಕಾಣಿಕೆ ಹಾಕ್ತಾಯಿದ್ರು. ಇವಾಗ ಕಳ್ಳೊಕ್ಕಲು ಮಾಡಿ ಅದು ವಿಕೇಂದ್ರೀಕರಣವಾದರೂ ಇಷ್ಟಿಷ್ಟು ಬೀಳ್ತಾ ಇದೆ ಅಂದರೆ, ಇನ್ನು ಇದನ್ನು ಮಾಡದೆ ಎಲ್ಲವೂ ಅಲ್ಲೇ ಬಿದ್ದಿದ್ದರೆ ಬಹುತೇಕ ರಿಸರ್ವ್ ಬ್ಯಾಂಕನ್ನು ನಾವು ಅಲ್ಲೇ ಇಡಬೇಕಾಗಿತ್ತು. ಅಂದರೆ ಏನಾಯಿತು, ಇಲ್ಲಿ ಭಗವಂತನ ಹೆಸರೇ ನಾವು ಕೊಡ್ತಕ್ಕಂಥ ಕಾಣಿಕೆ ಅರ್ಥರೂಪದಲ್ಲಿ ಇರೋದು ಇದೆಯಲ್ಲ, ಅದು ವಿಕೇಂದ್ರೀಕರಣವಾಗಲಿ, 16 ಕಡೆ ಅದು ಹಂಚಿ ಹೋಗಲಿ. ಆವಾಗೇನಾಗುತ್ತೆ, ಇವಾಗ ನೋಡಿ, ನಾವು ಇಲ್ಲಿ JP ನಗರಕ್ಕೆ ಹೋಗ್ತೀವಲ್ಲ, ಅಲ್ಲಿ ಒಂದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಇದೆ. ಮೂರ್ತಿ ಎಷ್ಟು ಚೆನ್ನಾಗಿದ್ದಾನೆ! ಅಲ್ಲಿಯ ತಿರುಪತಿಯ ಮೂರ್ತಿಗೆ ಪ್ರತಿರೂಪವಾಗಿದ್ದಾನೆ. ಇನ್ಕಾರ್ನೇಷನ್ ಅಂತ ಹೇಳ್ತೀವಲ್ಲ, ಹಾಗೆ ಅಲ್ಲಿ ಹೋಗಿ ನಿಂತಾಗ ನಮಗೆ ಆ ಸೊಗಸು ಗೊತ್ತಾಗುತ್ತೆ. ಇದು ಹಂಚಿ ಹೋದಂಥ ಈ ನಾನಾ ಕ್ಷೇತ್ರಗಳಲ್ಲಿ
ಆರ್ಥಿಕ ವ್ಯವಸ್ಥೆ ವಿಕೇಂದ್ರೀಕರಣವಾಗಲಿ, ಎಲ್ಲವೂ ಶ್ರೀಮಂತವಾಗಲಿ, ಚೆನ್ನಾಗಿರಲಿ ಅನ್ನೋ ಆಶಯದಿಂದ ಅದು ಕಳ್ಳಗಳು ಅಂತಾರೆ ವಿನ ದೇವರಿಗೆ ಆ ಸಿಟ್ಟಿಲ್ಲ, ಆ ಸಡವಿಲ್ಲ, ಆ ಜಗಳವಿಲ್ಲ. ಆದ್ದರಿಂದ ಎಲ್ಲ ಕಡೆ ಹೋದರೂ ಭಕ್ತಿ ಶ್ರೇಷ್ಠ. ಅದನ್ನೇ ಹೇಳ್ತಾರೆ, ವೇದ ಪ್ರಿಯನಲ್ಲ, ನಾದಪ್ರಿಯನಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಸತ್ಯವಾದ ಮಾತು. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ನಿಮ್ಮ ಎಲ್ಲ ಮಾರ್ಗದರ್ಶನಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಅಪ್ಪಾಜಿ. ನಮಸ್ಕಾರ. ವೀಕ್ಷಕರೇ, ಕೇಳಿದ್ರಲ್ಲ ಹೇಗಿತ್ತು ಇವತ್ತು ಮಾತು? ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ಒಂದು ವಿಷಯ, ಅಮ್ಮನ ಬಗ್ಗೆ ಮಾತಾಡಿದ್ರು. ಇವತ್ತು ನಾವು ಕಾರ್ಯಕ್ರಮ ಶುರು ಮಾಡುವಾಗ ಅಪ್ಪಾಜಿ ಕಾಫಿ ಬೇಕಾ ಅಂದಿದ್ದಕ್ಕೆ ಅವರು, ಅಯ್ಯೋ ಬೇಡಪ್ಪ, ಮನೇಲಿ ದೋಸೆ ಕಾಫಿ ಎಲ್ಲ ಆಯಿತು, ಮಗು ಅಳಬಾರ್ದು ಅಂತ ರೆಡಿ ಮಾಡಿ ಕಳಿಸ್ಬಿಡಿ ನಮ್ಮಮ್ಮ ಅಂದರು. ಅಂದರೆ ಅಪ್ಪಾಜಿ ಅಮ್ಮನ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನನಗೂ ಇದೆ, ನಿಮಗೂ ಇದೆ ಅಂತ ಭಾವಿಸ್ತೀನಿ. ಆದರೆ ಇವತ್ತೆಲ್ಲ ಮುಂದಿನ ಸಂಚಿಕೆಯಲ್ಲಿ. ಎಲ್ಲರಿಗೂ ಈ ದಿನ ಶುಭವಾಗಿರಲಿ ಅಂತ ಹೇಳ್ತಾ ಇಂದಿನ ಮಹರ್ಷಿ ದರ್ಪಣ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.